ಯಾಕೋ ಅಶೋಕ ಅಲ್ಲಿ ಹಿಡ್ದಿದ್ದೆಲ್ಲ ಮನೆ ಯಾಕೆ ಬಂದು ಅಂತ ಕೇಳಿದ್ರೆ, ಇಲ್ಲ ಮತ್ತು ಹಿಂಗೆ ಚಂದ್ರು ಇದ್ದಿದ್ದಕ್ಕೆ ಕರ್ಕೊಲಿಲ್ಲ ಅವರು ಅಂತ ಹೇಳಂದ್ರೆ, ಬಾ ಹಂಗಾರೆ ಇವತ್ತೊಂದಿನ ಎಲ್ಲರೂ ಇಲ್ಲೇ ಕೂಡಿರೋನು ಹೇಳಿ ಅದ ಮಾಲಕರಿಗೆ ರಿಕ್ವೆಸ್ಟ್ ಮಾಡಿ ಅಲ್ಲೇ ಬಾಜುನ ಸಣ್ಣದೊಂದು ರೂಮ್ ಹಿಡ್ಕೊಂಡು ಒಂದು 3 ತಿಂಗಳ ಇದ್ವಿ ಸರ್. ಇಲ್ಲ ನಾನು ಸತ್ರನ ಹೊಕ್ಕೇನೆ ಅಂಥೇಳಿ ಹೇಳಿದಾಗ ನಮ್ಮ ಅತ್ತೆ ನನಗೆ ತಬ್ಕೊಂಡು ಅತ್ತರಿ, ಇಲ್ಲವ ನಿನ್ನ ಬಗ್ಗೆ ನಾ ಭಾಳ ಕೆಟ್ಟ ವಿಚಾರ ಮಾಡಿದ್ದೆ, ನನ್ನ ತಲೆಯಾಗ ಭಾಳ ಕೆಟ್ಟ ವಿಚಾರಗಳಿತ್ತು, ನೀ ಹಿಂಗಂತ ನನಗೆ ಗೊತ್ತ ಇಲ್ಲ ಅಂತೇಳಂದ್ರಿ. ದುಡಿಮೆಯೊಂದೇ ದೇವರು ಎಂದವರೆಂದು ಸೋಲರು. ಚಾ ಕುಡಿದ್ರು, ಅವಲಕ್ಕಿ ತಿಂದ್ರು, ಎಲ್ಲ ತಿಂದು ಹೂ ಅಂದ್ಬಿಟ್ರಿ. ಹಾ ಸರ್ ಯಾಕೆ ಹೂ ಅಂದೆ ಸರ್, ಒಂದೇ ದಿವಸದಾಗ ಹೋಗಿ ಹೊಳಿ ಬರ್ದು ತಾಸೆ ಹೊಳಿ ಬರ್ಬೋದು. ಇಂಪಾರ್ಟೆಂಟ್ ಹೌದ್ರಿ, ಇಂಪಾರ್ಟೆಂಟ್ ಹೌದ್ರಿ, ಹುಡುಗಿ ಇಂಪಾರ್ಟೆಂಟ್ ರೀ. ಆದ್ರೆ ನಮಗೆ ಹೋಗಿ ಹೊಳಿ ಬರ್ಬೇಕಲ್ರಿ ಸರ್, ಸುಳ್ಳು ಹೇಳ್ತಾರ ಅವ್ರ. ಇಲ್ಲೇ ಅಲ್ಲ ಸರ್, ಬಿಸಿಲಿಗೆ ಕೊಟ್ಟಿ ಸರ್, ಹುಳಿಂದ ಒಂದು 10 ಕಿಲೋಮೀಟರ್ 35 ಕಿಲೋಮೀಟರ್ ರೀ, ಒಂದು 2 ತಾಸು 1 ತಾಸೆ ಹೋಗಿ ಬರ್ಬೋದು ಸರ್. ಬೆಳಿಗ್ಗೆ ಹ್ಞೂ ರೀ, ಅದು ಇಂಪಾರ್ಟೆಂಟು, ಅದು ಇಂಪಾರ್ಟೆಂಟು, ಅದು ಇಂಪಾರ್ಟೆಂಟ್ ಅವ್ರಿಗೆ. ಮಿಸ್ರಿ ಕೊಟ್ಟಿ ಎಲ್ಲ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದು ಅಂತ ಹೇಳಿ ಅನ್ಕೊಂಡ್ರು. ಬಟ್ ಅವರು ಇನ್ನೊಮ್ಮೆ ಕರೆದಿದ್ದು ನನ್ನ ಜಡೆ ನೋಡಾಕ್ ಸರ್. ನನ್ನ ಜಡೆ ನೋಡಕ್ ಕರೆದಿದ್ರು ಅವರು. ಏ ನೋಡ್ರಿ, ರಿಯಲ್ ಐತೋ ಒರಿಜಿನಲ್ ಐತೋ ಏನು ಡೂಪ್ಲಿಕೇಟ್ ಕರೆದಿದ್ರು ಸರ್ ಅವರು. ಹೌದು, ನಾನು ಇಷ್ಟು ದಪ್ಪ ಜಡೆ, ಇಟ್ಟುದ್ದ ಜಡೆ ಅದು ಹಾಕ್ಕೊಂಡು ಬಂದಿದ್ದೆ. ನಾನು ಈ ಥರ ಮುಂದೆ ಹಾಕ್ಕೊಂಡಿದ್ದೆ ಸರ್, ಅದು ನೋಡಾಕ್ ಕುತ್ಕೊಂಡಾಗ. ಹಾಂ, ಅವ್ರು ಕೂಡ ಇನ್ನೊಬ್ರು ಸರ್ ಬಂದಿದ್ರು, ಅವ್ರು ಇನ್ನೊಬ್ರು ಗುರುಗಳು ಬಂದಿದ್ರು. ಅವ್ರು ಕೂಡ ಇವರು ಅವ್ರಿಗೆ ಹೇಳ್ಯಾರ, ನೋಡ್ರಿ ಈಗೆಲ್ಲ ಚೌರಿ ಹಾಕ್ಕೊಂತಾರಲ್ಲ, ಹಂಗೇನಾರ ಹಾಕ್ಕೊಂಡಾರ ನೋಡ್ರಿ ಅವ್ರಂತ ಇವರು ಅವ್ರಿಗೆ ಹೇಳ್ಯಾರ್ರಿ. ಅವ್ರಿಗೆ ಹೇಳಿಂದ ಮತ್ತು ಕೇಳಿದ್ದ ಮಾತುಗಳು ಕ್ಲಿಯರ್ ಮಾಡ್ಕೋಬೇಕಲ್ಲ. ಹುಡುಗಿನ ಇನ್ನೊಂದು 5 ನಿಮಿಷ ಕರೀರಿ ಅಂತಂದಾರ್ರಿ. ಇನ್ನೊಂದು 5 ನಿಮಿಷ ಕರೀರಿ ಅಂತ ಹೇಳಿ ಅಂದ್ಬಿಟ್ಲೆ ಕರೆದ್ರು ಸರ್. ಕರೆದು ಕುಂದ್ರವ ಇಲ್ಲೇ ಅಂತ ಕೇಳಿದ್ರು. ನಾನು ಕುಂತೆ. ಕೂದಲ ಏನು ಚೌರಿ ಹಾಕ್ಕೊಂಡಿ ಏನು ಅಂತ. ಇಲ್ಲ ಸರ ಅಂತಂದೆ. ನೀನು ನಾನು ಹ್ಞೂ ರೀ ಒರಿಜಿನಲ್. ಅವಾಗ ಸಮಾಧಾನ ಆಗೈತೆ ಸರ್ ಅವ್ರಿಗೆ. ಉದ್ದ ಕೂದಲ ಅಂದ್ರೆ ಇಷ್ಟ ಅವ್ರಿಗೆ, ಆದ್ರೂ ಇಷ್ಟ. ಆಮೇಲೆ ಸರ್ 2011ರಲ್ಲಿ ಸರ್ ನಂದು ಗಾಡಿದು ಲೈಸೆನ್ಸ್ ಸರ್ ಮಾಡಿಸ್ಬೇಕಲ್ರಿ. ಮಾಡಿಸ್ಬೇಕಲ್ಲ ಹ್ಞೂ ರೀ. ನಾನು ಹೋಗ್ಲಿಲ್ಲ ಸರ್, ಸಾಯಂಕಾಲ ಹೋದ್ರಿ. ಈಗ ಬರ್ದು ಅಂತಂದ್ರೆ ಆಕ್ಟಿವ್ ಆಗೋರು ಒಳಗೆ. ಇಲ್ಲ ನೀವು ನಾಳೆ ಬೆಳಿಗ್ಗೆ ಬರ್ರಿ, ಬೆಳಿಗ್ಗೆ 11 ಗಂಟೆಗೆ ಬಂದು ನೀವು ಇಲ್ಲಿ ನಮ್ಮ ಚೇರ್ ಮುಂದೆ ಕೊಡಬೇಕು, ನಿಮ್ಮ ಫೋಟೋ ಕೊಡಿ, ಲೈಸೆನ್ಸ್ ಮಾಡಿಕೊಡ್ತೇನೆ ನಿಮ್ಮದು ಅಂತ. ಹಂಗಾರೆ ಬ್ಯಾಡ ಬಿಡಿ ಸರ್, ಯಾಕ್ರಿ ಅಂತಂದ್ರಿ. ಮತ್ತು ಒಂದು ಹಿಂಗೆ ರಜಾ ಹಾಕಿಲ್ಲ ಸರ್. ಮತ್ತು ನನಗೆ ಅದು ರಜಾ ಇಂಪಾರ್ಟೆಂಟು, ಬೇಕಾದ್ರೆ ಸೈಕಲ್ ಮ್ಯಾನ್ ಹೋಗಿ ನಾನು ಗಾಡಿನೇ ಬಿಟ್ಬಿಡ್ತೇನೆ ಅಂತ ಹೇಳಿ. ಮತ್ತು ನಮ್ಮ ಫ್ರೆಂಡ್ ಒಬ್ಬರು ಕರ್ಕೊಂಡು ಹೋದ್ರಿ. ಇಲ್ಲ ಸರ್ ಹಿಂಗೆಲ್ಲ ರೆಕಾರ್ಡ್ ಮಾಡ್ತಾಯಿದ್ದಾರೆ, ಅವ್ರು ನೀವು ಸಂಡೇ ಇಂಡಿಯಾ ಶನಿವಾರ ಮಧ್ಯಾಹ್ನ ಅವ್ರದ್ದು ಹಾಫ್ ಡೇ ಇರ್ತೈತಿ, ಮಾಡಿಕೊಡ್ರಿ ಅಂತ ಹೇಳಿದ್ರಿ. ಅದು ಬರೋದು ಬೇಡ ಅಂತೇಳಿ ಅವ್ರು ಮಾಡಿಕೊಟ್ರಿ. ಬೆಳೆದು ಮಾಡ್ಕೊಂಬಂದ್ರಿ ಆಟೋ. ಹಾಂ ಆಟೋ ಹ್ಞೂ ಸರ್, ಕವಳಿ ಅಂತ ಹೇಳಿ ಸರ್, ಕವಳಿ ಸರ್. ಅವ್ರು ಹೇಳಿದ್ರಿ, ಬಾಬಾ ನೀವು ಬ್ಯಾಂಕೆಲ್ಲ ಬರ್ತೀನಿ ಮಾಡ್ತೀನಿ, ನಾನು ನೋಡಿದ್ದೀನಿ, ನಾನು ನೀವು ಸೇವೆ ಮಾಡಿರಿ, ಡ್ಯೂಟಿ ಮಾಡಿರಿ, ನಿಮ್ಮನ್ನ ತೊಂದರೆ ಕೊಡೋದ್ರೆ ನಾನು ಸಹಿ ಮಾಡಿಕೊಡ್ರಿ. ಕವಳಿ ಸರ್, ಅಸಿಸ್ಟೆಂಟ್ ಆರ್ ಟಿ ಒ. ಫಿಕ್ಸ್ ಮಾಡ್ಕೊಂಡ್ಬಿಟ್ರು ಸರ್ ಇವರು. ಫಿಕ್ಸ್ ಮಾಡ್ಕೊಂಡ್ಬಿಟ್ರು. ಮದುವೆನೂ ಮಾಡಂತಂದ್ರು ಸರ್. ಮದುವೆ ಮಾಡಂತಂದಾಗ ಈಗ 17 ಐತಿ, ಈಗ ಮಾಡಿದ್ರೆ ಎಲ್ಲನೂ ಪ್ರಾಬ್ಲಮ್ ಆಕೈತಿ, ಬೇಡ 18 ಸ್ಟಾರ್ಟ್ ಆಗಲಿ ಮಾಡೋಣಂತೆ. 1 ವರ್ಷ ಬಿಟ್ರು ಸರ್. 1 ವರ್ಷ ಬಿಟ್ಟರು. 18 ಸ್ಟಾರ್ಟ್ ಆಯ್ತು, ಮದುವೆ ಮಾಡಿದರು. ಮದುವೆ ಮಾಡಿಂದ ಕಳಿಸ್ಕೊಟ್ಟಿಂದ ಏನೇನು ಪದ್ಧತಿಗಳು ಮಾಡಬೇಕಲ್ಲ ಮಾಡಿದರು. ಅಲ್ಲಿ ಕಾಟ್ ಮೇಲೆ ಮಾವಾರ ಮಲ್ಕೊಂಡಾರ, ಇಲ್ಲಿ ಇನ್ನೊಬ್ರು ಅದಾರ. ಯಾರು ಇವರು ಅಂತ ನನಗೆ ಒಂದು ಕ್ಷಣ ಫ್ಲಾಶ್ ಆಯ್ತು ಸರ್. ಯಾರು ಇವರು, ಇಲ್ಯಾಕೆ ಬಂದಾರ ಅಂತ ಅನ್ನಿಸ್ತು ನನಗೆ. ಆದರೆ ಇವ್ರದ ಅಣ್ಣತಮ್ಮರು ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ. ಫಸ್ಟ್ ಟೈಮ್ ಸಣ್ಣ ಮನೆ ಸರ್, ಭಾಳ ಕಷ್ಟದಿಂದ ಬಂದಾರ ಅವರು. ಇದೇ ಜಗದಾಗ ಸರ್, ಇದೇ ಜಗದಾಗ ಸಣ್ಣ ಹಂಚಿನ ಮನೆ. ಕಷ್ಟ ಅಂದ್ರೆ ಅಷ್ಟೊಂದು ಕಷ್ಟ ಇದ್ರೂ ಅವ್ರ ಮನೆಯೊಳಗೆ ಪ್ರೀತಿಗೆ ಯಾವುದೂ ಕೊರತೆನೇ ಇದ್ದಿದ್ದಿಲ್ಲ ಅವ್ರ ಮನೆಯೊಳಗೆ. ಅಷ್ಟು ಚಂದ ಮಾಡ್ಕೊಂಡು ಹೋಗಿದ್ರು. ಅವ್ರ ತಾಯಿಯವರಾಗಲಿ ತಂದೆಯವರಾಗಲಿ ಭಾಳ ಚಂದ ಮಾಡ್ಕೊಂಡು ಹೋಗಿದ್ರು. ಅಷ್ಟು ನನಗೆ ಪ್ರೀತಿಯಿಂದನೇ ನೋಡ್ಕೊತಿದ್ರು ಅವರು. ಬಂದು ಅವ್ರು ಏನು ಪದ್ಧತಿಗಳು ಮಾಡಿದ್ರು. ಮನೆ ಪೂಜಾ ಪುನಸ್ಕಾರವನ್ನು ಆತು. ನನಗೆ ಇಷ್ಟ ಒಂದು ಸಣ್ಣ ರೂಮ್ ಸರ, ಅಲ್ಲೇ ನಮ್ಮ ಇವ್ರದ್ದು ಅಣ್ಣ ಮಕ್ಕೊಂಡಾರ. ಅವರಿಗೆ ನನಗೆ ನೋಡೋಕ್ಕಾಗ್ವಲ್ತು ಅವರಿಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ವಲ್ತು. ಯಾಕಂದ್ರೆ ಅವ್ರಿಗೆ ನಾ ಹೇಗೆ ಮಾತಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ವಲ್ತು. ಕೂತ್ಕೊಂಡಿದ್ದೆ, ಸಣ್ಣ ತೆಳಗೊಂದು ಚಾಪಿ ಹಾಕಿದ್ರು, ಕೂತಿದ್ದೆ ಸರ್. ನಾನು ಕೂತಿದ್ದೆ. ಅವ ಬಾಯಿಲೆ ಅಂಥೇಳಿ ಅವ್ರ ತಾಯಿಯವ್ರಿಗೆ ಕರೆದ್ರು. ಯಾಕಪ್ಪ, ಗಣೇಶ ರೀ ಅವ್ರ ಹೆಸರು, ಯಾಕೋ ಗಣಿ ಅಂತ ಕರೆದ್ರಿ. ಇಲ್ಲ ಒಂದಿಷ್ಟು ಕನ್ನಡಿ ಕೊಡು ಅಂತಂದ್ರು ಸರ್ ಅವರು. ಕನ್ನಡಿ ಇಸ್ಕೊಂಡ್ರು.
ಕನ್ನಡಿ ಇಸ್ಕೊಂಡು ನಮ್ಮ ಅಕ್ಕ ನನ್ನ ಜೊತೆ ಬಂದಿದ್ರು, ನಾನು ನಮ್ಮ ಅಕ್ಕ ಹಿಂಗೆ ಕೂತಿದ್ವಿ ಸರ. ಕನ್ನಡಿ ಅಂದ್ರೆ ತಾನು ಮಲ್ಕೊಂಡು ಈ ರೀತಿ ನೋಡಿಕೊಂಡು ಈ ಥರ ಹಿಂಗೆ ಕನ್ನಡಿ ಇಟ್ಟು ನನಗೆ ಅದ್ರಾಗ ಮುಖ ನೋಡಿದ್ರು ಸರ್ ಅವರು. ತಿರ್ಗಾ ಇಲ್ಲ ಸರ್, ಈ ಥರ ಏನು ಮಲ್ಕೊಂಡು ಮನುಷ್ಯ ಯಾವ ಮೂಮೆಂಟೂ ಇಲ್ಲ ಅವ್ರದ್ದು, ಸಾಯೋವರೆಗೂ ಹಂಗೈತೆ. ನನ್ನ ಮುಖ ನೋಡಿದ್ರು ಸರ್ ಅವರು, ಕನ್ನಡಿ ಒಳಗೆ ನನ್ನ ಮುಖ ನೋಡ್ರಿ, ಅವ ಚಂದ ಅದಾಳ ತಗೋ ಹುಡುಗಿ ಅಂಥೇಳಿ ಅಂದರು ಸರ್ ಅವರು. ಆಯಿತು, ಅದೆಲ್ಲ ಮುಗಿಸ್ಕೊಂಡ್ರು. ಎಲ್ಲ ಮುಗಿಸ್ಕೊಂಡಿಂದ 1 ತಿಂಗಳ ಹೋದ್ ಸರ. 1 ತಿಂಗಳಾತು. ನನಗೆ ನಮ್ಮ ಹೊಲದ ಅಕ್ಕಿ ತಿಂದು ನನಗೆ ರೂಢಿ ಇತ್ತು, ಮಿಸ್ರಿಕೋಟೆ ಅಕ್ಕಿ. ಹಾಂ, ಹೊಲದ ಅಕ್ಕಿ ತಿಂದು ಗೊತ್ತಿತ್ತು ನನಗೆ. ಹಾಂ, ಆದರೆ ಇಲ್ಲಿ ಇವ್ರ ಮನೆಯೊಳಗೆ ನನಗೆ ಊಟನ ಹೋಗ್ತಿರ್ಲಿಲ್ಲ. ಇಲ್ಲಿ ಪರಿಸ್ಥಿತಿ ಮಾಡೋ ಕೆಲಸಕ್ಕೆ ಒಂದು ಸ್ವಲ್ಪ ಊಟದ ಪ್ರಾಬ್ಲಮ್ ಆಯ್ತು ನನಗೆ. ತಾಯಿಯವರಿಗೆ ಲೆಟ್ರ್ ಬರೆದೆ 1-2 ಸತಿ, ಇಲ್ಲ ನನಗೆ ಊಟ ಮಾಡೋಕ್ಕಾಗವಲ್ತು. ರೇಷನ್ ಅಕ್ಕಿ ಅಲ್ಲ ಸರ್ ಅವಾಗೆಲ್ಲ, ರೇಷನ್ ಅಕ್ಕಿ, ಇವ್ರ ಮನೆಯೊಳಗೆಲ್ಲ ರೇಷನ್ ಅಕ್ಕಿ ಇತ್ತು. ಇಲ್ಲ ನನಗೆ ಊಟ ಹೋಗವಲ್ತ ಅಂದಾಗ ಅವರು ನಮ್ಮ ತಮ್ಮನ ಕಡೆ ಒಂದು 3-4 ಸಾರಿ ಅಕ್ಕಿ ಕೊಟ್ಟು ಕಳಿಸಿದ್ರಿ. ಅಕ್ಕಿ ಕೊಟ್ಟು ಕಳಿಸಿದ್ರೆ ನಾನು ಅಷ್ಟೇ ಒಂಚೂರ ಮಾಡ್ಕೊಂಡು ನಿನಗೆ ಕೊಟ್ಟು ಕಳ್ಸ್ಯಾರವ, ನೀನು ಊಟ ಮಾಡಂಥೇಳಿ ನಮ್ಮತ್ತೆ ಹೇಳ್ತಿದ್ರಿ. ಊಟ ಮಾಡ್ಕೊತ ಇದ್ದೆ, ಅದು ತಿನ್ಕೊತಾನೆ ಇದ್ದೆ. ಆದ್ರೆ ಏನೋ ಬಿಟ್ಟು ಇರೋಕ್ಕಾಗ್ತಿರ್ಲಿಲ್ಲ, ನಾನು ಬಿಟ್ಟಿರೋಕ್ಕಾಗ್ತಿದ್ದಿಲ್ಲ. ಅತ್ತೆಗೆ ನಾನು ಇಷ್ಟು ಅನ್ನ ಮಾಡ್ಕೊಂಡು ಸರ ಹೊರಗಡೆ ಕಟ್ಟಿ ಮೇಲೆ ಕೂತು ಊಟ ಮಾಡಿ ಬರ್ತಿದ್ದೆ ನಾನು. ಯಾಕಂದ್ರೆ ಇವ್ರ ಮನೆ ಒಳಗೆ ಇವರು ನಾವು ಮಾಡೋದು ಗೆರೆ ಸೌದಿಲ್ಲ ಸರ್, ನಂದು ಸೇವಾ ಮಾಡೇವಿ. ಆದರೆ ಆ ಟೈಮಕ್ಕೆ ಅವ್ರು ಮಾಡೋ ಸಂದರ್ಭಕ್ಕೆ ಅವ್ರು ಸ್ನಾನ ಹಾಕೋದಾಗಲಿ, ಅವ್ರದ್ದು 1-2 ಮಾಡೋದಾಗಲಿ ಎಷ್ಟಾದ್ರೂ ಪ್ರಾಬ್ಲಮ್ ಆಕಿತ್ತು, ಊಟ ಹೋಗಿದ್ದಿಲ್ಲ. ನಾವು ಇಲ್ಲಿ ಭಾವ ಐತೆ ನೋಡಿ ಸರ್, ಇದು ಎದುರಿಗೇನು ಭಾವೆ ಕಟ್ಟೆ ಮೇಲೆ ಕೂತ್ಕೊಂಡು ಊಟ ಮಾಡಿ ಬರ್ತಿದ್ದೆ ನಾನು. ಅಷ್ಟೊಂದು ತ್ರಾಸಾಕಿತ್ತು ನನಗೆ. ಏನಂದ್ರೆ ಒಂದು ಟೈಮ್ ಹೆಂಗಾಗ್ತಿತ್ತಂದ್ರೆ ನನಗೆ ಯಾಕೆ ಕೊಟ್ಬಿಟ್ರಿ ಇಲ್ಲಿ ಅಂತ ಅನ್ನಿಸ್ತಿತ್ತು ಸರ್, ಯಾಕೆ ಕೊಟ್ಬಿಟ್ರಿ ನನಗಿಲ್ಲಿ ಅಂತ ಅನ್ನಿಸ್ತಿತ್ತು. 1 ಲೆಟ್ರ್ ಹಾಕಿದ್ದೆ ತಾಯಿಯವ್ರಿಗೆ. ಮತ್ತು ನಾನು 1 ಲೆಟ್ರ್ ಹಾಕಿದೆ, ಇಲ್ಲ ನನಗಿಲ್ಲಿ ಯಾಕೋ ಏನೋ ತ್ರಾಸು ಭಾಳ ಆಗಾಕತ್ತೈತಿ. ತ್ರಾಸು ಅಂದರೆ ಅತ್ತೆ ಮಾವನ ಕಾಟ ಇಲ್ಲ, ಗಂಡನ ಕಾಟ ಅಂತೂ ಇಲ್ಲವೇ ಇಲ್ಲ. ಏನು ಪ್ರಾಬ್ಲಮ್ ಅಂದ್ರೆ ನನಗೆ ಇಲ್ಲಿ ಯಾಕೋ ಏನು ಈ ಪರಿಸರಕ್ಕೆ ಹೊಂದ್ಕೊಳಕನ ಆಗ್ವಲ್ತಂತ ಅನ್ನೋ ಥರ ಲೆಟ್ರ್ ಬರೆದಿದ್ದೆ ಸರ್ ನಾನು ತಾಯಿಯವರಿಗೆ. ಇದು ಪತ್ರ ಹಾಕ್ರಿ ಅಂಥೇಳಿ ಡ್ಯೂಟಿಗೆ ಹೋಗುವಾಗ ಕೊಟ್ಟಿದ್ದೆ ನಾನು ಅವರಿಗೆ. ಕೊಟ್ಟೆ, ಇವ್ರು ಹಾಕ್ಯಾರೆ. 2 ದಿನ ಬಿಟ್ಟು ಲೆಟ್ರ್ ಮುಟ್ಟೈತಿ. 3ನೇ 4ನೇ ದಿನ ತಾಯಿಯವ್ರು ಬಂದ್ರಿ. ತಾಯಿಯವರು ಬಂದರು. ಅತ್ತೆಯವರು ಕೂಡ ಊಟ ಮಾಡಿದರು, ರೊಟ್ಟಿ ಮಾಡಿದ್ದೆ, ಎಲ್ಲ ತಿಂದರು. ಏನು ಹಿಂಗೆ ದೊಡ್ಡ ಛಾಳಿತ್ತು. ಆಮೇಲೆ ಕಷ್ಟ ಸುಖ ಅಂತ ತಾಯಿ ಮಾತಾಡೋದು ಇರತ್ತೈತೆಲ್ಲ, ಮಗಳದು ಯಾವಾಗಲೂ ಕಷ್ಟ ಕೇಳೋರು ಇರತ್ತಾರ. ತಾಯಿ ಅಂತಂದ್ರೆ ಮಗಳನ್ನ ಹೆಚ್ಚೇನಕ್ಕೆ ಅನ್ನೋ ಥರ ಇರ್ತೈತ್ರಿ ಅದು. ಆಯ್ತು, ಊಟ ಮಾಡಿದ್ವಿ. ಅಲ್ಲೇ ರೂಮ್ ಇತ್ತು ರೀ ನಮ್ದು. ಹಾಂ, ರೂಮ್ ಇತ್ತು. ರೂಮ್ ಒಳಗೆ ಹೋಗಿ ಕೂತ್ಕೊಂಡ್ವಿ. ಇಲ್ಲ ಆಯಿ ನನಗೆ ಊಟನ ಹೋಗ್ವಲ್ತು ಅಂಥೇಳಿ ಅಂದೆ. ಹೌದೇನು ಅಂಥೇಳಂದ್ರೆ, ಯಾಕೆ? ಇಲ್ಲ ಇಲ್ಲೆಲ್ಲ ಒಂದು ಸ್ವಲ್ಪ ವಾಸನೆಗೆ ಊಟನ ಹೋಗ್ವಲ್ತು ಅಂತ ಅಂದೆ ರೀ ನಾನು. ಹೌದು, ಊಟ ಅಷ್ಟ ಹೋಗ್ವಲ್ತೇನ ಅಂಥೇಳಿ ಕೇಳಿದ್ರು ಅವರು. ಹೌದಾಯಿ ಊಟನ ಹೋಗ್ವಲ್ತು ಅಂತಂದ್ರಿ. ಹಂಗಂತಂದಾಗ ನನ್ನ ತವ್ರ ಮನೆಯೊಳಗೆ ಒಂದು 80 ಕೂರ್ಗಿ ಹೊಲದ ಮನೆತನ ರೀ ನಮ್ಮದು. ಹಾಂ, 80 ಕೂರ್ಗಿ. ಹಾಂ, 12 ಎತ್ತಿನ ಕಮತ ಸರ ನಮ್ಮದು. 12 ಎತ್ತಿನ ಕಮತ. ಹಾಂ, 6 ಎಮ್ಮೆ, 6 ಗುಜರಾತಿ ಎಮ್ಮೆ, 6 ಆಕಳದ ಮನೆತನ ನಮ್ಮದು. ಅಂಥ ಕೆಲಸ ನಮ್ಮ ಮನೆಯೊಳಗನ ಒಂದು 6 ಜನ ಆಳುಗಳು ನಮ್ಮ ತವ್ರ ಮನೆಯೊಳಗೆ. 6 ಜನ ಕೆಲಸ ಮಾಡೋರು. ಅಂಥದ್ರೊಳಗೆ ನಾವು ಆಳಿನ ಕೂಡ ಆಳಾಗಿ ನಾವು ಕೆಲಸ ಮಾಡಿದವರು. ಈಗ ನನ್ನ ಹಂತಕಿ ಶಾನ್ಭಗರು ಮಗಳು ಅಂಥೇಳಿ ನಾವು ಯಾವಾಗಲೂ ನಮ್ಮ ಈಗ ಇದ್ರೊಳಗೆ ಇರ್ತಿರ್ಲಿಲ್ಲ. ಆಳಿನ ಕೂಡ ಆಳಾಗಿ ದುಡಿತಿದ್ವಿ ನಾವು. ಹೊಲಕ್ಕೆ ಹೋದರೂ ಸಹಿತ, ಎಲ್ಲಿ ಹೋದರೂ ಸಹಿತ ನಾವು ಕೆಲಸ ಮಾಡತ್ತಿದ್ವಿ ಸರ್. ನಮ್ಮ ಹೊಲ ಐತಿ, ನಾವು ದುಡಿಬಾರ್ದನ್ನೋ ಲೆಕ್ಕಿಲ್ಲ. ನಾವು ಅವ್ರು ಕೂಡ ಕೆಲಸ ಮಾಡಿದವ್ರದ್ದು. 10th ಐತಿ, ನಾಳೆ ನನ್ನ 10th ಎಕ್ಸಾಮ್ ಐತಿ ಅಂದ್ರೆ ನಾನು ಆಳಿನ ಕೂಡ 30 ಆಳಿನ ಕೂಡ ನಟಿ ಹಚ್ಚಕ್ಕೆ ಹೋಗಿದ್ದೆ ಸರ್, ನಾನು ಭತ್ತದ ನಟಿ. ಹಂಗೆ ಮಾಡಿದವ್ರು ನಾವು. ತಾಯಿಯವ್ರಿಗೆ ಹೇಳಿದೆ ನಾನು, ಆಗವಲ್ತಂತ ಹೇಳಿದಾಗ ಊಟ ಯಾಕೆ ಹೋಗ್ವಲ್ತು ನಿನಗೆ ಅಂತ ಪ್ರಶ್ನೆ ಮಾಡಿದರು ನನಗೆ ಅವರು. ಹಾಂ, ಪ್ರಶ್ನೆ ಮಾಡಿದರು ನನಗವರು. ಊಟ ಮಾಡಬೇಕಲ್ಲ ಅಂತಂದ್ರೆ ಅವರು. ಹಂಗಂದಾಗ ಇಲ್ಲ ಇಲ್ಲಿ ವಾಸನೆಗೆ ನನಗೆ ಹೋಗವಲ್ತು ಅಂತಂದ್ರೆ ಸರ್ ಅವರು. ಹಂಗಂದಾಗ ನನಗೆ ಏನು ಪ್ರಶ್ನೆ ಮಾಡಿದ್ರು ಅವರು ಅಂತಂದ್ರೆ, ನೀನು ಎಮ್ಮಿ ಸಗಣಿ ತೆಗೆದಿ ಇಲ್ಲ, ಆಕಳದ್ದು ಹೋಗಿ ಎಮ್ಮಿದು ಒಂದು ಗಡಿಗ್ಯಾಗ ಹೋಗ್ತಿರ್ತೈತೆ ಅದೆಲ್ಲ
ರಿಸರ್ಚ್ ಮಾಡಿದ್ದೆಲ್ಲ ಒಂದು ಗಡಿಗೆ ಹೋದ್ರೆ 4 ಕೂಡ ತುಂಬಬೇಕು ಸರ್. ನಾವು 4 ಎಲ್ಲ ಹೋಗಿ ಒಂದು ಗುಂಡಿ ಒಳಗೆ ಹೋಗಿ ಶೇಖರಣೆ ಆತಂದ್ರೆ ನಾವು ತುಂಬಬೇಕು. ತುಂಬಿ ಹೋಗಿ ತಿಪ್ಪೆಗೆ ಹೋಗಿ ಚೆಲ್ಬೇಕದ. ಅದನ್ನು ನಾವು ಮಾಡ್ತಿದ್ವಿ. ಎಲ್ಲ ಸಗಣಿನೂ ತೆಗೆದ್ವಿ, ಎಲ್ಲನೂ ಮಾಡಿದ್ವಿ ನಾವು. ಎಲ್ಲ ಮಾಡಿ ಬಂದಿದ್ದ ಕೈಗಳಿದ್ದು ನಮ್ಮ ತಾಯಿಯವರು ಏನಂದ್ರು, ಆ ಕೆಲಸ ಮಾಡಿ ಇಲ್ಲ ನೀನು, ಆ ಕೆಲಸ ಮಾಡಿ ಇಲ್ಲ, ಸಗಣಿ ತೆಗ್ದಿ ಇಲ್ಲ ನೀನು, ಈ ಕೆಲಸ ಮಾಡ್ಬೇಕು ನೀನು ಅಂತಂದ್ರು ನನಗವರು. ನಮ್ಮ ತಾಯಿಯವರು ಈ ಕೆಲಸ ನೀ ಮಾಡ್ಬೇಕು ಅಂತಂದ್ರಿ. ಹಂಗಂದಾಗ ನನಗೆ ನನ್ನ ತಾಯಿಯವ್ರ ಕಡೆಯಿಂದ ಏನು ಸಜೆಷನ್ ಸಿಗ್ತೈತೆ ಅನ್ನೋ ಆಸೆ ಇತ್ತು ನನಗೆ. ಏನಾರು ಹೇಳ್ತಾರೆ ಅಂದ್ರೆ ನನಗೇನು ಇಲ್ಲಿದ ಮುಕ್ತಿ ಕೊಡ್ತಾರಂತ ಅನ್ನೋದಿಲ್ಲ, ಏನಾರು ಒಂದು ಸಜೆಷನ್ ಈ ಥರ ವಾಸನೆ ಬರ್ದಾರ್ದಂಗೆ ಏನೋ ಒಂದು ಸಜೆಷನ್ ಕೊಡ್ತಾರಂತ ನಾನು ಮನಸ್ಸಿನಾಗ ಅಂದ್ಕೊಂಡಿದ್ದೆ. ಆದ್ರೆ ಅವರು ಏನೂ ಹೇಳಿಲ್ಲ ನನಗೆ. ನೀ ಮಾಡ್ಬೇಕಂತ ನನಗೆ ಅಂದ್ರಲ್ಲ, ಹಂಗಂದಾಗ ನಮ್ಮ ತಾಯಿಯವರಿಗೆ ನಾನು ಏನು ಹೇಳಿಲ್ಲ. ಅವತ್ತು ಆದಮೇಲೆ ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡು ನನ್ನೊಳಗೆ ಒಂದು ಉತ್ತರ ಹುಡುಕೊಂಡೆ. ಇದು ನನ್ನ ಕಷ್ಟ, ಇದು ನಾನು ಸಾಲ್ವ್ ಮಾಡ್ಕೋಬೇಕು. ಇದು ಯಾರಿಗೆ ಹೇಳಿದರೂ ಪರಿಹಾರ ಆಗೋದಿಲ್ಲ. ಇದು ನನ್ನ ಕಷ್ಟ ಅಲ್ಲ. ಈಗ ತಾಯಿ ಬಂದು ಕೇಳಿದ್ರು ಇದು ಅವ್ರದ್ದಲ್ಲ. ಇದು ನೀನು ಮಾಡ್ಬೇಕಂತ ನಮ್ಮ ತಾಯಿ ಅಂದಾಗ ಇದು ಹೌದಲ್ಲ, ಇದು ನಂದ, ನಾ ಇದಕ್ಕೆ ಪರಿಹಾರ ಏನು ಮಾಡೋಕೋಬೇಕಂದಾಗ ಇದಕ್ಕೆ ಪರಿಹಾರ ನಾನೇ ಹುಡ್ಕೊಂಡೆ. ನಾನು ಇದಕ್ಕೆ ಹೊಂದಾಣಿಕೆ ಆಗ್ಬೇಕೀಗ. ಇದು ನಂದೀಗ ಅದು ನಂದಲ್ಲ, ಇದು ನಂದಿಗೆ ಇಲ್ಲಿ ನಾವು ಹೊಂದ್ಕೋಬೇಕಂತ ಹೇಳಿ ನಾ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಕೆ ಸ್ಟಾರ್ಟ್ ಮಾಡಿದೆ ಸರ್. ಮಾಡ್ಕೊಂಡಾಗ ಅದೇ ಟೈಮಕ್ಕೆ ನಮ್ಮ ಅತ್ತೆಯವರು, ನೀನು ಸಾವ್ಕಾರ ಮನೆ ಹುಡುಗಿಯವ, ಭಾಳ ಅಡುಗೆದು ತ್ರಾಸ ಐತಿ, ನೋಡು ಹೆಂಗೆ ಮಾಡ್ತೀಯ ಅಂಥೇಳಿ 1-2 ಸರಿ ಅಂದಿದ್ರು ಸರ್. ಇವ್ರ ಮನೆಗೆ ಅಡುಗೆ ಮಾಡೋಕ್ಕೆ ಪಾತ್ರೆ ಇರಲಿಲ್ಲ ಸರ್. ಒಂದು 4 ಪಾತ್ರೆ ಬಿಟ್ಟರೆ ಹೆಚ್ಚಿಂದ ಒಂದು ಮುಟ್ಟಿಗೆ ಅಕ್ಕಿ ಹಾಕಿ ಅನ್ನ ಮಾಡ್ತೀನಂದ್ರೆ ಪಾತ್ರೆ ಇರಲಿಲ್ಲ. ನಾನು ಇವ್ರಿಗೇನು ಹೇಳಿದೆ ಅಂದ್ರೆ, ಅನ್ನ ಮಾಡೋಕ್ಕೆ ಸಾರು ಮಾಡೋಕ್ಕೆ ಪಾತ್ರೆ ಇಲ್ಲ. ಒಂದು ಪಾತ್ರೆ ಒಳಗೆ ಸರ, ಒಂದೇ ಒಂದು ದೊಡ್ಡ ಪಾತ್ರೆ ಒಳಗೆ ಅಡುಗೆ ಮಾಡಿ ನಮ್ಮತ್ತೆ ಒಂದು ಪಲ್ಯ ಮಾಡಿದ್ದು ಒಂದು ತಾಟ್ನೆ ಹಾಕಿ ಮುಚ್ಚಿಡ್ತಿದ್ರು, ಇನ್ನೊಂದು ಝುಣ್ಕ ಮಾಡಿ ಇನ್ನೊಂದು ತಾಟಿಗೆ ಹಾಕಿ ಮುಚ್ಚಿಡ್ತಿದ್ರು, ಅದ್ರಾಗ ಸಾರು ಮಾಡಿ ಒಂದು ಇಷ್ಟ ಗುಂಡಿ ಇತ್ತು ಸರ, ಅದು ಇನ್ನೊಂದು ಮುಚ್ಚಿಡ್ತಿದ್ರು. ನನಗೆ ಅದು ಮಾಡಿದೆ ಸರ್. ಅದು ಮಾಡಿದೆ ಪಾತ್ರೆ ತರಿಸಿದೆ ನಾನು. ಇವರು ನನ್ನ ಮಾತು ತೆಗೆದು ಹಾಕಲಿಲ್ಲ, ಪಾತ್ರೆ ತಂದುಬಿಟ್ರು ಅವರು. 1-2 ಪಾತ್ರೆ ತೊಗೊಂಡು ಬರ್ರಿ, ಅಡುಗೆ ಮಾಡೋಕೆ ಪಾತ್ರೆನೇ ಇಲ್ಲ ಅಂತಂದಾಗ ಪಾತ್ರೆ ತರಿಸ್ರು. ತಂದಿಂದ ಹೊಸ ಪಾತ್ರೆ ತಂದಿಟ್ಟಾರೆ. ಮಧ್ಯಾಹ್ನ ಇಟ್ಬಿಟ್ಟಾರೆ ಇವರು. ಊಟಕ್ಕೆ ಬಂದಾಗ ಊಟ ಮಾಡಿ ಹೋಗ್ಯಾರ. ಹೋಗಿಂದ ಸಾಯಂಕಾಲ ಹೊರಗೆ ಹೋಗ್ಯಾರ ಅವರು, ಇಟ್ಟು ಹೋಗ್ಯಾರ್ರಿ. ಮಾರನೇ ದಿನ ಇದು ಪಾತ್ರೆ ಎಲ್ಲಿಟ್ಟಾರ ಹಂಗೆ ಅದಾವ ಸರ್. ಅವರು ಹಾಗೆ ಅದಾವ, ಹೊಸ ಪ್ಲಾಸ್ಟಿಕ್ ಒಳಗೆ ಕವರ್ ಒಳಗೆ ಇರ್ತಾವಲ್ಲ ಹಂಗೆ ಅದಾವ. ನಮ್ಮ ಅತ್ತೆ ಏನು ತಿಳ್ಕೊಂಡ್ರು, ಈಗ ಅಡುಗೆ ಮಾಡಿ ತಿನ್ನಾಕ ಬೇರೆ ಪಾತ್ರೆ ತರ್ಸ್ಯಾರ ಅನ್ನೋ ಥರ ನಮ್ಮ ಅತ್ತೆಯವರು ತಿಳ್ಕೊಂಡ್ಬಿಟ್ರು. ನಮ್ಮ ಅತ್ತೆ, ನಾನು ಪಾತ್ರೆ ತರ್ಸೇನಿ, ಇಬ್ಬರ ಗಂಡ ಹೆಂಡತಿ ಅಡುಗೆ ಮಾಡ್ಕೊಂಡು ತಿಂತಾರೆ ಅಂತ ಅನ್ನೋ ಥರ ಅವ್ರು ತಿಳ್ಕೊಂಡಿದ್ರು. ಅವ್ರು ಅಂದ್ಕೊಂಡಿದ್ದನ್ನು ಪ್ರೀತಿಯಿಂದ ಅಂದ್ಕೊಂಡಾರ. ಇಲ್ಲವ, ನಿನಗಿಲ್ಲೆಲ್ಲ ಸರಿ ಹೋಗೋಂಗಿಲ್ಲ, ನಾನು ಈ 2 ಮಕ್ಕಳದ್ದು ಮಾಡ್ಕೊತೀನಿ, ನಿನ್ನ ಗಂಡಗಟ್ಟ ನೀ ಮಾಡಿ ಹಾಕಿ, ನೀನು ಚಂದ ಇರ ಅಂಥೇಳಿ ಅಂದಿದ್ರು ಅವ್ರು. ಅವಾಗ ಅಂದಿದ್ರು, ನಾನು ಅಷ್ಟು ತಲೆಗೆ ತೊಗೊಂಡಿದ್ದಿಲ್ಲ. ಇರಲಿ ಬಿಡು ಹಂಗೆ ಅಂತಾರ ಅಂಥೇಳಿ ಅಂದ್ಕೊಂಡಿದ್ದೆ. ಪಾತ್ರೆ ಯಾವಾಗ ಬಂತಲ್ಲ, ಅವರು ಪಾತ್ರೆ ತಂದು ಇಟ್ಟು ದಿನ ಸಂಜೆ ಮುಂದೆ ಸುಮ್ಮನಾದವ್ರಿ. ಅವ್ರು ಮಾರನೇ ದಿನ ಅಡುಗೆ ಮಾಡೇನಿ, ಎಲ್ಲ ಕೆಲಸ ಮಾಡೀನಿ, ಎಲ್ಲ ಮುಗೀತು. ಹೊಸ ಪಾತ್ರೆ ಮಾಡಿಲ್ಲ ಸರ. ದಿನಚರಿ ಹೆಂಗೆ ನಡೆದಿತ್ತಲ್ಲ ಅವ್ರ ಥರನ ನಾನು ಮಾಡಿದೆ, ನಮ್ಮ ಅತ್ತೆ ಥರನೂ ನಾನು ಮಾಡಿದೆ ಸುಮ್ಮನಾದೇನ. ಎಲ್ಲ 2 ಗಂಟೆ ಮಟ್ಟ ಊಟ ಆಯ್ತು, ಎಲ್ಲ ಆಯ್ತು. ನನ್ನ ರೂಮ್ನಾಗ ಹೋಗಿ ನಾನು ಮಲ್ಗಿದ್ದೆ ಮಗಳಿಗೆ ಕರ್ಕೊಂಡು. ನಾನು ಎದ್ದು ಬರೋ ಮಟ್ಟ ಅಂತಂದ್ರೆ ನಮ್ಮ ಅತ್ತೆ ಚಹಾ ಮಾಡಿರ್ತಿದ್ರು. ತಾವಿಬ್ಬರು ಚಹಾ ಮಾಡ್ಕೊಂಡು ಕುಡಿದು ನನಗೊಂದು ಕಪ್ ಚಹಾ ಇಟ್ಟಿರ್ತಿದ್ರು. ನಾನು ದಿನಾಲು ಹೋಗವ ಚಹಾ ಆಯ್ತು ನೋಡಿ, ಬಿಸಿ ಮಾಡ್ಕೊಂಡು ಕುಡಿ ಅಂಥೇಳಿ ನಮ್ಮ ಅತ್ತೆ ಅಂತಿದ್ರಿ. ಆಯ್ತು ಅಂಥೇಳಿ ಮುಖ ತೊಳ್ಕೊಂಡು ಚಹಾ ಕುಡಿತಿದ್ದೆ. ಆವತ್ತು ರೂಮಿಂದ ಹೊರಗಡೆ ಬಂದೆ. ನಮ್ಮ ಅತ್ತೆ ನನಗೆ ಚಹಾ ಕುಡಿ ಅಂತೇನು ಹೇಳಿಲ್ಲ ಅನ್ನೋಕ್ಕಿಂತ ನಮ್ಮ ಮಾವ ಏನು ಮಾಡ್ಯಾರ, ಅದೇ ಸ್ಟೋವ್ ಕ್ಲೀನ್ ಮಾಡಿ ಫುಲ್ ಸ್ವಚ್ಛ ಮಾಡಿ, ಸೀಮೆ ಎಣ್ಣೆ ಸರ ಎಲ್ಲ ಅದರೊಳಗಿಂದೆಲ್ಲ ಕರಿದೆಲ್ಲ ತೆಗೆದು ಸ್ಟೋವ್ ಎಲ್ಲ ಸ್ವಚ್ಛ ಮಾಡಿ ಮನೆ ಒಳಗಿಂದ ಡಬ್ಬದಂದು ಇಷ್ಟು ಕಿರಾಣಿ ಕಟ್ಟಿಟ್ಟಾರ. ಇಷ್ಟು ರೇಷನ್ ಕಟ್ಟಿಟ್ಟಾರ ಸರ. ಯಾಕ್ರಿ ಅಯ್ಯರ್ ಇದು ಹಿಂಗ್ಯಾಕೆ ಮಾಡಿಟ್ಟಿರಿ ಅಂತ ಕೇಳಿದೆ ನಾನು. ಚಹಾ ಕುಡಿಯೋಕೆ ಬಂದು, ಯಾಕ್ರಿ ಅಯ್ಯರ ಹಿಂಗ್ಯಾಕೆ ಮಾಡಿರಿ,
ಇಲ್ಲವಾ ಮತ್ತು ಹೊಸ ಡಬರಿ ತರಿಸಿಯಲ್ಲ ಮತ್ತು ಅಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನುವಂತಿ ಕಟ್ಟಿಟ್ಟಿವಿ. ಯಾರು ಹೇಳಿದ್ರಿ ನಿಮಗೆ ಅಂತ ಕೇಳಿದೆ ನಾನು. ಅಡುಗೆ ಮಾಡ್ಕೊಂಡು ತಿಂತೇನಿ ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಕೇಳಿದೆ. ಇಲ್ಲ ಮತ್ತು ಡಬರಿ ತಂದಾರಲ್ಲ ಅದಕ್ಕೆ ಕಟ್ಟಿಟ್ಟೇವಿ. ಇಲ್ಲ ಅಡುಗೆ ಮಾಡ್ಕೊಂಡು ಬೇರೆ ಮಾಡ್ಕೊಂಡು ತಿನ್ನಕ್ಕಲ್ಲವ, ಇಲ್ಲಿ ಅಡುಗೆ ಮಾಡಕ್ಕೆ ತರಿಸೇನ್ರಿ ಅಂಥೇಳಿ ಅಂದೆ ರೀ ನಾನು. ಇರ್ಲಿ ತಗೋ, ಈಗ ತಂದಾನ, ಈಗ ಹೆಂಗಾರ ಮಾಡಿ ಇಬ್ಬರು ಮಾಡ್ಕೊಂಡು ಊಟ ಮಾಡಿರಿ ಅಂಥೇಳಿ ಅಂದ್ರಿ. ಹಂಗಂದಾಗ ನಾನೇನಂದೆ, ನಾ ಬೇರೆ ಮಾಡ್ಕೊಂಡು ತಿನ್ನೋಂಗಿಲ್ಲ. ಇವರಿಗೆ ಅವ್ರ ಮಗ ಇದ್ದಿದ್ದಿಲ್ರಿ ಅವಾಗ, ಡ್ಯೂಟಿ ಮ್ಯಾಗಿದ್ರು. ನಿಮ್ಮ ಮಗನಿಗೆ ಬೇರೆ ಮಾಡ್ಕೊಂಡು ತಿನ್ನೋ ಆಸೆನ ಐತಿ ಅಂದ್ರೆ ಬೇಕಾದ್ರೆ ಇನ್ನೂ ಒಂದು ಮಾಡ್ಕೊಲಿ. ಬೇರೆ ಮಾಡ್ಕೊಂಡು ತಿನ್ನೋ ಆಸೆ ಐತಿ ಅಂದ್ರೆ ಇನ್ನೂ ಒಂದು ಮಾಡ್ಕೊಲಿ, ಇನ್ನೂ ಒಂದು ಮಾಡ್ಕೊಲಿ. ನಾ ಬೇರೆ ಮಾಡ್ಕೊಂಡು ತಿನ್ನೋದಿಲ್ಲ ಅಂತಂದೆ ಸರ್. ಇರ್ಲಿವಾ, ಅವನು ಹೊಟ್ಟಿ ನೆತ್ತಿ ನೋಡು, ಅವನು ಹೊಟ್ಟಿ ನೆತ್ತಿ ನೋಡು, ಅವನು ಚಂದಗೆ ಮನ್ಯಾಗ ಊಟ ಮಾಡ್ತಿದ್ದಿಲ್ಲ, ಅವನದೊಂದು ನಿನ್ನ ಹೊಟ್ಟಿ ನೆತ್ತಿ ನೋಡು, ನೀವು ಅಲ್ಲಿ ಅಂತಂದ್ರೂ ಈಗ ಮಾಡ್ಕೊಂಡು ತಿನ್ನಕ್ಕೆ ನಾ ಹೇಳ್ತೀನಿ ಅಂತಂದ್ರಿ. ನಾ ಹೇಳ್ತೀನಿ ಅಂತಂದ್ರೆ ಇಲ್ಲ ಅಯ್ಯರ ನಾ ಹೋಗೋದಿಲ್ಲ ಅಂತಂದೆ. ನಾ ಹೋಗೋದಿಲ್ಲ ಅಂತಂದೆ ನಾನು. ಇದು ನಮ್ಮ ತಾಯಿಯವ್ರು ಬಂದು ಹೋದ್ಮೇಲೆ ರೀ, ಇದು ನಮ್ಮ ತಾಯಿಯವ್ರು ಬಂದು ಹೋದ್ಮೇಲೆ ರೀಸನ್ ಹೇಳೋಕ್ಕಾಗೋಂಗಿಲ್ಲ. ಅಲ್ಲೇನು ನನಗೆ ಪ್ರಶ್ನೆ ಕೇಳೋಕ್ಕಾಗೋಂಗಿಲ್ಲ, ತಾಯಿಯವ್ರಿಗೆ ಕೇಳಿದ್ರೆ ಉತ್ತರ ಸಿಗೋಂಗಿಲ್ಲ, ನಾನು ಹುಡ್ಕೋಬೇಕಲ್ಲ ಎಲ್ಲ. ಈಗ ಪ್ರಶ್ನೆಗೆ ಉತ್ತರ ಇಲ್ಲ, ನಾ ಹೋಗೋದಿಲ್ಲ ಅಂತಂದೆ ರೀ. ನಾ ಹಂಗಂದಿಂದ ಅತ್ತಿಯವ್ರು ಕೇಳಲೇ ಇಲ್ಲ, ನೀ ಮಾಡ್ಕೊಂಡ ತಿನ್ಬೇಕು ಅಂತ ಹೇಳಂದ್ರಿ. ಮಾಡ್ಕೊಂಡ ತಿನ್ಬೇಕಂದಾಗ ಒಲ್ಲೆಂದೆ ರೀ ನಾನು ಆ ಪ್ರಶ್ನೆನೂ ಹಾಕಿದೆ. ನಾ ಹೋಗೋದಿಲ್ಲ ಬೇರೆ ತಿನ್ನಕ್ಕೆ, ನಾ ಬೇರೆ ಮಾಡ್ಕೊಂಡು ತಿನ್ನಕ್ಕೆ ಹೋಗೋಂಗಿಲ್ಲ ಅಂತಂದೆ ರೀ ನಾನು. ಹಂಗಂದಾಗ ಇರಲಿ ಹೋಗಂತ ಭಾಳ ಒತ್ತಾಯ ಮಾಡಿದ್ರು ಅವ್ರು. ಹಂಗಂದಾಗ ಯಾಕೆ ನೀವು ಹಿಂಗೆ ಅನ್ನಕತ್ತೀರಿ, ನಿಮ್ಮ ಮಗ ಏನಾರು ಹೇಳ್ಯಾರೇನು ಅಂತ ಕೇಳಿದೆ ನಾ. ನಿಮ್ಮ ಮಗ ನಾ ಮಾಡ್ಕೊಂಡು ತಿಂತೇನೆ ಅಂತ ಏನಾರು ಹೇಳ್ಯಾರೇನು ನಿಮಗೆ, ನಿಮ್ಮ ಮುಂದೆ ಏನಾರು ಹೇಳ್ಯಾರನ, ನನಗೆ ಹೇಳಲಾರದ ಮಾತು ನಿಮಗೆ ಹೇಳ್ಯಾರನ ಅಂತ ಕೇಳಿದೆ ರೀ ನಾನು. ಕೇಳಿದಾಗ ಇಲ್ಲವ ಅವನು ಏನು ಹೇಳಿಲ್ಲ ನನಗೆ ಅಂತಂದ್ರಿ. ಹಂಗಂದಾಗ ಇಬ್ಬರು ಡಿಸೈಡ್ ಮಾಡಾಕತ್ತೇವಿ, ಇಬ್ಬರು ಮಾಡ್ಕೊಂಡು ತಿನ್ನಿರಿ ಅಂತ. ಅಷ್ಟೊತ್ತಿಗೆ ಟೈಮ್ ಎಷ್ಟಾಗಿತ್ತು ರೀ, ಇವರು ಡ್ಯೂಟಿಯಿಂದ ಬಂದಾರ, ಅವರು ಬಾಯ್ ಮಾಡಾಕತ್ತಾರ, ನಿಮಗೆ ಮಾಡ್ಕೊಂಡು ತಿನ್ನಂದ್ರೆ ನೀವು ತಿನ್ನವಲ್ರಿ. ಜಗಳ ಅಂದ್ರೆ ಮಾತಿನ ಘರ್ಷಣೆ, ಮಾತಿನ ಘರ್ಷಣೆ ಇದು, ಜಗಳ ಇಲ್ಲ. ಇಲ್ಲವ್ವ ಭಾರತಿ ಮಾಡ್ಕೊಂಡು ತಿನ್ನಕ್ಕೆ ತಂದಿಲ್ಲ, ನಾನು ಇಲ್ಲೇ ಮಾಡಕ್ಕೆ ತಂದೇನೆ ಅಂತ ಅವ್ರು ಹೇಳಾಕತ್ತಾರೆ. ಇರ್ಲಪ್ಪ ತಿನ್ನಿರಿ ಅಂತ ಅವ್ರು ಅಂತಾರೆ. ಕನ್ನೆಗೆ ಒಂದು ಡಿಸಿಷನ್ನಿಗೆ ಬಂತ್ರಿ ಅದು. ಏನಂತಂದ್ರೆ ಅವ್ರು ಏನು ತಿಳ್ಕೊಂಡಾರಂದ್ರೆ, ನೀನು ದೊಡ್ಡ ಮಂತ್ಯಂದು ಹುಡುಗಿ, ಇಲ್ಲೆಲ್ಲ ನಿನಗೆ ಸರಿ ಹೋಗೋಂಗಿಲ್ಲ ಅಂತ ಅನ್ನೋದಕ್ಕೆ ನಾನು ಹಿಂಗೆ ಹೇಳ್ತೀನಿ ಅಂಥೇಳಿ ಅನ್ನಕತ್ತಿದ್ದರು ಅವರು. ನೀ ತಿಂದು ಸಾಕು, ಮಾಡ್ಕೊಂಡು ತಿನ್ನ ಅಂಥೇಳಿ. ಹಂಗಂದಿಂದ ನಾನು ಜಾಸ್ತಿ ಮಾತಾಡಿದ್ರೆ ಯೂಸ್ ಇಲ್ಲ. ಈಗ ಏನು ಮಾತಾಡ್ಬೇಕು, ಈಗ ಮಾತು ಬೆಳೆಯಾಕತ್ತೈತಿ. ನಾನು ಏನೂ ಇಲ್ಲ, ನಾ ಹೋಗೋದಿಲ್ಲ ಅನ್ನೋ ಒಂದು ಮಾತು ಬಿಟ್ಟರೆ ಯಾವುದೂ ಮಾತಾಡಕತ್ತಿಲ್ಲ ರೀ ಅವ್ರ ಹತ್ರ. ಅವರು ಹೇಳಾಕತ್ತಾರ. ಕೊನೆಗೆ ಒಂದು ಡಿಸಿಷನ್ನಿಗೆ ಬಂದೆ. ನಾನು ಹೋಗ್ಬೇಕು ಅಂತಂದ್ರೆ, ನಾನು ಈಗ ನೀವು ಹೋಗನ್ನಕತ್ತೀರಿ, ನನಗೀಗ ಬೇರೆ ಮಾಡ್ಕೊಂಡು ತಿನ್ನಂತ ನೀವು ಅನ್ನಕತ್ತೀರಿ, ನಿಮ್ಮ ಮಾತು ಕೇಳ್ಕೊಂಡು ನಾ ಹೋಗಂಗಿಲ್ಲ, ನಾ ಹೋಗೋದಿಲ್ಲ ಅಂತ ಅವ್ರಿಗೆ ಪ್ರಶ್ನೆ ಹಾಕಿದ್ದೆ ನಾನು. ಯಾಕಂತ ಕೇಳಿದ್ರು ರೀ ಅವರು. ಯಾಕಂತ ಕೇಳಿದ್ರು. ನಾ ಈಗ ಪದ್ಧತಿ ಇರ್ತೈತಿಲ್ಲ ಸರ, ಹೊಚ್ಚಲಕ್ಕೆ ಮೇಳಿ ಬಿಡೋದು ಫಸ್ಟ್ ಟೈಮ್ ಒಳಗೆ ಕರ್ಕೊಂತಿರ್ತಾರಲ್ಲ, ಪದ್ಧತಿಗಳವು. ಹೊಚ್ಚಲಕ್ಕೆ ಮೇಳಿ ಬಡದು ನನಗೆ ಒಳಗೆ ಕರ್ಕೊಂಡೇರಿ, ನೀವು ಹೊಚ್ಚಲಕ್ಕೆ ಮೇಳಿ ಬಡೋದು ಒಳಗೆ ಕರ್ಕೊಂಡಿರಿ. ಆದ್ರೆ ನಾ ಹೊಚ್ಚಲ ದಾಟೋದಿಲ್ಲ, ಹೊಚ್ಚಲ ದಾಟೋದಿಲ್ಲ. ನಾನು ಯಾವಾಗ ಹೋಗ್ತೇನೆಂದ್ರೆ, ನಾ ಈ ಭೂಮಿ ಬಿಟ್ಟು ಹೋಗ್ತೇನಲ್ಲ ಅವಾಗ ನಾ ಹೊಚ್ಚಲ ಬಿಟ್ಟು ದಾಟೋದು. ನಮ್ಮ ಅತ್ತೆಯವರಿಗೆ ಹೇಳಿದೆ ರೀ ನಾನು. ನಮ್ಮ ಅತ್ತೆಯವ್ರಿಗೆ ನಾ ಹೇಳಿದೆ, ನಾನು ಸತ್ತಾಗ ನಾ ಈ ಹೊಚ್ಚಲ ದಾಟ್ತೇನೆ, ನಾ ಸತ್ರಿ ಇಲ್ಲೇ ಸಾಯ್ತೇನೆ, ನಾ ಹೋಗೋದಿಲ್ಲ ಅಂತಂದೆ ರೀ. ನಾ ಹೋಗೋದಿಲ್ಲ ಅಂತಂದೆ. ಅವಾಗ ನಮ್ಮ ಅತ್ತೆಗೆ ರಿಯಲೈಸ್ ಆತ್ರಿ. ರಿಯಲೈಸ್ ಆಯ್ತು ನಮ್ಮ ಅತ್ತೆಗೆ, ನನ್ನ ಸೊಸೆ ಅಲ್ಲಾಕಿ ಮಗಳು ಅಂತ ಹೇಳಂದ್ರಿ. ಅಂದ್ರೆ ನನ್ನ ಬಗ್ಗೆ ಅವರು ಸಾವ್ಕಾರ ಮನೆ ಮಗಳು, ಸೊಕ್ಕೈತಿ, ದೊಡ್ಡ ಶ್ರೀಮಂತರ ಮಗಳಿಕಿ, ಎಷ್ಟು ಸಾವ್ಕಾರ ಮಂತೇನು ಹುಡುಗಿಕಿ, ನಮ್ಮ ಮನೆಗೆ ಒಗ್ಗುದಿಲ್ಲ, ತಾನು ಬೇರೆ ಇರ್ತೀನಿ ಅಂತ ಅನ್ನೋಕ್ಕಿಂತ ಮೊದ್ಲು ನಾವು ಹೇಳಿದ್ರೆ ಹುಡುಗಿ ಮನಸ್ಸು ಚೇಂಜ್ ಆಕೈತೇನು ಅಂತೇಳಿ ನಮ್ಮ ಅತ್ತೆ ನನಗೆ ಹಂಗೆ ಹೇಳಿದ್ರಿ. ಹೇಳಿದ್ರು ಇಲ್ಲ ನೀ ಬೇರೆ ಮಾಡ್ಕೊಂಡು ತಿನ್ನು ಅಂಥೇಳಿ. ಆದರೆ ನಾವು ಒಪ್ಪಲಿಲ್ಲ. ನಾನು ಸತ್ರನ ಹೊಕ್ಕೇನೆ ಅಂಥೇಳಿ ಹೇಳಿದಾಗ ನಮ್ಮ ಅತ್ತೆ ನನಗೆ ತಬ್ಕೊಂಡು ಅತ್ತರಿ. ಇಲ್ಲವ ನಿನ್ನ ಬಗ್ಗೆ ನಾ ಭಾಳ ಕೆಟ್ಟ ವಿಚಾರ ಮಾಡಿದ್ದೆ,
ನನ್ನ ತಲೆಯಾಗ ಭಾಳ ಕೆಟ್ಟ ವಿಚಾರಗಳಿತ್ತು. ನೀ ಹಿಂಗಂತ ನನಗೆ ಗೊತ್ತೇ ಇಲ್ಲ ಅಂತೇಳಂದ್ರಿ. ನಿನ್ನ ಮನಸ್ಸು ಹಿಂಗೈತೆ ಅಂತ ನನಗೆ ಗೊತ್ತೇ ಇಲ್ಲ, ನಾನು ವಿಚಾರ ಮಾಡಿದ್ದ ಬೇರೆ ಅಂತ ಅಂದ್ಬಿಟ್ರು ಅವರು. ಹಂಗಂದಾಗ ಇಲ್ಲ ನೀ ಭಾಳ ದೊಡ್ಡ ಮಾತಾಡ್ಬಿಟ್ಟು ನೀನು ಸಣ್ಣ ಬಾಯಾಗ 18 ವಯಸ್ಸು ಸರ್. 18 ವಯಸ್ಸಿನಾಗ ಯಾವ ಮಾತು ಬರ್ಬೋದು ಸರ್? 18 ವಯಸ್ಸಿನ ಹುಡುಗರು ಬೇಕಾದಂಗೆ ಆಟ ಆಡ್ತಿರ್ತಾವೆ. ಈಗಿನ ಜನ್ರೇಷನ್ ಪ್ರಕಾರ ಹುಡುಗರು ಭಾಳ ಚಂದ. ಈಗ ಹುಡುಗರಿಗೆ ಲೆಕ್ಕ ತೊಗೊಂಡ್ರೆ ಭಾಳ ಮೆಚುರಿಟಿ ಭಾಳ ಬಂದುಬಿಟ್ಟಿತ್ತು ನನಗೆ. ಅವಾಗ ಬುದ್ಧಿ ಅಂತಾರಲ್ಲ, ಅವಾಗ ಭಾಳ ಬಂದುಬಿಟ್ಟಿತ್ತು. ಹಂಗಂದಾಗ ಅತ್ತೆ ನನಗೆ ಭಾಳ ಗಟ್ಟಿ ಹಿಡ್ಕೊಂಡು ಹತ್ಬಿಟ್ರು. ಇಲ್ಲವ ನಿನ್ನ ಬಗ್ಗೆ ನಾ ಭಾಳ ತಪ್ಪು ತಿಳ್ಕೊಂಡಿದ್ದೆ, ಸೊಕ್ಕೈತಿ, ಈಕಿ ಮಾಡೋದಿಲ್ಲ, ಈಕಿ ಹಿಂಗೆ ಮಾಡ್ತಾಳ ಹಂಗೆ ಮಾಡ್ತಾಳ ಅಂತೇಳಿ ಭಾಳ ತಿಳ್ಕೊಂಡಿದ್ರು. ತಬ್ಕೊಂಡು ಹತ್ಬಿಟ್ರು ಸರ್ ಅವರು. ಅವಾಗಿನಿಂದ ನಮ್ಮ ಅತ್ತಿ ತನ್ನ ಮಗಳು ಸುಳ್ಳು, ಅವ್ರ ಮಗಳು ಒಬ್ಬಾಕಿ ತೀರ್ಕೊಂಡ್ರು ಸಹಿತ 4 ಮಕ್ಕಳು ಮಗಗೆ ಇಲ್ಲೇ ಒಂದು ಸಣ್ಣ ರೂಮ್ ಕೊಟ್ಟು ಮಗಳಿಗೂ ಇಲ್ಲೇ ಇಟ್ಕೊಂಡಿದ್ರು ಸರ್ ಅವರು. ಮಗಳಿಗೂ ಇಲ್ಲೇ ಇಟ್ಕೊಂಡಿದ್ರು. ತನ್ನ ಮಗಳು ಸುಳ್ಳು ನನಗೆ ಅಷ್ಟು ಚಂದ ನೋಡಕತ್ತಾರ ಸರ್ ಅವರು. ಎಲ್ಲೇ ಹೋದ್ರೂ ಇಬ್ಬರು ಕೂಡ ಹೋಗಿದ್ವಿ ಸರ್. ಯಾರ ಕೇಳಿದ್ರೆ ಹಾದಿಗೆ ಹೋಗೋರು, ದಾರಿಗೆ ಹೋಗೋರು, ಮಗಳ ಅಂತ ಕೇಳ್ತಿದ್ರು. ಹೌದ್ರಿ ನನ್ನ ಮಗಳ, ಅಶೋಕನ ಹೆಂಡ್ತಿ ಹಿಂಗೆ ಅಂತಿದ್ರು ಸರ್ ನಮ್ಮತ್ತೆ. ಹಂಗೆ ಅಂತಿದ್ರು. ಆಮೇಲೆ ಬರ್ತಾ ಹೆಂಗಾತಂದ್ರೆ ನಮ್ಮತ್ತೆ, ನಾನು ರೊಟ್ಟಿ ಮಾಡ್ತಿದ್ದೆ ಸರ್. ನಾನು ರೊಟ್ಟಿ ಭಾಳ ಚಂದ ಮಾಡ್ತಿದ್ದೆ. ರೊಟ್ಟಿ ಭಾಳ ಚಂದ ಮಾಡ್ತಿದ್ದೆ. ರೊಟ್ಟಿ ಅವರೇ ಬೈತಿದ್ರು ನನಗೆ ನಮ್ಮತ್ತೆ, ಯವ್ವ ದಪ್ಪ ಮಾಡಿಬಿಡು, 4 ತಿನ್ನು 2 ತಿಂತಾವ ಅಂತೇಳಿ ನಮ್ಮ ಅತ್ತೆ ಅಂತಿದ್ರು. ಆದರೂ ಚೆಂದಾಗಿ ಅವ್ರು ಎಷ್ಟರ ತಿನ್ನಲಿ ತೆಳ್ಳಗೆ ರೊಟ್ಟಿ ಬಡಿದು ಪಲ್ಯ ಮಾಡೋದು ಒಲಿ ಮ್ಯಾಗ ನಾ ಮಾಡ್ತಿದ್ದೆ. ಎಲ್ಲ ಆದಮ್ಯಾಗ ನಾನು ರೊಟ್ಟಿ ಪಲ್ಯ ಎಲ್ಲ ಮಾಡಿ ಅವರಿಬ್ಬರಿಗೂ ತಿನ್ಸಮಟ್ಟ ಅಂದ್ರೆ ನಮ್ಮ ಭಾವನಿಗೆ ಇಬ್ಬರಿಗೂ ಊಟಕ್ಕೆ ಹಾಕಿ ತಿನ್ಸಮಟ್ಟ ಅಂದ್ರೆ ನಾನು ಬಟ್ಟೆ ಪಾತ್ರೆ ಮುಗಿಸ್ಕೊಂಡು ಬರ್ತಿದ್ದೆ ಸರ್. ಬಟ್ಟೆ ಪಾತ್ರೆ ಮುಗಿಸ್ಕೊಂಡು ಬರ್ತಿದ್ದೆ. ಬರೋವರಿಗೆ ಅಂದ್ರೆ ನಮ್ಮ ಅತ್ತಿ ನನಗೆ ತಾಟ ಮಾಡಿ ತನಗೆ ತಾಟ ಮಾಡ್ಕೊತಿದ್ರು ಸರ್. ತಾನು ಕುಂದ್ರು ಜಗದಾಗ ನನಗೆ ಕುಂದ್ರಕ್ಕೆ ಜಾಗ ಕೊಟ್ಟು ನನ್ನ ಜಾಗಕ್ಕೆ ಅವ್ರು ಕುಂದಿರ್ತಿದ್ರು ಸರ್. ಅಂದರೆ ಒಲಿ ಕಡೆ ಒಂದು ಮಣಿ ಸರ್. ಅಂದ್ರೆ ಒಂದು ಹಿರಿಯರು ಕುಂದ್ರೋದು ಮಣಿ ಅಂತ ಇರ್ತೈತಲ್ಲ, ಕಟ್ಗೆ ಮಣಿ, ಆ ಮಣಿ ಮ್ಯಾಗ ನನಗೆ ಕುಂದ್ರಸಕ್ಕೆ ಕೊಡ್ತಿದ್ರು ಸರ್. ಅಯ್ಯರಿ ಇಲ್ಲೇ ಕುಂದ್ರಿ ನೀವಂತ ನಾನು ಅಂತಿದ್ದೆ. ಬೇಡವಾ ನೀನ ಕುಂದ್ರಲ್ಲೇ ಅಂಥೇಳಿ ನನಗೆ ಹಿಂಗೆ ಗಾಡಿಗೆ ವಾರ್ಕೊಂಡು ಊಟ ಮಾಡೋಕ್ಕೆ ನನಗೆ ಅವ್ರ ಜಾಗ ಕೊಟ್ರೆ ನಾನು ಅವ್ರ ಎದುರಿಗೆ ಕುಂದಿರ್ತಿದ್ದೆ ಸರ್. ಅವ್ರ ಎದುರಿಗೆ ನಾನು ಕುಂದಿರ್ತಿದ್ದೆ. ಇಬ್ಬರು ಕೂಡ ಊಟ ಮಾಡಿಕೊಂಡು ಹೇಳ್ತಿದ್ದೀವಿ ಸರ್. ಇಷ್ಟು ಗಂಗೂಬಾಯಿ ಅವರು. ಇಷ್ಟೆಲ್ಲ ಮಾಡ್ಕೊಂಡ್ವಿ. ಕ್ರಮೇಣ ಅವ್ರದ್ದು ಟೈಮ್ ಬಂತು, BP ಹೆಚ್ಚು ಕಮ್ಮಿ ಆಗಿ ಫಸ್ಟ್ ಮಾವಾರು ತೀರ್ಕೊಂಡ್ರಿ, ಆಮೇಲೆ ಅತ್ತೆಯವ್ರು ತೀರ್ಕೊಂಡ್ರು. ಹಾಂ ಸರ್, ಒಂದು 5 ತಿಂಗಳದಾಗ ಸರ್. ಆಗಸ್ಟ್ ಒಳಗೆ ಮಾವಾರು ತೀರ್ಕೊಂಡ್ರು, ಜನವರಿಗೆ ಅತ್ತೆಯವ್ರು ತೀರ್ಕೊಂಡ್ರು. ಹಾಗೆ ಅತ್ತೆಯವ್ರು ತೀರ್ಕೊಂಡ್ಮೇಲೆ ನಮ್ಮ ಕಾಟ್ ಮೇಲೆ ಮಲ್ಕೊಂಡು ಅವ್ರಿಗೆ ಅಷ್ಟು ಅದಾರ ಅಂದರು ಸರ, ಮಾಮಾರ ಅಂತ ಕರಿತಿದ್ದೆ ನಾನು. ಮಾಮಾರ ಅಂತ ಕರಿತಿದ್ದೆ. ನಮ್ಮ ಅತ್ತೆ ಬೈತಿದ್ರು, ಯಾಕೆ ಅವರಿಗೆ ಮಾಮ ಅದು ಇದು ಅಂತಿದ್ದಿ, ಚಂದ್ರಗೆ ಗಣೇಶ ಅಂತ ಒದ್ರು ಅಂಥೇಳಿ ಅಂತಿದ್ರು ಅವರು. ನನಗೆ ಯಾಕೋ ಇನ್ನು ಅವ್ರಿಗೆ ಹೆಸರು ತೊಗೊಂಡು ಒದ್ರಾಕೆ ಅಷ್ಟೊಂದು ಮನಸ್ಸು ಬರ್ತಿರಲಿಲ್ಲ. ಮಾಮಾರ ಹಂಗ್ರಿ, ಮಾಮಾರ ಹಿಂಗ್ರಿ ಅಂಥೇಳಿ ಅವ್ರು ಕೂಡ ನಾನು ಮಾತಾಡ್ಕೊತಾನೆ ಇದ್ದೆ. ಮಾಮಾರ ನಮ್ಮ ಇವ್ರ ಅಪ್ಪಾರ ತೀರ್ಕೊಂಡು 5 ತಿಂಗಳಿಗೆ ಅತ್ತೆಯವರು ತೀರ್ಕೊಂಡ್ಬಿಟ್ರು. BP ಹೆಚ್ಚು ಕಮ್ಮಿ ಆಗಿರಿ. ಅದು ತೀರ್ಕೊಂಡ್ಮೇಲೆ ಕಾಟ್ ಮೇಲೆ 25 ವರ್ಷದಿಂದ ಏನು ಮಲ್ಕೊಂಡಿದ್ರಲ್ಲ ಅವ್ರಿಗೆ ತೊಂದರೆ ಬಂದುಬಿಡ್ತು ಸರ್. ತೊಂದರೆ ಬಂದುಬಿಡ್ತು. ಹೆಂಗೆ ಮಾಡೋದಪ್ಪ ಇನ್ನು? ಈಗ ಅವ್ರಿಗೆ ಆರಾಮಿಲ್ಲ. 8 ದಿನ ಮಲ್ಕೊಂಡಾರ ಸರ್ ಅವ್ರು. ನಮ್ಮ ಅತ್ತೆಯವರು 8-9ನೇ ದಿನಕ್ಕೆ ತೀರ್ಕೊಂಡ್ಬಿಟ್ರು ಅವರು. 9ನೇ ದಿನ ತೀರ್ಕೊಂಡ್ರೆ ಅವ್ರು ಮಲ್ಕೊಂಡಾಗ ಇವರ ಒಂದು ಸ್ವಲ್ಪ ತಿನ್ನಿಸೋದು ಉಣಿಸೋದು ಮಾಡ್ತಿದ್ರು. ಮಾಡ್ತಿದ್ರು. ಅವ್ರಿಗೆ ಅಷ್ಟೊಂದು ಅನ್ನಿಸ್ಲಿಲ್ಲ. ತಾಯಿ ತೀರ್ಕೊಂಡ್ಬಿಟ್ರಲ್ಲ, ಇನ್ನು ಊಟ ಮಾಡಿಸೋದು ಯಾರು? ಎಲ್ಲ ಚಿಂತೆ ಹತ್ತಿಬಿಡುತ್ತೆ ಅವರಿಗೆ. ಇವರು ಮುಂಜಾನೆ ಒಂದು ಸ್ವಲ್ಪ ಏನಾರ ನಾಷ್ಟ ಮಾಡಿದ್ದು ತಿನ್ನಿಸಿ ಹೋಗ್ಬಿಡ್ತಿದ್ರು ಸರ್. ನನಗೆ ಯಾಕೋ ಏನು ಅವರು ಉಪವಾಸ ಇರೋದು ನನಗೆ ನೋಡೋಕ್ಕಾಗಲಿಲ್ಲ ಅಂದ್ರೆ ಅವರು ತೀರ್ಕೊಂಡಿದ್ದು ನಮ್ಮ ಅತ್ತೆ ಮಾವ ತೀರ್ಕೊಂಡಿದ್ದ ಟೈಮ್ ಚಲೋ ಬಂದಿದ್ದಿಲ್ಲ ರೀ. ಟೈಮ್ ಸರಿ ಇರಲಿಲ್ಲ. ಈ ಮನೆ ಬಿಡ್ಬೇಕಂತಿತ್ತು. ಸಣ್ಣದೊಂದು ರೂಮ್ ಇತ್ತಲ್ಲ, ಈ ಜಾಗ ಬಿಡ್ಬೇಕಿತ್ತು ರೀ. ಆ ಕಡೆ ಒಂದು ರೂಮ್ ಐತಿ. ಅದು ಬೆಡ್ರೂಮ್ ಒಳಗೆ ಅವರಿಗೆ ಒಂದು ಕಾಟ್ ಫುಲ್ ಹೋಗ್ಬಿಡ್ತು ಸರ್. ಅವ್ರಿಗೆ ಮಲ್ಕೊಂಡವರಿಗೆ ಅವರಿಗೆ ಕಾಟ್ ಮೇಲೆ ಮಲಗಿಸೋದು, ಇನ್ನೊಬ್ಬವನಿಗೆ ಮಾತು ಬರಲಾರ್ದವನಿಗೆ ಅವನಿಗೆ ಆ ಕಡೆ ಮಲಗಿಸಿ, ನಾವು 3 ಜನ ಮಕ್ಕಳು ತೆಳಗ್ರಿ. 2 ಹೆಣ್ಮಕ್ಳಿದ್ರು. ಅವಾಗ ಗಂಡು ಮಗ ಇದ್ದಿದ್ದಿಲ್ಲ ರೀ, ಗಂಡು ಮಗ ಹುಟ್ಟಿದ್ದಿಲ್ಲ. 2 ಹೆಣ್ಮಕ್ಳು, ನಾವಿಬ್ಬರು ಗಂಡ ಹೆಂಡತಿ. ಮಕ್ಕಳಿಗೆ ಕಾಟ್ ತೆಳಗೆ ಹಾಕಿ ನಾವು ಈ ಕಡೆ ಮಲ್ಕೊತಿದ್ವಿ ಸರ್. ಅಷ್ಟೇ ಜಗದಾಗ ಸರ್. ಇಲ್ಲ ಸರ್, ಇಲ್ಲ.
ಕಾಟ್ ಮೇಲೆ ಅವ್ರು ಮಲ್ಕೊತಿದ್ರು, ಕೆಳಗಡೆ ಮಕ್ಕಳಿಗೆ ಮಲಗಿಸಿ ನಾನು ಈ ಕಡೆ ಸೈಡ್ ಮಕ್ಕೊತಿದ್ದೆ. ಲಘು ನಾನು ಎಲ್ಲ ದಿನ ಹೇಳೋದನ್ನು 5 ಗಂಟೆಗೆ ಕೇಳ್ತಿದ್ದೆ ಸರ್. 5 ಗಂಟೆಗೆ ಹೇಳೋ ಟೈಮ ನಮ್ಮದು. ಹೇಳ್ತಿದ್ದೆ, ಎದ್ದೆಲ್ಲ ಇವ್ರು ಡ್ಯೂಟಿ ಟೈಮಿಗೆಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ರೊಟ್ಟಿ ಪಲ್ಯ ಏನು ಮಾಡಬೇಕು ಮಾಡ್ತಿದ್ನಿ. ಹೋಗೋ ಹೊತ್ತಿನಾಗ ಏನು ತಿನ್ನಿಸ್ತಿದ್ರು ಸರ್, ತಿನ್ನಿಸ್ತಿದ್ರು. ಆಗೇನು ತಿಂದಿದ್ದೇನಿತ್ತಲ್ಲ ಅದು ಸಾಯಂಕಾಲ ಬರೋವರೆಗೂ ಒಂದಿನ ನೋಡಿದೆ ನಾನು ರೀ. ನಮ್ಮ ಮಾಮಾರು ಅವ್ರು ಮಲ್ಕೊಂಡವ್ರು ಇದ್ರಲ್ಲ, ಒಂದಿನ ನೋಡಿದೆ ನಾನು. ಇವ್ರು ಬರೋ ಮಟ್ಟ ತಿನ್ನೋದಿಲ್ಲ, ಏನು ಮಾಡ್ಬೇಕಿನ್ನು ಅಂಥೇಳಿ ವಿಚಾರ ಮಾಡಿದೆ. ಮಾಮಾರ ತಿನ್ನಿರಿ, ಹೆಂಗಾರ ಮಾಡಿ ತಿನ್ನಿಸ್ಲೇನ ಹಿಂಗೆ ಅಂತಿದ್ದೆ ನಾನು. ಬ್ಯಾಡ ಬಿಡ್ರಿ ಭಾರತೀಯರ, ಬ್ಯಾಡ ಬಿಡ್ರಿ ಅಂಥೇಳಿ ಅಂತಿದ್ರು. ಒಂದಿನ ಭಾಳ ಕಾಡೋದಕ್ಕೆ ಏನು ಮಾಡಿದೆ ರೀ ನಾನು, ಸಾರು ಪಲ್ಯ ಎಲ್ಲ ಹಾಕಿ ರೊಟ್ಟಿ ಅದು ಹಾಕಿ ಇಲ್ಲಿ ಇಟ್ಟಿದ್ದೆ ಸರ್. ತಾಟ ಮಕ್ಕೊಂಡಾಗ ಹಿಂಗೆ ಇಟ್ಟಿದ್ದೆ, ಎದೆ ಮೇಲೆ ಇಟ್ಟಿದ್ದೆ. ಒಂದೊಂದು ಬಟ್ಲೆ ತೊಗೊಂಡು ತಿಂದ್ರು ಸರ್ ಅವರು. ತಿನ್ನಕ್ಕೆ ಸರಿ ಹೋಗಿಲ್ಲ ಖರೆ, ಆದರೂ ನಾನು ಭಾಳ ತಿನ್ನಿರಿ ಮಾಮಾರ ಅಂತಂದಾಗ ಒಂದು ಸ್ವಲ್ಪ ಅರ್ಧ ರೊಟ್ಟಿ ಹಾಕಿದ್ದೆ ರೀ. ನಾನು ತಿಂದ್ರೆ ಮತ್ತೆ ಹಾಕ್ಬೇಕಂಥೇಳಿ ತಿಂದ್ರಿ. ಅದ್ರಾಗ 1-2 ಪೀಸ್ ಬಿಟ್ಟರು, ಅಷ್ಟಕ್ಕೆ ಸಾಕಂದ್ರೆ. ತಿನ್ನಿಸ್ತೇನೆ ಅಂದರು, ನೀವು ತಿನ್ಸಕ್ಕೆ ಕೊಡೋಂಗಿಲ್ಲ ಮತ್ತು ನಿಮಗೂ ತಿನ್ನಕ್ಕೆ ಬರವಲ್ತು, ಹೆಂಗೆ ಮಾಡ್ತೀರಿ ನೋಡ್ರಿ ಅಂಥೇಳಿ ಅಂದೆ ರೀ ನಾನು. 2-3 ದಿನ ಹೋದ್ ಸರ. ನಮ್ಮ ಅತ್ತೆಯವ್ರ ದಿನಾನೂ ಮುಗ್ದಿಲ್ಲ. 13 ದಿವ್ಸಕ್ಕೆ ದಿನ ನಮ್ದು ಇದ್ರು ಮರಾಠದ್ರೊಳಗೆ 13 ದಿವ್ಸ ಮಾಡ್ತೀವಿ. ದಿನಾನೂ ಮುಗುದಿಲ್ಲ. ನಮ್ಮ ಅತ್ತೆ ತೀರ್ಕೊಂಡು 4 ದಿನಕ್ಕೆ ಇಷ್ಟ ಆತ್ರಿ ಅದು. ಕೊನೆಗೆ ನನಗೂ ಯಾಕೋ ಭಾಳ ತ್ರಾಸಾಗತ್ತೆ ಅವ್ರು ಉಪವಾಸ ಇದ್ದದ್ದು ನೋಡಿ. ಏನು ಮಾಡ್ಬೇಕಿನ್ನು? ಅತ್ತೆಯವ್ರು ಸೀರೆ ಉಡ್ತಿದ್ರು, ಅತ್ತೆ ಸೀರೆನ ನಾವು ಉಡ್ತಿದ್ದೆ. ಅತ್ತೆ ಸೀರೆ ಅಂಬರ್ ಪಾಲಿಸ್ಟರ್ ರೀ, ಅಂಬರ್ ಪಾಲಿಸ್ಟರ್ ಮೊದಲಿಂದ ಹಳೇ ಕಾಲದ ಸೀರೆಗಳು. ಅವಾಗೂ ಸ್ಟಾರ್ಟಿಂಗ್ ಬಂದಾಗ ನಾನು ಯಾವುದನ್ನು ಡ್ರೆಸ್ ಅಂತಾಗಲಿ ಚೂಡಿ ಅಂತಾಗಲಿ ಯಾವುದೂ ಹಾಕ್ಕೊಳ್ಳಿಲ್ಲ ಸರ್. ಒಂದು ಆಪ್ಷನ್ ಕೊಟ್ಟರು, ನೋಡಿ ಹೆಂಗೆ ಮಾಡ್ತೀಯ, ಡ್ರೆಸ್ ಹಾಕ್ಕೊತೀಯ, ನೈಟಿ ಹಾಕ್ಕೊತೀಯ, ಸೀರೆ ಉಡ್ತೀಯ ಅಂಥೇಳಿ. ನಾ ಕೇಳಿದೆ, ಏನು ಮಾಡ್ತೀನಿ ನೋಡಂತ ನನ್ನ ಮೇಲೆ ಪ್ರಶ್ನೆ ಬಿಟ್ಟರು ಇವರು. ಡ್ರೆಸ್ ಹಾಕ್ಕೊತೀಯ, ಈಗ ಅವ್ರು ಏನೋ ನೈಟಿ ಹಾಕ್ಕೋತಾರಂತ ನೀ ನೈಟಿ ಹಾಕ್ಕೋತೀಯ, ಸೀರೆ ಉಡ್ತೀಯ, ನಮ್ಮ ಆಫೀಸ್ ಜನ ಯಾರು ಬರ್ತಿರ್ತಾರೆ, ಹೆಂಗೆ ಮಾಡ್ತೀನಿ ನೋಡು ಅಂತ ನನಗೆ ಪ್ರಶ್ನೆ ಕೊಟ್ಟರು ಇವರು. ಏನು ಮಾಡ್ಬೇಕಿನ್ನು, ಹೋಗಲಿ ಬಿಡು ಸೀರೆನ ಉಟ್ರಾತಂಥೇಳಿ ಅವಾಗಿನಿಂದ ಸೀರೆ ಮೇಲೆ ಅದೇನು ಸರ್. ಎಸ್ ಅಲ್ಲ ಸರ್, ಭಾರತದ ನಾರಿ ಯಾವತ್ತು ಸೀರೆ ಮೇಲೆ ಇರಬೇಕು ಖರೆ ಇರಬೇಕು. ಬಟ್ ಹಿಂಗೆ ಇರೋದಿಲ್ಲ. ದಿನಗಳು ಚೇಂಜ್ ಆಕ್ಕಾವ, ಪ್ರಕೃತಿ ಚೇಂಜ್ ಆಗ್ತಿರ್ತೈತಿ, ಮನುಷ್ಯನೂ ಚೇಂಜ್ ಆಗ್ತಿರ್ತಾನೆ, ಏನೋ ಒಂದು ಚೇಂಜ್ ಆಗ್ತಿರ್ತೈತಿ. ಅವ್ರಿಗೆ ನೋಡಿ ನಾ ಹಾಕಿದೆ, ನನಗೆ ನೋಡಿ ಅವ್ರು ಹೋಗ್ತಿರ್ತಾರೆ ಅನ್ನೋದು ಇರ್ತೈತಲ್ಲ. ನಾನು ಏನು ಮಾಡ್ಕೊಂಡೆ ಅಂದ್ರೆ ಇವ್ರದ್ದು ಒಂದು ಆಪ್ಷನ್ ತೊಗೊಂಡೆ. 3 ಒಳಗೆ 1 ಆಫೀಸ್ ಮಂದಿ. ಈಗ ನೀವು ಸರ್ ಬರಾಕತ್ತೀರಿ ಅಂತ ಹೇಳ್ತೀರಿ, ಈಗ ನೀವು ಬರಾಕತ್ತೀರಿ ಅಂಥೇಳಿ ನಾನು ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಮಾಡ್ಕೊಂಡು ರೆಡಿ ಹೋಗೋ ಮಟ ನೀವು 5 ನಿಮಿಷ ಬಂದು ಅವ್ರು ಮಲ್ಕೊಂಡವ್ರಿಗೆ ಮಾತಾಡಿಸಿ ಹೋಗ್ಬಿಡ್ತೀರಿ. ಅದಕ್ಕೇನು ಮಾಡಿದೆ, ಇರಲಿ ನಾ ಹಿಂಗೆ ಇರೋ ಚಲೋ ಅಂಥೇಳಿ ನಾನು ಸೀರೆ ಒಳಗನ ಸ್ಟಾರ್ಟ್ ಮಾಡಿದೆ ಸರ್. ಅವಾಗಿನಿಂದ ಹಿಂಗೆ ಇದ್ದೆ. ಅತ್ತೆಯವ್ರ ಸೀರೆ ಉಡ್ತಿದ್ದೆ. ನನಗೆ ಅವ್ರ ಸೀರೆ ಭಾಳ ಮೆತ್ತಗೆ ಅಂಬರ್ ಪಾಲಿಸ್ಟ್ರಲ್ಲ ಅವಾಗಿನವೆಲ್ಲ ಉಡ್ತಿದ್ದೆ. ಅವು ತೀರ್ಕೊಂಡ್ಮೇಲೆ ಅತ್ತೆ ಸೀರೆ ನಾನು ಉಡ್ತಿದ್ದೆ. ಅದು ಒಂದು ಬ್ಲೂ ಕಲರ್, ಈ ಕಲರ್ ಇತ್ತು ಸರ್. ಅದು ಈ ಕಲರ್ ಇತ್ತು. ಉಟ್ಟಿದ್ದೆ ಅವತ್ತು ನಾನು ಉಟ್ಟಿದ್ದೆ. ಇವ್ರು ಬರೋದು ಲೇಟ್ ಆತ್ರಿ, ರಾತ್ರಿ ಲೇಟ್ ಆತ. ಊಟ ಮಾಡಿಸ್ತೀನಿ ರೀ ಮಾಮಾರ ನಾನು ಅಂತಂದೆ. ಬ್ಯಾಡ್ರಿ ಭಾರತಿ ಅಂತಂದ್ರೆ ರೀ ಅವ್ರು, ಬ್ಯಾಡ್ರಿ ಭಾರತಿ ಅಂತಂದ್ರೆ. ಇರಲಿ ಮತ್ತು ಇವರು ಬರೋದು ಲೇಟ್ ಆಕೈತಂತ ಊಟ ಮಾಡಿರಿ ಅಂಥೇಳಿ ಅಂದೆ ನಾನು. ಹಿಂಗೆ ತಾಟ ಹಿಡ್ದೇನಿ ಸರ್. ನಾನು ತಾಟ ಹಿಡ್ದೇನಿ. ಎಲ್ಲ 1-2 ಥರ ಪಲ್ಯ ಮಾಡೇನಿ. ನಾನ್ ವೆಜ್ ಅಂತೂ ತಿಂತಿದ್ದಿಲ್ಲ ಅವರು. ಇವರು ಫುಲ್ ಬ್ರಾಹ್ಮಿನ್ಸ್. ಇವರು ಮರಾಠ ಆದರೂ ಬ್ರಾಹ್ಮಿನ್. ನಾನು ನಮ್ಮ ತವ್ರ ಮನ್ಯಾಗ ತಿಂದಕಿ ಇಲ್ಲಿ ಬಂದು ಎಲ್ಲ ತಿನ್ನೋದು ಬಿಟ್ಟಿದ್ದೆ ರೀ. ನಾ ಒಂದು ತತ್ತಿ ಸೈತಿಲ್ರಿ ಇವ್ರ ಮನ್ಯಾಗ. ಹಂಗಿದ್ರು ಫುಲ್ ಬ್ರಾಹ್ಮಣರ ಥರನ. ಅವ್ರ ಅತ್ತೆ ಮಾವ ತಿಂತಿದ್ರು ಸರಿ, ಆದರೆ ಅತ್ತೆ ಕಡೆಯಿಂದ ತಿನ್ನೋದು ಬಿಟ್ಟಿದ್ರಿ ಅವರು, ತಿನ್ನೋದು ಬಿಟ್ಟಿದ್ರು. ತಾಟ್ನಾಗೆಲ್ಲ 1-3 ಥರ ಪಲ್ಯ ಮಾಡಿದ್ದೆ. ಪಲ್ಯ ಹಾಕ್ಕೊಂಡು ರೊಟ್ಟಿ ಮುರ್ಕೊಂಡು ಹಿಡ್ಕೊಂಡೆ. ಮಾಮಾರ ಇವತ್ತೊಂದಿನ ತಿನ್ನಿಸ್ತೇನೆ ತಗೋರಿ ಅಂಥೇಳಿ. ಬ್ಯಾಡ್ರಿ ಅಂತ ಹೇಳಂದ್ರೆ ಅವರು. ಹಂಗಂದಿಂದ ಇವತ್ತೊಂದಿನ ತಿನ್ನಿರಿ ಏನಾಗೋದಿಲ್ಲ ಅಂತಂದೆ. ಸಮಾಧಾನ ರೀತಿಯಿಂದ ಹೇಳುವಷ್ಟು ಹೇಳಿದೆ ನಾನು, ಹೇಳ್ದಷ್ಟು ಹೇಳಿದೆ. ಹಂಗಂದಿಂದ ಒಂದು ಮಾತು ಕೇಳಿದೆ ಅವರಿಗೆ, ನೀವು ನನಗೆ ತಮ್ಮನ ಹೆಂಡ್ತಿ ಅಂಥೇಳಿ ನನಗೆ ಸರಿಸಿಡೋದಿತ್ತು, ಸರಿಸಿಟ್ಟು ಬಿಡ್ರಿ. ನಿಮ್ಮ ಹಂತಲ್ಲಿ ಬರೋದಿಲ್ಲ, ನಿಮ್ಮ ಹಂತಲ್ಲಿ ಬರೋದಿಲ್ಲ. ನಿಮ್ಮ ತಮ್ಮ ಬರುವವರೆಗೂ ನಿಮಗೆ ಯಾಕಂತ ಕೇಳೋದಿಲ್ಲ. ನಾನು ಮಾತಾಡಿದ್ದು ಮಾತು ಸರ್ ಇದು. ಅವ್ರಿಗೆ ಹೇಳ್ದಿನ, ನಿಮ್ಮ ತಮ್ಮನ ಹೆಂಡ್ತಿ ನನಗೆ ನೀವು ತಮ್ಮನ ಹೆಂಡ್ತಿ ಥರನ ನೋಡ್ರಿ, ದೂರಿಟ್ಬಿಡ್ರಿ. ನನಗೆ ನಿಮ್ಮ ಹತ್ರ ಬರೋದಿಲ್ಲ ನಾನು. ನೀವು ಯಾವಾಗ ನಿಮ್ಮವನ ಸೀರೆ ಉಟ್ಟೇನಿ, ನಾನು ನಿಮ್ಮವನ ಸೀರೆ ಉಟ್ಟೇನಿ. ಈ ಸೀರೆ ಒಳಗೆ ನನ್ನ ಮುಖದೊಳಗೆ ನಿಮ್ಮ ತಾಯಿ ಮುಖ ನೋಡ್ತೀನಿ ಅಂತಂದ್ರೆ
ನನ್ನ ಮುಖ ತಮ್ಮನ ಹೆಂಡತಿ ಮುಖ ಸರಿಸಿಡ್ರಿ, ನಿಮ್ಮ ಅವನ ಮುಖ ಕಾಣ್ತಿದ್ರಾಗ ನಮ್ಮವ್ವ ಉಣ್ಸಾಕತ್ತ ಅವ್ವನ ಅಂತಿದ್ರಿ ಅವ್ರು. ಅವ್ವ ಬಂದಾಳ ಅಂತ ಅನಿಸ್ತೈತಿ ನಿಮಗೆ ನೋಡ್ರಿ, ನಿಮ್ಮ ಅವನ ಮುಖ ಕಾಣ್ತೈತಿ ಅಂತಂದ್ರೆ ನನ್ನ ಕೈಯಂತೂ ನೀವು ತಿನ್ಬೇಕು. ನಿಮ್ಮ ತಮ್ಮನ ಹೆಂಡತಿ ಕಾಣಕತ್ತಾಳಂದ್ರೆ ನಿಮ್ಮಂತಲ್ಲಿ ಬರೋದಿಲ್ಲ ಅಂತ ಹೇಳಂದೆ ನಾನು. ಹಂಗಂದಿಂದ ಒಂದು ಕ್ಷಣ ನೋಡಿದ್ರು ಸರ್ ಅವ್ರು ನನಗೆ ನೋಡಿ ಅಳಾಕತ್ತರ್ರಿ. ಯಾಕ್ರಿ ಮಾಮಾರ ಅಂಥೇಳಿ ಅಂದ್ರೆ ಯಾಕ್ರಿ ಅಂತ. ಇಲ್ಲ ನೀವು ನಮ್ಮ ತಮ್ಮನ ಹೆಂಡ್ತಿ ಅಲ್ಲ, ನಮ್ಮ ತಮ್ಮನ ಹೆಂಡ್ತಿ ಅಲ್ಲ ನೀವು ನಮ್ಮವ್ವ ಅಂತಂದ್ರಿ. ನಮ್ಮ ತಾಯಿ ನೀವು. ಯಾಕಂದ್ರೆ ಒಂದು ರಿಸರ್ಚ್ ಮಾಡ್ಬೇಕಂದ್ರೆ ಅವ್ರಿಗೆ ತೊಂದರೆ ಇತ್ತು ಸರ್. ನಾವ ಡಬ್ಬಿ ಹಿಡ್ಕೋಬೇಕು, ನಾವ ಇದು ಮಾಡಿದ್ರಿಂದ ರಿಸರ್ಚ್ ಮಾಡ್ತಿದ್ರು ಸರ್ ಅವರು. ಅವ್ರಿಗೆ ರಿಸರ್ಚ್ ಮಾಡೋಕೆ ಆ ಥರ ಇದು ಮಾಡೋಕ್ಕೆ ಬರ್ತಿದ್ದಿಲ್ಲ. ಈ ಥರ ಹಿಂಗೆ ಡಬ್ಬಿ ಹಿಡ್ಕೋಬೇಕು, ನಾವ ಹಿಡ್ಕೋಬೇಕು ಸರ್. ಸಣ್ಣ ಮಕ್ಳಿಗೆ ಹೆಂಗೆ ಮಾಡಿಸ್ತೇವಲ್ಲ ಹಿಂಗೆ ಹಿಡ್ಕೊಂಡಾಗ ಯೂರಿನ್ ಪಾಸ್ ಆಕ್ಕಿತ್ತು. ಮಾಡಿದೆ ಸರ್, ನಾನು ಮಾಡಿದೆ. ಅವ್ರು ಅದಕ್ಕೆ ಭಾಳ ಕಷ್ಟ ಮಾಡಿಕೊಂಡ್ರು. ತಾಯಿ ಮಗ ಅದಾನಂತಂದ್ರೆ ಬೇಕಾದ ಮಾಡ್ತೈತಿ. ನನ್ನ ಮಗ ಅವನು ದೊಡ್ಡವನ ಇರಲಿ ಸಣ್ಣವನ ಇರಲಿ ಮಗನ ರೀ. ಯಾವುದೂ ನಾಚಿಕೆ ಮಾನ ಮರ್ಯಾದೆ ಯಾವುದೋ ಬರೋದಿಲ್ಲ ಅದ್ರೊಳಗೆ. ಮಗ ಆಗಿರ್ತಿತ್ತು ಅದು ಒಂದು ತಮ್ಮನ ಹೆಂಡತಿ ಮುಂದೆ ಹೆಂಗಿರ್ಬೇಕು ಅನ್ನೋದು ಅವ್ರಿಗೊಂದು ಭಯ ಇತ್ತು. ನೀವು ಹಿಂಗೆ ಯಾಕೆ ಮಾಡಾಕತ್ತೀರಿ ಅಂತಂದಾಗ ನಿಮ್ಮವು ಕಾಣ್ತಾಳ, ನಿಮ್ಮ ಸನೇ ಬರೋದಿಲ್ಲ ರೀ ಮಾಮಾರ ನಾನು ಅಂತಂದೇನ. ಒಟ್ಟು ಬರೋದಿಲ್ಲ, ನಿಮ್ಮ ತಮ್ಮ ಬರುಮಟ ಬರೋದಿಲ್ಲ ಅಂತಂದೇನ. ಹಂಗಂದಾಗ ನೀವು ನಮ್ಮ ತಮ್ಮನ ಹೆಂಡ್ತಲ್ಲ, ನಮ್ಮ ಅವ್ವಾಗಿ ಬಂದಿರಿ ನೀವು ಅಂಥೇಳಂದ್ರಿ. ಅವಾಗಿನಿಂದ ಎಷ್ಟು ದಿವಸ ರೀ, ದಿನ ಆಗೋವರೆಗೂ ನನ್ನ ಕೈಲೇನೆ 2 ಹೊತ್ತು ಊಟ ಮಾಡಿಸ್ಕೊತಿದ್ರು, ನಾಷ್ಟ ಮಾಡಿಸ್ಕೊತಿದ್ರು, ಎಲ್ಲ ಯೂರಿನ್ ಪಾಸ್ ಮಾಡಿಸ್ತಿದ್ದೆ. ಟಾಯ್ಲೆಟ್ ಒಂದು ಇವ್ರು ಮಾಡ್ತಿದ್ರು ಸರ್. ಟಾಯ್ಲೆಟ್ ಒಂದು ಅವ್ರ ತಮ್ಮ ಬಂದ ಮೇಲೇನ ಮಾಡ್ತಿದ್ರು. ನಾನು ಏನು 1-2-3 ಸತಿ ಯೂರಿನ್ ಪಾಸ್ ಮಾಡ್ತಿದ್ರಲ್ಲ ಅದೆಲ್ಲ ನಾನು ಮಾಡ್ತಿದ್ದೆ. ದಿನ ಆಗೋವರೆಗೂ ಆಯಿತು. ನಮ್ಮ ಅತ್ತೆದು ಇವತ್ತು ದಿನ ಮುಗೀತು ರೀ. 13 ದಿನ ಮುಗೀತು ಇವತ್ತು ಮುಗೀತು. ನಾವು ಒಂದು 3 ತಿಂಗಳ ಮಟ್ಟಿಗೆ ಮನೆ ಬಿಡೋದಿತ್ತು. 3 ತಿಂಗಳು ಬಿಡೋಕೆ ವ್ಯವಸ್ಥೆ ಮಾಡಾಕತ್ತಿದ್ವಿ ನಾವು. ಒಂದು ಸಮಸ್ಯೆ ಏನು ಬಂತಂದ್ರೆ ಇವ್ರಿಗೆ ಹೆಂಗೆ ಕರ್ಕೊಂಡು ಹೋಗ್ಬೇಕು, ಹೆಂಗೆ ಶಿಫ್ಟ್ ಮಾಡ್ಬೇಕು, ಹೆಂಗ್ರೆ ಶಿಫ್ಟ್ ಮಾಡ್ಬೋದು. ಆದ್ರೆ ಮನೆ ಕೊಡೋರು ನಮಗೆ ಹೆಂಗೆ ಕೊಡ್ತಾರ ಚಿಂತೆ ಸ್ಟಾರ್ಟ್ ಆತ್ರಿ ನಮಗೆ. ನಾವಿಬ್ಬರು ಅದೇವಂದ್ರೆ ಕೊಡ್ಬೋದು, ಇವರಿಬ್ಬರಿಗೂ ನೋಡಿ ಮನೆ ಕೊಡಾಕಿಲ್ಲ ಅಂತ ಅವ್ರ ಮುಂದೆ ಏನು ಮಾತಾಡಿದ್ದಿಲ್ಲ ಸರ್. ನಾವ ವಿಚಾರ ಮಾಡ್ತಿದ್ವಿ ಹೆಂಗೆ ಮಾಡೋದಿನ್ನ. ನಾನೇನಂದೆ ನೋಡ್ರಿ, ಒಂದು 3 ತಿಂಗಳು ಎಲ್ಲೂ ಮನೆ ಹಿಡಿಬೇಡ್ರಿ, ಯಾವುದು ಮನೆ ಕೇಳಕ್ಕೆ ಹೋಗ್ಬೇಡ್ರಿ. ಗುಡಿ ಛಾವಣಿ ಇರ್ತಾವಲ್ಲ ಅಲ್ಲಿ ಒಂದು ಹಿಂಗೆ ಪಡ್ದ ಹಾಕ್ಕೊಂಡು ಇರೋಣ ಅಂತ ಹೇಳಿದ್ದೆ ರೀ ನಾನು. ಏನೂ ಇಲ್ಲಪ್ಪ ಅಂತಂದ್ರೆ ಹಿಂಗೆ ಸೈಡ್ ಕಾರ್ನರ್ ಯಾರ್ದಾರ ಒಂದು ದೇವ್ರ ಗುಡಿ ಕಟ್ಟಿ ಗರಡಿ ಮನೆ ಕಟ್ಟಿ ಸರ್, ದೊಡ್ಡ ಇರ್ತಾವಲ್ಲ ಆ ಗರಡಿ ಮನೆ ಕಟ್ಟಿಗೆ ಒಂದು ಹಿಂಗೆ ತಾಡ್ಪತ್ರಿ ಕಟ್ಟಿ ಇರೋಣ, ಒಂದು 3 ತಿಂಗಳು ಹೆಂಗಾರ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಂದಿದ್ದೆ ರೀ ನಾನು ಇವರಿಗೆ. ಬೇಡ ಹಾಗೆಲ್ಲ ಇವರು ಚಲೋ ಆಗೋಂಗಿಲ್ಲ, ಮನೇನ ನೋಡ್ತೀನಿ ಅಂತ ಅಂದಿದ್ರು ಸರ್. ಇವರು ಮನೇನ ನೋಡ್ತೀನಿ ಅಂತಂದಿದ್ರು. ಹಂಗೆ ಅನ್ಕೊಡ್ಲೆ ಇಲ್ಲ ಮನೆ ಸಿಗೋದಿಲ್ಲ ಬಿಡ್ರಿ ಅಂತ ಹೇಳಿ ಅಂದೆ ನಾನು. ಹಂಗೆ ನೋಡಿ ಬಂದ್ರಿ. ನೋಡಿ ಬರೋಮಟ್ಟ ಅಂದರೆ ಇವತ್ತು ಪೂರ ದಿನ ಮಾಡಿದ್ವಿ, ಎಲ್ಲ ಆಯಿತು. ನಾಳೆ ನಾಡ್ದೆ ಮನೆ ಶಿಫ್ಟ್ ಮಾಡೋದಿತ್ತು ನಮ್ದು. ನೋಡ್ಕೊಂಡು ಬಂದಿದ್ರು. ಅವ್ರಿಗೇನಾಯ್ತು ಭಾಳ ರಾತ್ರಿ ಸಂಕಟ ಸ್ಟಾರ್ಟ್ ಆಯ್ತು ಅವ್ರಿಗೆ. ನಮ್ಮ ಭಾವನೆಗೆ 5 ಗಂಟೆಯಿಂದ ಸ್ಟಾರ್ಟ್ ಆಗೈತೆ ರೀ. ಹಿಂಗಾಗಕತ್ತೈತ್ರಿ ಭಾರತೀಯರು, ನನಗೆ ಹಂಗಾಗಕತ್ತೈತಿ ಅಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ಬಿಟ್ಟಿದ್ರು. ಎಳ್ನೀರು ತಂದು ಕೊಟ್ಟೆ, ಲಿಂಬಿ ರಸ ಮಾಡಿಕೊಟ್ಟೆ ರೀ. ಏನು ಮಾಡಿದ್ರು ಅವ್ರಿಗೆ ಸಂಕಟನ ಕಡಿಮೆ ಆಗಲಿಲ್ಲ. ಏನು ಇವರು ಡ್ಯೂಟಿಯಿಂದ ಬಂದು ಏನಾರ ಔಷಧ ತರ್ಲೇನಪ್ಪ, ಏನಾರ ಮಾಡ್ಲೇನಪ್ಪ ಅಂತೆಲ್ಲ ಕೇಳಿದ್ರು. ಬರೀ ಸಂಕಟ ಅನ್ನಕತ್ರು ಸರ್ ಅವರು. ಯಾಕೋ ಏನೋ ತ್ರಾಸ ಭಾಳ ಮಾಡ್ಕೊಕತ್ರು. ಗಟ್ಟಿ ಜೀವ ಸರ್, ಸಾಯೋ ಜೀವ ಅಲ್ಲ, ಗಟ್ಟಿ ಜೀವ ಅದ. ಅಷ್ಟು ಕಲ್ಲು ಬಂಡೆ ಹೆಂಗೆ ಇದ್ದವ್ರು ಅವರು. ಅವ್ರಿಗೆ ನೋಡಿದ್ರೆ ಅಷ್ಟು ಮಲ್ಕೊಂಡಾರ ಅಂತಂದ್ರೆ ಅವ್ರ ಹೇರ್ ಸ್ಟೈಲ್ ಏನು ವಿನೋದ್ ಖನ್ನಾ ಸರ್, ಹಿಂದಿ ಆಕ್ಟರ್ ಗೊತ್ತಲ್ಲ ಸರ್, ಸೇಮ್ ವಿನೋದ್ ಖನ್ನಾ ಹೇರ್ ಸ್ಟೈಲ. ಇಲ್ಲಿ ಕಟ್ ಸರ್ ವಿನೋದ್ ಖನ್ನಾ ಅಂದ ಅಲ್ಲಿಂದ ಇಲ್ಲಿ ಮಟ ಸ್ಕ್ವೇರ್ ಕಟ್ಟಿದ್ದು. ಅಷ್ಟು ಚಂದ ಇದ್ರು ಅವರು. ಅಷ್ಟು ಸಾಯುವಾಗೂ ಹಂಗೆ ಇದ್ರು ಸರ್ ಅವರು. ಏನಂದ್ರೆ ಬಂದ ಮೇಲೆ ನನ್ನ ಕೂಡ ಡಿಸ್ಕಸ್ ಮಾಡ್ತಿದ್ರು ಅವರು. ಹಂಗೆ ಬಿಸ್ನೆಸ್ ಮಾಡೋಣ್ರಿ ಭಾರತೀಯರು, ಹಿಂಗೆ ಬಿಸ್ನೆಸ್ ಮಾಡೋಣ್ರಿ, ನೀವು ನನಗೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ಹಿಂಗೆ ಉಪ್ಪಿನಕಾಯ್ದು ಮಾಡ್ಕೊಳ್ಳೋಣ್ರಿ, ಹಾಲಿನ ವ್ಯಾಪಾರ ಮಾಡೋಣ್ರಿ, ಇಷ್ಟೆಲ್ಲ ನಾನು ಕೂಡ ಮಾತಾಡೋದಂಥವ್ರು. ಅವತ್ತೆಲ್ಲ ತ್ರಾಸು ಮಾಡಿಕೊಂಡು ಡಾಕ್ಟ್ರಿಗೆಲ್ಲ ಕರೆದು ಕೇಳಿದ್ರು ಏನಿಲ್ಲ ಹಂಗೆ ಆಗ್ತಿರ್ತೈತಿ ಅಂಥೇಳಿ ಅಂದ್ರಿ ಡಾಕ್ಟ್ರು. ಆದರೆ ಸಂಕಟನ ಜಾಸ್ತಿ ಆಗಿತ್ತು ಅವರಿಗೆ. ಬೆಳಗಿನ ಜಾವ 6 ಗಂಟೆಗೆ ತೀರ್ಕೊಂಡ್ರು. ಬೆಳಗಿನ ಜಾವ 6 ಗಂಟೆಗೆ
ತೀರ್ಕೊಂಡ್ರು ಸರ್. ಸಂಕಟ ಅಂದಂಥವ್ರು 5:30ವರೆಗೂ ಸಂಕಟ ಅಂದು ಮಾತಾಡದಂಥವ್ರು ಭಾಳ ಜೀವ ಇದ್ದರ್ರಿ ನನ್ನ ಮೇಲೆ. ಭಾಳ ಒಂದು ಮಗಳಕ್ಕಿಂತ ಹೆಚ್ಚಿಗೆ ನೋಡ್ಯಾರ. ಮತ್ತವ್ರು ನಮ್ಮ ಅತ್ತೆ ಮಾವಂದಾಗಲಿ ಭಾವಂದರಾಗಲಿ ಏನು ಒಂದು ಕೂದಲಲ್ಲಿ ಕೊಂಕಷ್ಟ ಆದರೂ ನಾ ಹೇಳಕ್ಕೆ ಅಸಾಧ್ಯ. ನಾನು ಅತ್ತೆ ಮಾವಂದಾಗಲಿ ಯಾರ್ದು ಹೇಳಕ್ಕೆ ನನಗೆ ಒಂದು ಮಾತುಗಳು ಇಲ್ಲ. ಕೆಟ್ಟದ್ದನ್ನು ಹೇಳಕ್ಕೆ ನನ್ನ ಕಡೆ ಮಾತೇ ಇಲ್ಲ. ಇರ್ತೈತೆ ಎಲ್ಲರ ಮನ್ಯಾಗೂ. ಬಟ್ ನಾನು ಹೆಂಗದೇನಂತ ಅನ್ಕೊಂಡಾಗ ನನ್ನ ಬಗ್ಗೆ ಒಂದೇನು ಹೇಳಿಲ್ಲ ಅವ್ರ ಕಡೆ. ಅಷ್ಟು ಚಂದ ಇದ್ದಂಥವ್ರು ಬೆಳಗಿನ ಜಾವ 5:30 ಮಟ್ಟ ಒದ್ದಾಡ್ದಂಥವ್ರು 6 ಗಂಟೆಗೆ ಸುಮ್ಮನೆ ಮಲ್ಕೊಂಡ್ಬಿಟ್ರಿ. ಇವ್ರೇನಂದ್ರಿ, ಯಪ್ಪ ಇಷ್ಟೊತ್ತು ಮತ್ತು ಒದ್ದಾಡಿದ ನೋಡ, ಎಷ್ಟು ತ್ರಾಸ ತೊಗೊಂಡ ಗಣೇಶ, ಈಗ ಒಂದಿಟ್ಟು ಮಕ್ಕೊಂಡ ನೋಡ, ನಾನು ಒಂದಿಟ್ಟು ಮಕ್ಕೊಂಡು ಡ್ಯೂಟಿಗೆ ಹೊಕ್ಕೇನಿ ಅಂಥೇಳಿ ಅಂದ್ರು ಸರ. ನಾನಂದೆ ನೋಡ್ರಿ ಮತ್ತು ಸುಮ್ಮನೆ ಮಕ್ಕೊಂಡಾರ ಏನಾಯ್ತು ನೋಡ್ರಿ ಅಂತ ಹೇಳಾಕತ್ತೇನೆ ರೀ ನಾನು ಸರ. ಏನಾತಂತಂದಾಗ ಸುಮ್ಮನೆ ಹಿಂಗೆ ಕಣ್ಣು ಮುಚ್ಚಿ ಮಕ್ಕೊಂಡನ್ ಸರ. ಏನಾತಂತ ಕೇಳಿದಾಗ ನೋಡ್ರಿ ಎಚ್ಚರ ಅದಾರಿ ಇಲ್ಲಿ ನೋಡ್ರಿ, ಇಲ್ಲಿ ಭಾರತಿ ಇಷ್ಟು ಮತ್ತು ಮುಂಜಾನೆ ಮಟ್ಟ ರಾತ್ರೆಲ್ಲ ಮಕ್ಕೊಂಡಿಲ್ಲ ಸರ. ನಾವು ರಾತ್ರೆಲ್ಲ ಮಕ್ಕೊಂಡಿಲ್ಲ. ಅಷ್ಟು ಸೌಂಡ್ ಮನೆ ಒಳಗೆ ಒದರುದು ಅಂತಂದ್ರೆ ಅಷ್ಟು ಒದರಿ ಬಿಟ್ಟಾರ. ಒದರಿದ್ರೆ ಗಣೇಶ ಹೇ ಗಣು ಅಂದ್ರೆ ಸರ್ 6 ಗಂಟೆ ಆಗಿತ್ತು. ಹಿಂಗೆ ಮುಟ್ಟಾರ. ಬಿಸಿ ಇತ್ತು ಸರ್, ಮೈ ಬಿಸಿ ಇತ್ತು. ಇನ್ನು ಅದು ಹೋಗೈತಲ್ರಿ ಜೀವ. ಬಿಸಿ ಇತ್ತು ಇದ್ದಾಗ ಮಕ್ಕೊಂಡನ್ ತಗೋ ಅಂತಂದ್ರಿ. ಮಕ್ಕೊಂಡನ್ ತಗೋ ಅಂದ್ಮ್ಯಾಗ ಬಾಜುನ ಇವ್ರ ಅಣ್ಣ ಇದ್ರು. ಅವರು LS ಕೆಲಸ ಮಾಡ್ತಿದ್ರಿ, ಭೀಮರಾವ್ ಅಂಥೇಳಿ. ಅವ್ರಿಗೆ ಕರೆದ್ರೆ ಬಾರ ಮತ್ತು ಭೀಮು ಬಾ ಇಲ್ಲೇ ಮತ್ತು ಗಣು ಸುಮ್ಮನೆ ಮಕ್ಕೊಂಡು ನೋಡ್ಬಾ ಅಂಥೇಳಿ ನಮ್ಮ ಇವ್ರ ವೈನಿನೂ ಮತ್ತು ಇವ್ರ ಅಣ್ಣ ಬಂದು ನೋಡಿದ್ರಿ. ಇವ್ರ ಅಣ್ಣನ ಹೆಂಡ್ತಿ ನೋಡಿ ಇಲ್ಲ ಹೋಗೈತಿ ಅಂತಂದ್ರೆ ಹೋಗೈತಿ ಅವ್ರು ಹೇಳಿದ್ರೆ ನಮಗೆ ಕನ್ಫರ್ಮ್ ಆಗಲಿಲ್ಲ ಸರ. ನಂಬಿಕೆನೇ ಬರಲಿಲ್ಲ. ಹೋಗೈತಿ ಅಂದ್ರೆ ನಮಗೆ ನಂಬಿಕೆನೇ ಆಗಲಿಲ್ಲ. ಡಾಕ್ಟ್ರಿಗೆ ಕರೆಸಿದ್ವಿ ನಾವು, ಏನಾರ ಮತ್ತು ಟ್ರೀಟ್ಮೆಂಟ್ ಕೊಡ್ಸೂನ. ಇರಲಿ ಮಕ್ಕೊಂಡಾರಲ್ಲ ನಾ ಮಾಡಕ್ಕೆ ಬೇಸರ ಮಾಡ್ಕೊಂಡಿಲ್ಲ ಸರ. ನನ್ನ ಮಕ್ಕಳದು ನಾ ಮಾಡಲಿಲ್ಲ ಖರೆ, ಅವ್ರದ್ದು ಅಷ್ಟು ಚಂದ ನಾ ಮಾಡಿಕೊಂಡೆ ಸರ್. ನನ್ನ ಮಕ್ಕಳು ಟಾಯ್ಲೆಟ್ ಮಾಡಿದ್ರೆ ರಿಸರ್ಚ್ ಮಾಡಿದ್ರೆ ನಾನು ಲಘು ಮಾಡಕ್ಕೆ ಹೋಗಿದ್ದಿಲ್ಲ. ಅವ್ರದ್ದು ಅಷ್ಟು ಚಂದ ಮಾಡಿದೆ ನಾನು. ಇರಲಿ ಮಕ್ಕೊಂಡಾರಂತಂದ್ರೆ ಮಕ್ಕೊಂಡಲ್ಲೇ ಇರಲಿ, ಮಾಡಿದ್ರತ್ತೆ ತೀರ್ಕೊಂಡಾರಂತಂದ್ರೆ ನಮಗೆ ನಂಬಿಕೆನ ಬರಲಿಲ್ಲ. ಕಡಿಕೆ ಡಾಕ್ಟ್ರ್ ಕರೆದ್ವಿ ರೀ. 6:10ಕ್ಕೆ ಡಾಕ್ಟ್ರ್ ಬಂದರು, ಇಲ್ಲೇ ಓಣ್ಯಾಗ ಇರ್ತಾರಲ್ರಿ, ಅವ್ರಿಗೆ ಕರೆದ್ವಿ. ಇಲ್ಲಪ್ಪ ಹೋಗೈತಿ ಅಂಥೇಳಿ ಅಂದ್ರಿ. ಹಂಗಂದಿಂದ ಭಾಳ ಬೇಜಾರು ಮಾಡ್ಕೊಂಡ್ರಿ. ಅತ್ತು ಏನು ಸಿಗ್ತೈತಿ ಸರ್, ಈಗ ಹೋದ್ಮೇಲೆ ಏನು ಸಿಗ್ತೈತಿ. ನನಗೂ ಭಾಳ ಕಷ್ಟ ಆಯ್ತು. ಯಾಕಂದ್ರೆ ನಮ್ಮ ಅತ್ತಿ ಮುಖದಾಗ ನನ್ನ ಮುಖ ನೋಡಿದವ್ರು ಅವರು. ನಮ್ಮವ್ವ ನಂದಂತವ್ರು ನನ್ನ ಕೈದು ಋಣ ಎಷ್ಟೈತಿ ಅಷ್ಟು ತೀರಿಸ್ಕೊಂಡು ಬಿಟ್ರು ಅವ್ರು. ನನ್ನ ಕೈಲಿ ಇನ್ನು ಮತ್ತೆ ಮುಂದೆ ಮಾಡಿಸ್ಕೊತಾರ ಇಲ್ಲ, ಮಾಡಿಸ್ಕೊಳ್ಳೋ ಋಣ 8 ದಿನಕ್ಕೆ ಮುಗಿಸ್ಕೊಂಡು ಬಿಟ್ರು ಸರ್ ಅವ್ರು. 8 ದಿನ ಒಳಗೆ ಏನು ನನ್ನ ಕೈಲೇ ಮಾಡಿಸ್ಕೊಂಡ್ರು ಸರ್. ಮಾಡಿಸ್ಕೊಂಡಿದ್ದಕ್ಕೂ ಸಾರ್ಥಕ ಆತ ಅವರಿಗೆ. 10 ಗಂಟೆ ಒಳಗೆ ಡ್ಯೂಟಿಗೆ ಹೋಗೋರೊಳಗೆ ಯಾರು ಮಂದಿ ಬರ್ತಾರೆ ಅಷ್ಟು ಮಂದಿನ ಇಮಿಡಿಯೇಟ್ ನಮ್ಮ ಅವ್ವರಿಗೆ ಅದು ಫೋನ್ ಮಾಡಿದ್ವಿ. ಎಷ್ಟು ಮಂದಿ ಬರ್ತಾರೆ ಅಷ್ಟು ಮಂದಿಗೆ ನಾವು ತಿಳಿಸಿ ಈಗ ಅವ್ರು ಬರ್ತಾರೆ. ಯಾಕಂದ್ರೆ ಇಡುವಂಗಿಲ್ಲ, ಯಾಕಂದ್ರೆ ಭಾಳ ಪ್ರಾಬ್ಲಮ್ ಇತ್ತು. ಬೆಡ್ಸುಲಿ ಅಂತಂದ್ರೆ ಫುಲ್ ಮೈ ಒಳಗಿನ ಎಲುಬು ಕಾಣ್ತಿದ್ದು ಸರ್. ಮೈ ಒಳಗಿನ ಎಲುಬು ಎಣಿಸ್ತಿದ್ವಿ ನಾವಿಬ್ಬರು ಗಂಡ ಹೆಂಡತಿ. ಎಲುಬು ಎಣಿಸಿ ಇಷ್ಟು ದಪ್ಪ ಕಾಟನ್ ಬೆನ್ನಿಗೆ ಹಾಕಿ ಬ್ಯಾಂಡೇಜ್ ಮಾಡ್ತಿದ್ವಿ ಸರ್. ಫುಲ್ ಬ್ಯಾಂಡೇಜ್ ಮಾಡ್ತಿದ್ವಿ. ಅಂಥ ಮನುಷ್ಯಾಗಿ ಇಟ್ಕೊಂಡು ತಪ್ಪು. ಓಣಿ ಹಿರಿಯರು ಎಲ್ಲರೂ ಇರ್ಲಪ್ಪ ಮಾಡೀರಿ, ಇಷ್ಟು ದಿನ ಮಾಡೀರಿ, ಆಗಲಿ ಅವನದೊಂದು ಹೋಗು ಟೈಮ್ ಬಂದೈತಿ, ಆಗಲಿ ನೀ ಡ್ಯೂಟಿ ಹೋಗೋರೊಳಗೆ ನಮ್ಮಣ್ಣ ಮಾಡಿ ಬಂದುಬಿಡ್ರಿ ಅಂಥೇಳಿ ಇಮಿಡಿಯೇಟ್. ಈಗ ನಿಮ್ಮಂಥವ್ರು ಹೆಲ್ಪ್ ಮಾಡೋರು ಇರತ್ತಾರಲ್ಲ ಸರ್, ಒಬ್ರು ಕಟ್ಟಿಗೆ ಹೇಳಿದ್ರು, ಒಬ್ರು ಸೀಮೆ ಎಣ್ಣೆ ಹೇಳಿದ್ರು, ಒಬ್ಬರು ಅಲ್ಲಿ ಹೇಳಿದ್ರು, ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ 10:30 ಒಳಗೆ ಅವ್ರಿಗೆ ಮಣ್ಣು ಮಾಡಿ ಬಂದವ್ರು. ಸ್ನಾನ ಮಾಡಿದ್ರು ಸರ, 1 ಕಪ್ ಚಾನೂ ಕುಡ್ದಿಲ್ಲ. ಬರ್ರಿ ಚಾ ಮಾಡ್ತೀನಂತಿಲ್ಲ. ಹೆಂಗೆ ಸ್ನಾನ ಮಾಡೋಕ್ಕೂ ರೆಡಿ ಇಲ್ಲ ಅವರು. ಸ್ನಾನ ಮಾಡೋಕ್ಕೂ ರೆಡಿ ಇಲ್ಲ. ಬೇಡ ನೀವು ಸ್ನಾನ ಮಾಡಿ ಹೋಗೋದು ಚಲೋ, ಹೋಗ್ಬಾರ್ದು ಚಲೋ ಅಲ್ಲ, ಅಲ್ಲಿ ಎಲ್ಲರೂ ಡ್ಯೂಟಿ ಮ್ಯಾಗಿರ್ತಾರೆ, ನೀವು ಹಂಗೆ ಹೋಗ್ಬೇಡ್ರಿ ಅಂಥೇಳಿ ಅವ್ರು ಮತ್ತೆ ನಿಂತು ಜೋರು ಮಾಡಿ ಸ್ನಾನ ಒಂದು ಮಾಡಿಸಿ ಕಳಿಸಿದೆ ಸರ್. ಮತ್ತು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಬಂದರು. ನಮಗೂ ಏನೂ ಇಲ್ಲ, ನಾವು ಏನು ಅಡುಗೆ ಮಾಡೇ ಇಲ್ಲ, ಏನೂ ಅಡುಗೆ ಮಾಡಿದ್ದಿಲ್ಲ. ನಮಗೊಂದು ಸ್ವಲ್ಪ ಹೋಟೆಲ್ನಂದು ಇಡ್ಲಿ ಸಾಂಬಾರು ತೊಗೊಂಡು ಬಂದರು ಸರ್. ಇಡ್ಲಿ ಸಾಂಬಾರ ತಂದ್ರೆ ಇಬ್ಬರು ಎಲ್ಲರೂ ಕೂಡ ಕುಂತಿದ್ವಿ. ಅವಾರು ಬಂದಿದ್ರು. ಅದೆಲ್ಲ ಮುಗಿಸ್ಕೊಂಡು ಇವ್ರದ್ದು ದಿನ ಮಾಡಿದ್ವಿ ಸರ್. ಅವ್ರದ್ದು ದಿನ ಮುಗಿಸಿ ಇವ್ರ ಸಂಬಂಧ ಮತ್ತು 13 ದಿನ ನಿಂದಿರ್ಬೇಕಲ್ರಿ. ನಾವು ಇವ್ರ ಸಂಬಂಧ 13 ದಿನ ನಿಂದಿರ್ಬೇಕು. ಇವ್ರ ಕಡೆ 13 ದಿನ ಮತ್ತೆ ನಿಂತೀವಿ ರೀ ನಾವು. ಅದೇ ರೂಮ್ನಾಗ ಮತ್ತೆ ನಿಂತ್ವಿ. ಹೇಳಿದ್ರು
ಮುಳ್ಳು ಹಾಕಿರಿ ಮನೆಗೆ ಹೋಗ್ಬೇಡ್ರಿ ಅಂತ, ಹೋಗೇ ಬಿಡ್ರಿ ಅಂತಂದಿದ್ರು ನಮಗೆ. ಹೋಗೇ ಬಿಡ್ರಿ, ನಮಗೇನು ಇವನ್ನೊಂದು ದಿನ ಮುಗಿಸ್ಕೊಂಡು ಹೋಗ್ಬಿಡೋಣಂತೆ ಮತ್ತು ನಾವು ತಡಿದ್ವಿ ಸರ್. ಇವ್ರದ್ದು ದಿನಾನೂ ಮಾಡಿದ್ವಿ, 13 ದಿವಸಕ್ಕೆ ಎಲ್ಲನೂ ಮಾಡಿದ್ವಿ. ಎಲ್ಲ ಮಾಡಾದ್ಮೇಲೆ ಮಾರನೇ ದಿನ ಸರ್ ರೂಮ್ ಏನು ನೋಡೋಕೆ ಹೋಗಿದ್ರು, ಅವತ್ತನೇ ನೋಡಿ ಬಂದುಬಿಟ್ರಿ ಸರ್. ಇದೊಂದು ಸಣ್ಣ ರೂಮ್ ಇರಲಿ ನಮಗೆ, ಒಂದು 3 ತಿಂಗಳು ಇರ್ತೇವೆ ಅಂತ ಹೇಳಿ ನೋಡ್ಕೊಂಡು ಬಂದು. ನಾವೇನು ಪೂರ ಭಾಂಡೆ ಸಾಮಾನು ತೊಗೊಂಡಿದ್ದಿಲ್ಲ ಸರ್, ಏನೇನು ತೊಗೊಂಡಿದ್ದಿಲ್ಲ. ಒಂದು ಬೆಡ್, ಮಕ್ಕಳಿಗೆ ಒಂದು ಸ್ವಲ್ಪ ಪಾತ್ರೆ, ಅವು ಇವು ತೊಗೊಂಡು ಗ್ಯಾಸ್ ಅವಷ್ಟು ತೊಗೊಂಡು ಹೋದ್ವಿ ಸರ್. ಹೋದ್ವಿ 11:30 ಆಗಿತ್ತು ಅವ್ರ ಮನೆಗೆ ಹೋದ್ವಿ. ಒಳಗಿಟ್ವಿ ರೀ. ಇಷ್ಟು ಇದೇನೈತಲ್ಲ ಅರ್ಧ ಹಾಲ್ ರೀ ಸರ್. ಇದು ಅರ್ಧ ಹಾಲು ಇಷ್ಟ ರೂಮ್ ನಮ್ದು ತೊಗೊಂಡಿದ್ವಿ ನಾವು 2 ಹೆಣ್ಮಕ್ಳು, ನಾವಿಬ್ಬರು ಗಂಡ ಹೆಂಡತಿ, ಅವನೊಬ್ಬನು ಮೂಕಣ್ಣ ಅವನಿಗೆ ತೊಗೊಂಡು ಹೋದ್ವಿ ಸರ್. ಇವರು ಇನ್ನೂ ಸ್ವಲ್ಪ ಸಾಮಾನು ಉಳಿದ್ವಿ. ಕಾಮನ್ ಕಟ್ಟಿಗಿತ್ತು ಸರ್, ಕಾಮನ್ ಕಟ್ಟಿಗೆ ಮನೆ ನೋಡಿ ಬಂದಿದ್ರಿ ಇವರು. ಕಾಮನ್ ಕಟ್ಟಿಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಭಾಂಡೆದ್ದು ಬ್ಯಾಗ್ ಇತ್ತು. ತರಾಕಂತ ಇವ್ರು ಬಂದಾರೆ, ಆಟೋ ತೊಗೊಂಡು ತರಾಕ್ ಇಲ್ಲಿ ಬಂದಾರ. ನಾನು ನನ್ನ ಮಕ್ಕಳಿಗೆ ಅವನಿಗೆ ಚಂದ್ರುಗೆ ಕರ್ಕೊಂಡು ನಾನಲ್ಲಿ ಮನೆಯೊಳಗಿದ್ದೆ. ಇವು ಚಂದ್ರು ಅನ್ನೋರು ಭಾವ 1-2 ಸತಿ ಒಳಗೆ ಅಡ್ಡಾಡ್ಯಾರ. ಅವರು ಒಳಗೆ ಹೊರಗೆ ಹೋಗೋದು ಬರೋದು ನೋಡ್ಯಾರ. ಅವ್ರ ಮನೆ ಮಾಲಕ್ರಿ ನೋಡ್ಯಾರ, ಇವ್ ಯಾಕೆ ಹಿಂಗದಾನ ಅಂತ ಒಳಗೆ ವಿಚಾರ ಮಾಡ್ಯಾರ. ಅವರು ಒಳಗೆ ವಿಚಾರ ಮಾಡಿ ನನ್ನ ಕೂಡ ಮಾತಾಡಿದ್ರೆ, ಇವೆರಡು ಹುಡುಗ್ಯಾರನವ ಇವ್ರನವ ಅಂತ ನನ್ನ ಕೂಡ ಮಾತಾಡಿದ್ರಿ. ಎಲ್ಲಿ ಹೋಗ್ಯಾರ ಅಂತ ಕೇಳಿದ್ರಿ, ಇನ್ನೊಂದು ಸ್ವಲ್ಪ ಭಾಂಡೆ ಅದಾವ ತರಕ್ಕೆ ಹೋಗ್ಯಾರ ಅಂತ ಹೇಳಿದೆ ಸರ್. ನಾನು ಹೇಳಿದೆ. ಆಮೇಲೆ ಅವ್ರು ಹೌದೇನ ಅಂತ ಒಳಗೆ ಹೋಗ್ಯಾರಿ. ಒಳಗೆ ಏನು ಹೋಗಿ ಡಿಸ್ಕಸ್ ಮಾಡಿದ್ರು ಸರ್. ಅವರು ಮಾಡಿದ್ರು 12 ಗಂಟೆ ಸರ್ ಟೈಮ್. ಇವ್ರು ಇನ್ನೂ ಬಂದಿಲ್ಲ. ಒಳಗೆ ಡಿಸ್ಕಸ್ ಮಾಡಿ, ಅಯ್ಯೋ ನಿಮಗೆ ಹೇಳೋದು ಮರೆತು ಬಿಟ್ಟಿದ್ವಿ, ಈ ಮನೆ ಬೇರೆದವ್ರಿಗೆ ಯಾರಿಗೋ ಹೇಳಿಬಿಟ್ಟಾರಂತ, ಅಡ್ವಾನ್ಸ್ ಕೊಟ್ಟಾರಂತ ಅಂತಂದ್ರೆ ಸರ್. ಅವರು ಅಡ್ವಾನ್ಸ್ ಕೊಟ್ಟಾರಂತ, ನಿಮಗೆ ಹೇಳೋದು ಮರೆತು ಬಿಟ್ಟಿದ್ದೀವಿ ನಾವು ಅಂದ್ರೆ ಸರ್. ಅವರು ಹೌದೇನ್ರಿ, ಅವ್ರಿಗೆ ಹೇಳ್ರಿ ಹಂಗಾರ ನಾವು ನಿಮಗೆ ಅಡ್ವಾನ್ಸ್ ಕೊಡ್ತೀವಿ, ಮತ್ತು ಅವ್ರದ್ದು ಅಡ್ವಾನ್ಸ್ ನೀವು ವಾಪಸ್ ಮಾಡಿಬಿಡ್ರಿ. ಇಲ್ರಿ 15 ದಿವಸ ಆತು ಅವ್ರು ಅಡ್ವಾನ್ಸ್ ಕೊಟ್ಟು ಹೋಗಿ, ಅವ್ರಿಗೆ ಹೆಂಗೆ ಹೇಳೋಣ್ರಿ ನಾವು, ಖಾಲಿ ಮಾಡಿಬಿಡ್ರಿ ಅಂದ್ರೆ ರೀ ನಮಗೆ. ಅವ್ರು 1 ಗಂಟೆ ಆಗೈತೆ, ಖಾಲಿ ಮಾಡಿಬಿಡ್ರಿ ಅಂದ್ರೆ. ಇವ್ರು ಬಂದೇ ಇಲ್ರಿ, ಇನ್ನು ಬಂದೇ ಇಲ್ಲ. ಹೆಂಗ್ರಿ ಖಾಲಿ ಮಾಡೋದು, ನಮ್ಮ ಮನೆಯವ್ರು ಬರಲಿ. ಇಲ್ಲವ ಅವ್ರು ಬಂದು ಈಗ ಸಾಮಾನು ಇಡತ್ತಾರಂತ, ನೀವು ಹೊರಗೆ ನಿಂತು ಬಿಡ್ರಿ ಅಂತ ಅಂದ್ರೆ ಸರ್ ನಮಗೆ. ಅವರು ಹಂಗಂದಾಗ ಏನು ಮಾಡ್ಬೇಕನ್ನೋ ವಿಚಾರ ಮಾಡಲಿಲ್ಲ. ನಾನು 2 ಮಕ್ಕಳಿಗೆ ಹೆಗಲ ಮ್ಯಾಗ ಹಾಕ್ಕೊಂಡಿದ್ದೆ. ಹೊರಗೆ ಒಂದು ಕಟ್ಟಿ ಇತ್ತು ಸರ್. ಕಟ್ಟಿ ಮ್ಯಾಗ 2 ಮಕ್ಕಳಿಗೆ ಒಂದು ಚಾದರ ಹಾಕಿ ಮಲಗಿಸಿದ್ದೆ. ನಮ್ಮ ಭಾವಂದು ಕೈ ಹಿಡ್ಕೊಂಡೆ ರೀ. ಕೈ ಹಿಡ್ಕೊಂಡೆ. ಅವ್ರ ಒಳಗೆ ಗಾದಿ ಇತ್ತು ಸರ್. ಗಾದಿ ತೊಗೊಂಡವ್ರ ರೋಡಿಗೆ ಚೆಲ್ಲಿಬಿಟ್ರು ಸರ್. ಅವರು ಗಾದಿ ಈ ಮನೆ ಮುಂದ್ರಿ ರೋಡ್ ಅಲ್ಲೇ ಚೆಲ್ಲಿದ್ರು. 1-2 ಗ್ಯಾಸ್ ಕಟ್ಟಿ ಇತ್ತು, ಗ್ಯಾಸ್, ಆಮ್ಯಾಗ 1-2 ಪಾತ್ರೆ ಚೀಲ ಇತ್ತು. ತಂದವ್ರು ಪಟ್ ಅಂಥೇಳಿ ಇವು ಕಟ್ಟಿ ಮ್ಯಾಗ ಇಟ್ರು, ಗ್ಯಾಸು ಅಲ್ಲೇ ಇಟ್ರು. ಗಾದಿ ನನಗೆ ತರೋಕ್ಕಾಗಲಿಲ್ಲ ಸರ್. ಅಲ್ಲೇ ರೋಡ್ನಾಗ ಹೆಂಗೆ ಬಿದ್ದಿತ್ತು ಹಂಗೆ ಬಿದ್ದಿತ್ತು ಸರ್. ಅದು ನಾನೇನು ಮಾಡಿದೆ, ಗಾದಿ ಒಂಚೂರು ಉಳಿಸಿದೆ ಸರ್. ಅದು ಉಳಿಸಿ, ಇಲ್ಲವ ಇಲ್ಲಿ ಕುಂತ್ರ ಮತ್ತು ಅವ್ರೇನು ಅಂತಾರ, ಕಟ್ಟಿ ಮ್ಯಾಗ ಹೆಣ್ಮಕ್ಳನ್ನ ತಗೊಂಡ್ಬಿಡು ಅಂತಂದ್ರಿ ಅವರು. ನಾನೇನು ಮಾಡಿದೆ, ಅವು 2 ಮಕ್ಳಿಗೆ ಕರ್ಕೊಂಡು ಗಾದಿ ಉಳಿಸಿ ಗಾದಿ ಮ್ಯಾಗ ಹಾಕಿದೆ ಸರ್. ರೋಡ್ನಾಗ 2 ಮಕ್ಕಳಿಗೆ ಹಾಕಿ ಒಂದು ಚಾದರ ಮಲಗಿಸಿ ಅವನಿಗೆ ಕೈ ಹಿಡ್ಕೊಂಡೆ ನಾನು, ಮೂಕನ್ನ ರೀ. ಅವ್ ಮತ್ತೆ ಎಲ್ಲರ ಓಡಿ ಹೋದ್ರ ಏನು ಮಾಡ್ಬೇಕು, ಎಲ್ಲರೂ ಕೈ ಬಿಟ್ರೆ ಓಡಿ ಹೊಕ್ಕನ್ ಸರ. ಕೈ ಬಿಟ್ರೆ ಓಡಿ ಹೊಕ್ಕನ. ಇವ್ರ 1 ಗಂಟೆಗೆ ಎತ್ತಿ ಬರುವಲ್ರಿ ಸರ. ಮಕ್ಕಳಿಗೆ ಗಾದಿ ಮ್ಯಾಗ ಹಾಕೀನಿ. ನಾಯಿ ರಾತ್ರಿ 1 ಗಂಟೆಗೆ ಎತ್ತಿ ನಾಯಿ ಹಂಗೆ ಅಡ್ಡಾಡಕತ್ತವ್ರಿ. ರಾತ್ರಿ 1 ಗಂಟೆ ಸರ. ರಾತ್ರಿ 1 ಗಂಟೆ. ಏನು ಮಾಡ್ಬೇಕಿನ್ನು, ಫೋನು ಇಲ್ಲ, ಏನೂ ಇಲ್ಲ. ಹೆಂಗೆ ಹೇಳ್ಬೇಕು, ನನಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಸರ್. ಆಮೇಲೆ ಇನ್ನು ನನಗೇನು ತಿಳಿತು, ಹುಡುಗರಿಗೆ ಇಲ್ಲೇ ಬಿಡೋಣ ಅಂಥೇಳಿ ಇವನ್ ಕೈ ಹಿಡ್ಕೊಂಡೇನು ಸರ. ಇವೇನು ಮಾಡೋಣ, ಗಟ್ಟಿ ಮನುಷ್ಯ ಸರ, ಅಷ್ಟು ಗಟ್ಟಿದ್ದ ಅವನು. ಕೈ ಎಷ್ಟು ಗಟ್ಟಿ ಹಿಡಿದ್ರು ನನ್ನ ಕೈ ಬಿಡಿಸ್ಕೊಂಡ್ಬಿಟ್ಟ. ಕೈ ಬಿಡಿಸ್ಕೊಂಡು ಓಡಾಕ್ ಸ್ಟಾರ್ಟ್ ಮಾಡಿಬಿಟ್ಟ ಸರ್. ಮಾಮ ಎಲ್ಲೆ ಅಂದ್ರೆ ತನ್ನ ಮನೆ ಬೇಕಾಗೈತ್ರಿ ಅವನಿಗೆ. ಬೇರೆ ಪ್ಲೇಸಿಗೆ ಕರ್ಕೊಂಡು ಹೋದ್ವೆಲ್ಲ ಅವನಿಗೆ ಡಿಸ್ಟರ್ಬ್ ಆಗಿಬಿಡ್ತೀರಿ. ಅವರು ಎಲ್ಲ ಹಂಗೆ ಮಾಡಿದ್ರಲ್ರಿ, ಅಪ್ಸೆಟ್ ಆಗ್ಬಿಟ್ಟ ಅವ. ಅಪ್ಸೆಟ್ ಆದಮೇಲೆ ಸ್ವಲ್ಪ ಹೊತ್ತು ನಾ ಹಿಡ್ಕೊಂಡಿದ್ದಕ್ಕೆ ನಿಂತ ನನ್ನ ಕೈ ಬಿಡಿಸ್ಬಿಟ್ಟ ಸರ್. ಅವನು ಬಿಡಿಸಿಂದ ಎಷ್ಟು ದೂರ ಹೋಗಿದ ಅಂತಂದ್ರೆ 1 ಕಿಲೋಮೀಟ್ರ್ ಓಡ್ಯಾನ್ರಿ.
ಓಡಿದ ಹಂಗೆ ಓಡೇ ಬಿಡ್ದೆ. ಏ ಚಂದ್ರು ಬಾರೋ, ನಿಮ್ಮ ಮಾಮ ಬಂದಾರ ಬಾರೋ ಅಂತ ಕರೆ. ಇಲ್ಲ ಅನ್ಕೊಂತಾನ ಒಂದೊಂದು ವರ್ಡ್ ನೆಲ್ಗೆ ಹೊಳ್ತಿದ್ದು ಸರ. ಹಾಗೆಲ್ಲ ಮಾಡ್ತಿದ್ದ. ಅವ್ವ ಅನ್ನೋದು, ಬಾತಿ ಅನ್ನೋದು ಹಿಂಗೆ ಮಾಡ್ತಿದ್ದ, ಪಾಪ ಅನ್ನೋದು ಹಿಂಗೆ ಮಾಡ್ತಿದ್ದ. ನಾ ಪಾಪನ ಬಿಟ್ಟು ಬಂದೇನು ಬಾರೋ ಅಂತ ಹೇಳಂದ್ರೆ ಒಲ್ಲೆ ಅನ್ಕೊಂತ ಹೋದರಿ. ನಾನು ಹುಡುಗರಿಗೆ ಮತ್ತು ಗಾದಿ ಮೇಲೆ ಮಲಗಿಸಿ ಹೋಗ್ಬಿಟ್ಟೆ ಸರ್. ನಾನು ಅವನ ಹಿತ್ತ ಓಡಿದೆ. ನನ್ಗೆ ಅವನ ಹಿಂದೆ ಒಂದು ಸ್ವಲ್ಪ ಹೊತ್ತು ಮುಂದೆ ಓಡೇನಿ. ಹಿಂದೆ ತಿರುಗಿ ನೋಡ್ತೇನೆ, ಅಲ್ಲಿ ನಾಯಿ ಬರಾಕತ್ತಾವ ಸರ್. ಅಂದ್ರೆ ಎಲ್ಲರೂ ಖುಷಿನ್ ಜೊಕೊಂಡು ಹೋಗ್ಬಿಟ್ರೆ ಅದೊಂದು ಖುಷಿನ್ ಮತ್ ಬಂದೆ ಸರ್. ನಾನು ಮತ್ ಬಂದು ಗಾದಿಯನ್ನು ಉಳಿಸಿದ್ನಲ್ರಿ, ತಲೆ ಮ್ಯಾಗ ಹಾಕಿದ್ರ ಹುಡುಗರ ಮುಖ ಮುಚ್ಚಿಬಿಡ್ತೈತಿ, ಉಸಿಲ್ ಕಟ್ತೈತಿ. ಏನು ಮಾಡ್ಬೇಕು ಅಂಥೇಳಿ ಗಾದಿ ಎಲ್ಲ ತಗೊಂಡು ಹುಡುಗರ ಕಾಲ್ ಮ್ಯಾಗ ಹಾಕಿದ್ದೆ ರೀ. ನಾ ಹುಡುಗರ ಕಾಲ್ ಮ್ಯಾಗ ಇಲ್ಲಿ ಮಷ್ಟ ಬಿಟ್ಟೆ ರೀ. ನಾ ತಲೆ ಮಟ ಗಾದಿ ಬಿಟ್ಟೆ. ಆಮೇಲೆ ಗಾದಿ ಬಿಟ್ಟು ತಲೆ ಏನು ಕಾಣ್ತಿತ್ತಲ್ರಿ ಅಲ್ಲಿ ಮತ್ತೆ ಬಟ್ಟೆ ಹಾಕಿದೆ. ಮತ್ತು ವಾಸನೆಗೆ ಏನಾರು ತೊಗೊಂಡು ಹೋದಾವಲ್ಲ ನಾಯಿ ಅಂತೆ, ನಾಯಿಗೆಲ್ಲ ಸರಿಸಿ ಮತ್ತು ಅವನ ಹಿಂದೆ ಓಡಿದೆ ರೀ. ನಾ ಓಡ್ದೆ ಅಷ್ಟು ಜೋರು ಹೊಂಟನ್ರಿ. 1.5 ಕಿಲೋಮೀಟ್ರ್ ಓಡಿದೆ ಸರ್ ಅವನು. ಬ್ಯಾಡಪ್ಪ ಬಾ, ನಿಮ್ಮ ಮಾಮ ಬಂದಾರ ಬಾ ಅಂಥೇಳಿ ಕೈ ಹಿಡಿದು ಕರ್ಕೊಂಡು ಬಂದೆ ರೀ. ನಾ ಕರ್ಕೊಂಡು ಬಂದು ಗಟ್ಟಿಗೆ ಹಿಡ್ಕೊಂಡು ಕುಂತರಿ. ನಾ ಕರೆಕ್ಟ್ 1:30-2 ಗಂಟೆಗೆ ಬಂದರಿ. ಆಟೋದಾಗ ಬಂದ್ರಿ. ಎಲ್ಲ ಇವರೆಲ್ಲ ಬಾಗ್ಲ ಹಾಕ್ಕೊಂಡು ಮಕ್ಕೊಂಡ್ಬಿಟ್ಟಾರ ಸರ್. ಮನೆಯಿಂದ ಆಚೆ ಹಾಕಿ ಮಕ್ಕೊಂಡ್ಬಿಟ್ಟಾರೆ. ಮಕ್ಕೊಂಡಿಂದ ಏನಾಯ್ತು ಬಂದ್ರಿ ಇವ್ರು. ಯಾಕೆ ಇಲ್ಲಾಕದೇನು ಇಲ್ಲ, ಅವ್ರು ಬೇರೆದವ್ರಿಗೆ ಏನೋ ಕೊಟ್ಟಾರಂತ, ಮತ್ತು ನಮಗೆ ಅಡ್ವಾನ್ಸ್ ತೊಗೊಂಡಾರಂತವರು, ಅದಕ್ಕೆ ನಮಗೆ ಇಲ್ಲಿ ಹಾಕ್ಯಾರ. ಹೌದನ ಅಂತ ತನಗೂ ಕಷ್ಟ ಆಯ್ತು ಸರ. ಆ ಟೈಮಕ್ಕೆ ಕಷ್ಟ ಆಯ್ತು. ಹೆಂಡತಿ ಮಕ್ಕಳು ಮಲಗಿದ್ ನೋಡಿ, ನಾವೆಲ್ಲ ನಿಂತಿದ್ದು ನೋಡಿ ತನಗೂ ಕಷ್ಟ ಆಯ್ತು. ಏನು ಮಾಡ್ಬೇಕ್ರಿ, ನಮ್ಮ ಟೈಮ್ ಅಲ್ಲ, ಹೆಂಗೆ ಟೈಮ್ ಬರ್ತೈತೆ ಹಂಗೆ ಹೋಗ್ಬೇಕು ಅನ್ನೋದು ಒಂದು ಇದಕ್ಕೆ. ಈಗ ಏನು ಮಾಡ್ಬೇಕಪ್ಪ, ಎಲ್ಲಿ ಹೋಗೋದು ಬ್ಯಾಡ್ರಿ, ಇಲ್ಲಿ ನಮ್ಮದು ಗುಡಿ ಐತಿ, ಗುಡಿ ಕಟ್ಟಿಗೆ ಹೋಗೋದು ನಡ್ರಿ ಅಂತಂದರೆ. ನಾ ಗುಡಿ ಕಟ್ಟಿಗೆ ಅಲ್ಲಿ ಯಾರು ಕಳಿಸಿದ್ರೆ, ಅಲ್ಲಿ ಯಾರು ಹೋಗಂತಂದ್ರೆ ಏನು ಮಾಡೋದು, ಇಲ್ಲ ಯಾರು ಹೋಗಂತಂದ್ರೂ ಹೆಂಗಾರ ಮಾಡೋನು ನಡ್ರಿ ಅಂತ ಹೇಳಂದರೆ. ನಾ ಹಂಗಂದಿಂದ ನನಗೆ ಸಿದ್ದಾರೂಢ ಮಠ ಅದು ಏನೂ ಗೊತ್ತಿದ್ದಿದ್ದಿಲ್ಲ ಸರ್ ಅವಾಗ. ನಮಗೆ ಈಗ ಯಾರ್ದಾರ ಮನೆಗೆ ಹೋಗ್ಬೇಕಂದ್ರೆ ತೀರ್ಕೊಂಡವ್ರ ಮನೆ ಯಾರು ಕರ್ಕೊಂತಾರ, ನಮ್ಗೆ ಯಾರೂ ಕರ್ಕೊಂಗಿಲ್ಲ. ಸತ್ತಿದ ಮನೆಯಿಂದ ಹೊರಗೆ ಬಂದಾರ, ಇವ್ರ ಮನೆ ಬಿಟ್ಟು ಹೋಗ್ಬೇಕು 3 ತಿಂಗಳು, ಇವ್ರಿಗೆ ಒಳಗೆ ಯಾರೂ ಕರ್ಕೊಂಗಿಲ್ಲ ಅನ್ನೋದೊಂದು ಎಲ್ಲರಿಗೂ ಇರ್ತೈತಿ. ಇವ್ರದ್ದೆಲ್ಲ ಕಂಟ್ಕೊಂಡು ನಮಗೆ ಸೇರ್ಕೊಂತೈತಿ ಅಂತ ಅವ್ರು ಹಿಂಗೆ ತಿಳ್ಕೊತಾರ. ನಡ್ರಿ ಅಂತ ಏನೂ ಬೇಡಪ್ಪ, ಇಲ್ಲೊಂದು ಸಾಲ್ ಇತ್ತು ಸರ್, ಕೊಪ್ಪ ಶಾಲೆ ಕಟ್ಟಿಗೆ ಹೋಗೋದು ನಡ್ರಿ ಅಂತ ಹೇಳಂದೆ ಸರ್. ನಾನು ಹಂಗೆ ಅಂದ್ಬಿಟ್ಲಿ ಅವ್ರ ಅಣ್ಣರಾಗಲಿ ಒಂದು ಮನೆ ಹಿಡಿದು ಹೋಗಿದ್ರು ಸರ್. ಅವ್ರದ್ದು ಸಣ್ಣ ಮನೆ ಇತ್ತು, ಅವರು ಹಿಡ್ಕೊಂಡು ಹೋಗಿದ್ರು. ಹೇಳಿದ್ರು ಆಟೋ ತೊಗೊಂಡು ಬಂದ್ವಿ ಸರ್. ನಾವು ಇಲ್ಲಿ ಕ್ವಾರ್ಟರ್ಸ್ ಐತಿ ಬಂದ್ವಿ. ಯಾಕೆ ವರ್ಷಕ್ಕೆ ಅಲ್ಲಿ ಹಿಡ್ದಿದ್ದೆಲ್ಲ ಮನೆ ಯಾಕೆ ಬಂದು ಅಂತ ಕೇಳಿದ್ರು. ಇಲ್ಲ ಮತ್ತು ಹಿಂಗೆ ಚಂದ್ರು ಇದ್ದಿದ್ದಕ್ಕೆ ಕರ್ಕೊಲಿಲ್ಲ ಅವರು ಅಂತ ಹೇಳಂದ್ರೆ, ಬಾ ಹಂಗಾರೆ ಇವತ್ತೊಂದಿನ ಎಲ್ಲರೂ ಇಲ್ಲೇ ಕೂಡಿದ್ದು ಮತ್ತು ಒಂದಿನ ಇಲ್ಲೇ ಎಲ್ಲರ ಹಿಡಿದು ನೋಡೋಣ ಅಂಥೇಳಿ ಅದೇ ಮಾಲಕರಿಗೆ ರಿಕ್ವೆಸ್ಟ್ ಮಾಡಿ ಅಲ್ಲೇ ಬಾಜುನ ಸಣ್ಣದೊಂದು ರೂಮ್ ಹಿಡ್ಕೊಂಡು ಒಂದು 3 ತಿಂಗಳ ಇದ್ವಿ ಸರ್. 3 ತಿಂಗಳು ಇದ್ಕೊಂಡು ನನಗೆ ಅವನಿಗೆ ಹಿಡಿಯೋಕೆ ಆಗಲಿಲ್ಲ ಅನ್ನೋಕ್ಕಿಂತ ಹುಡುಗರು ಭಾಳ ಕಾಡ್ತಿದ್ದು ಸರ್ ಅವನಿಗೆ. ಅಂದರೆ ನೋಡ್ಕೊಂಡು ಹೋದ್ರೆ ಭಾಳ ಚಂದ ಇರ್ತಾನೆ ಅವನಿಗೆ ಕಾಡ್ಸಿದ್ರೆ ಬೇರೆ ಮಕ್ಕಳಿಗೆ ಈಗ ಬಂದು ಈ ಥರ ಕಾಡ್ಸೋದು, ಹೊಡ್ಯಾಕೆ ಬರೋದು ಮಾಡೋದಕ್ಕೆ ಒಂದು ಸಲ ಏನು ಮಾಡಿದೆ, ಊಟ ಗಿಟ ಮಾಡಿ ಎದುರಿಗೆ ಒಂದು ಗಣಪತಿ ಗುಡಿ ಇತ್ತು ಸರ್, ಗುಡಿ ಕಟ್ಟಿಗೆ ಕೂರಿಸ್ತಿದ್ದೆ ಅವನಿಗೆ. ನಾನು ಕೂರಿಸ್ತಿದ್ದೆ, ಅಲ್ಲೇ ಕುಂತು 5 ಗಂಟೆಗೆ ಚಾ ಕುಡಿಯೋಕೆ ಬರ್ತಿದ್ದ. ಗುಡಿ ಒಳಗೆ ಕಾಡು ಹುಡುಗರಿಗೆ ಏನು ಮಾಡ್ಯಾನ, ಒಮ್ಮೆ ಗಟ್ಟಿ ಹಿಡಿದು ಉಸುಕ್ನಾಗ ಹತ್ತಿಕ್ ಬಿಟ್ಟಾನ ಸರ್. ಇನ್ನೂ 2 ತಿಂಗಳೂ ಆಗಿದ್ದಿಲ್ಲ ನಾವು ಮನೆ ಬಿಟ್ರಿ, ಉಸುಕ್ನಾಗ ಹತ್ತಿಕ್ ಬಿಟ್ಟಾನ. ಅವಾಗ ಬಾಗ್ಲ ಬಡಿದ್ರಿ ನಂದು, ನೋಡ ಚಂದ್ರು ಹಂಗೆ ಮಾಡಾಕತ್ತಾನ ಅಂಥೇಳಿ ಅಂದ್ರಿ. ಹಂಗಂದಾಗ ನಾನೇನು ಮಾಡಿದೆ, ಇಲ್ಲ ಮತ್ತೀಗ ಏನು ಮಾಡೋಕ್ಕಾಗೋಂಗೇ ಇಲ್ಲ, ಇವ್ರು ಬಂದ್ರಿ ನೋಡಪ್ಪ ಮನೆಗೆ ಮುಳ್ಳು ಬಡ್ದಿರಿ, ಏನಾಗೂ ತ್ರಾಸು ನಮಗಾಗಲಿ, ನಮಗೆ ನಾವ ದೇವ, ನಮಗೆ ನಾವ ಭೂತ ದೇವ ಪಿಶಾಚಿ ನಾನಂತೂ ಕಂಡ್ಲೇ ನೋಡಿಲ್ಲ. ಮಂದಿ ಮಕ್ಳಿಗೆ ಏನಾರ ಆದರೆ ನನಗೆ ಜವಾಬ್ದಾರಿ ಕೊಡೋಕ್ಕಾಗಂಗಿಲ್ಲ. ಇನ್ನು ಮಂದಿ ಮಕ್ಳು ಏನಾರ ಆತ ಅಂತಂದ್ರೆ ನಾವು ಎಲ್ಲಿಂದ ಬರ್ಸುನು, ನಮ್ಮ ಮಕ್ಳಿಗೆ ಏನಾರು ತ್ರಾಸಾದ್ರೆ ನಾವು ಏನಾರ ಮಾಡ್ಕೊಳ್ಳೋನು. ಆದರೆ ಇವನ ಕೈಯಾಗ ಮಕ್ಳಿಗೆ ಏನಾರ ಆದ್ರೆ, ಮಂದಿ ಮಕ್ಳಿಗೆ ತ್ರಾಸಾದ್ರೆ ನಮಗೆ ಅದು ಕಡೆವರೆಗೂ ಕಂಟಕ ಆದ, ಕಡೆವರೆಗೂ ಅದು ಮಾತು ಉಳಿತೈತಿ, ನಡ್ರಿ ನಾವು ಹೋಗೋಣ ಅಂಥೇಳಿ 2 ತಿಂಗಳಿಗೆ ಸರ ಮನೆಯದು ಮುಳ್ಳು ತೆಗೆದು ನಾವು ಮನೆ ಸೇರಿದ್ವಿ ಸರ್. ಬಂದ್ಬಿಡಿ ಸರ್. 3 ತಿಂಗಳು ಕಂಪ್ಲೀಟ್ ಆಗಲಿ ಸರ್. 3 ತಿಂಗಳು ಕಂಪ್ಲೀಟನೇ ಆಗಲಿಲ್ಲ, ಒಟ್ಟು ಕಂಪ್ಲೀಟ್ ಆಗಲಿಲ್ಲ. ಇದು 2 ತಿಂಗಳು, ಇನ್ನೂ 1 ತಿಂಗಳಿತ್ತು ಬಂದ್ವಿ ಸರ್.
ಬಂದು ಒಂದು ಸ್ವಲ್ಪ ಹಂಗೆ ಪೂಜೆ ಮಾಡಿಸಿ ಮತ್ತು ಒಳಗೆ ಸೇರ್ಕೊಂಡು ಬಿಟ್ವಿ. ಏನೂ ತ್ರಾಸ ಆಗಲಿಲ್ಲ, ನಮಗೆ ಆರಾಮ ಇದ್ವಿ ರೀ. ಹಂಗೆ ಕಂಟಿನ್ಯೂ ಮಾಡ್ಕೊಂತ ದಿನ ಕಳೀತು. ಚಂದ್ರು ನಾನು ಕನ್ಜೀವ್ ಆದ ರೀ. ನನಗೆ ಮತ್ತು ಹುಡುಗ 3ನೇ ಮಗುವಿಗೆ ಅದು 1-2 ವರ್ಷ ದಾಟಿದ್ವಿ. ಅಲ್ಲೇ ಅದು ಮುಳ್ಳು ತೆಗೆದು ಎಲ್ಲ ಮನೆ ಎಲ್ಲ ಅಷ್ಟೇ ಕಷ್ಟ ಮಾಡಿಕೊಂಡು ಅದ ರೂಮ್ನಾಗ ಜೀವನ ಮಾಡಿದ್ವಿ. 3ನೇ ಮಗುಗೆ ಕನ್ಜೀವ್ ಆದೆ. ಒಟ್ಟು ಡೆಲಿವರಿ ಟೈಮ್ ಬಂತು. ಅದು ಎಷ್ಟು 6 ಮಂತು 7 ಮಂತ್ ಸ್ಟಾರ್ಟ್ ಆದಾಗ ಅವನಿಗೆ ಟೈಮ್ ಟು ಟೈಮ್ ಊಟ ಅಂದ್ರೆ ಊಟ, ಚಾ ಅಂದ್ರೆ ಚಾ ಎಲ್ಲ ಕೊಡಬೇಕಿತ್ತು. ಅವನಿಗೆ ಟೈಮ್ ಕೊಡಲಿಲ್ಲ ಅಂತ ಹೇಳಂದ್ರೆ ಒಂದು ಸ್ವಲ್ಪ ಜಗಳ ಮಾಡ್ತಿದ್ದ. ನೀರು ಅವಾಗೆಲ್ಲ 15 ದಿವ್ಸಕ್ಕೊಂದು ನೀರು ಸರ್. ಅವಾಗೆಲ್ಲ ನೀರು ತುಂಬಾಕತ್ತಿದ್ದೆ ನಾನು. ನೀರು ತುಂಬುವಾಗ ಚಾ ಬೇಕಾಗಿತ್ತು ಅವನಿಗೆ. ಚಾ ಮಾಡಿ ಭಾರತಿ ಅಂತ ಹೇಳಂದ. ಕೊಡ್ತೀನಿ ತಡಿಪ, ನೀರು ತುಂಬಾಕತ್ತೀನಿ ಅಂತ ಹೇಳಿ ಅಂದೆ. ಹಂಗಂದ್ಬಿಟ್ಲೆ ಅವನಿಗೆ ಸಿಟ್ಟು ಬಂತೆ. ನೀರು ತುಂಬೋದಾತಂದ್ರೆ ಇಬ್ರು ಕೂಡ ಚಾ ಕುಡಿಯೋಣ ಅಂಥೇಳಿ ಅಂದಿದ್ದೆ ರೀ ಅವನಿಗೆ. ಹಂಗಂದಿಂದ ಬೇಕಾಗಿತ್ತು ಅವನಿಗೆ ಚಾ ಬಿಸ್ಕಿಟ್ ಬೇಕಾಗಿತ್ತು. ಹಿಂದಿಂದ ಬಂದು ನನಗೆ ದುಗಿಸ್ಬಿಟ್ಟಾರಿ ಅವ. ದುಗಿಸಿದ್ನೆಲ್ಲ ಮುಂದೆ ಸಿಲಿಂಡ್ರ್ ಇತ್ತು. ಸಿಲಿಂಡ್ರಿಗೆ ಹೋಗಿ ಬಿದ್ದುಬಿಟ್ಟೆ ನಾನು. ಕೈಯೊಳಗೆ ಕೊಡ ತೊಗೊಂಡು ಹೋಗಿ ಸಿಲಿಂಡ್ರಿಗೆ ಬಿದ್ದುಬಿಟ್ಟೆ ನಾನು. ಬಿದ್ದಿಂದ ಏನು ಅನ್ನಿಸ್ಲಿಲ್ಲ ನನಗೆ. ಹೋಗ್ಲಿ ಬಿಡು, ಯಾಕಂದ್ರೆ ಎಲ್ಲರೂ ಹೇಳ್ಯಾರ ನೀನ ಹೊಂದ್ಕೋಬೇಕಂತ ಅಂದಾರಲ್ಲ ನನಗೆ. ನೀನ ಹೊಂದ್ಕೋಬೇಕಂದಾಗ ಪಾಪ ಚಾ ಕೊಟ್ಟಿಲ್ಲ ಅಂತೇಳಿ ಹಂಗಂದ. ಮಾಡ್ಯಾನ ಬೇಡ ನನಗೆ ಅಂಥೇಳಿ ನಾನು ಸುಮ್ಮನಿದ್ದೆ ರೀ. ಇವ್ರು ಬಂದಿಂದ ಹೇಳಿದೆ ನಾನು ನೋಡ್ರಿ ಚಂದ್ರು ಮತ್ತು ನನಗೆ ಹಿಂಗೆ 6 ತಿಂಗಳ ಸರ್, 7ನೇ ತಿಂಗಳು ಸ್ಟಾರ್ಟ್ ಆಗಿತ್ತು. ಹೇಳಿದೆ ಇವರಿಗೆ, ಇದು ಚಂದ್ರು ನನಗೆ ದೂಡು ಬಿಟ್ಟಾರಿ. ಹೊಟ್ಟೆ ಎಲ್ಲ ಸಿಲಿಂಡ್ರ್ ಒಳಗೆ ಹೋಗಿತ್ತು ಸರ್. ನಂದು ಪ್ರೆಗ್ನೆಂಟ್ ಇದ್ದಾಗ ಅದು ಹೋಲ್ ಐತಲ್ಲ, ಅದು ಸಿಲಿಂಡ್ರ್ ಒಳಗೆ ಹೋಗಿಬಿಟ್ಟಿತ್ತು. ಹಗರ್ಕ ಮತ್ತು ಎದ್ದು ಹೇಳಿದೆ, ಹಿಂಗೆ ನೋಡ್ರಿ ಹಿಂಗಾತು ಅಂತ ಹೇಳಂದೆ. ಇವ್ರೇನಂದ್ರೆ ಏನು ಪಾಪ ಏನು ಮಾಡೋದು, ಅವಂಗರ ಏನು ಹೇಳೋದು, ನೀನು ಸಮಾಧಾನ ಮಾಡ್ಕೊ ಅಂತ ಅಂದ್ರಿ. ಹಂಗಂದಿಂದ ಏನಾರು ಯಾಕಾಗಲಿ ಒಮ್ಮೆ ಟೆಸ್ಟ್ ಮಾಡಿಸ್ಕೊಂಡು ಬರೋಣ, ಒಳಗೆ ಪಾಪಗೆ ಏನಾರ ಪೆಟ್ಟು ಬಿದ್ದೈತೆ ನಾನು ನೋಡೋಣ ಅಂಥೇಳಿ ಹೋದ್ವಿ ರೀ ಹಾಸ್ಪಿಟಲ್ಗೆ. ಅವರು ಇಲ್ಲ ತಗೋ ನಾರ್ಮಲ್ ಐತಿ ಅಂತ ಹೇಳಂದ್ರೆ. 8ನೇ ತಿಂಗಳು ಸ್ಟಾರ್ಟ್ ಆಯ್ತು. 8ನೇ ತಿಂಗಳು ಸ್ಟಾರ್ಟ್ ಆಗಿ 9ನೇ ತಿಂಗಳು ಮುಗ್ಯಾಕೆ ಬಂದಿತ್ತು. 9 ಸ್ಟಾರ್ಟ್ ಆತ್ರಿ ನಾ 8 ಮುಗಿದ್ದು. ಅವಾಗೇನು ಡಾಕ್ಟ್ರ್ ಏನು ದೂರ ಇದ್ರು, ಇವರು ರಜಾ ಹಾಕೋಂಗಿಲ್ಲ, ಏನು ಮಾಡಬೇಕು, ಲ್ಯಾಂಡ್ ಫೋನ್ ಇತ್ತು. ಅವತ್ತು ಡ್ಯೂಟಿಗೆ ಹೋಗುವಾಗ ಫುಲ್ ಪೇನ್ ಐತೆ ಸರ್ ನನಗೆ. 9ನೇ ತಿಂಗಳು ಸ್ಟಾರ್ಟ್ ಆಗಿ 3 ದಿವಸ ಆಗಿತ್ತು ನನಗೆ ಪೇನ್ ಸ್ಟಾರ್ಟ್ ಆಗಿತ್ತು. ಯಾಕೋ ಒಂಥರ ಕೇಳಿದ್ರಿ ಇವರು, ಯಾಕೆ ಭಾರತಿ ಮುಖ ಸಣ್ಣ ಮಾಡಿಯಲ್ಲ ಅಂತ ಕೇಳಿದ್ರು ಅವರು. ಏನಿಲ್ಲ ತಗೋರಿ ಆರಾಮದೀನಿ ಅಂತಂದೆ ನಾನು. ಆರಾಮದೇನಿ, ಅಡುಗೆ ಮಾಡ್ಯಾನ ಸರ್. ಇವ್ರು ಡ್ಯೂಟಿಗೂ ಹೋಗುವಾಗ ಏನು ಹೇಳಿದೆ ರೀ, ಮತ್ತು ನೀವು ದವಾಖಾನಿಗೆ ಯಾವುದೋ ಒಂದು ಗಾಡಿ ಹೊಕ್ಕೆ ತಂದಿದ್ರಲ್ಲ, ಯಾವುದೋ ನಂಬರ್ ಇತ್ತಲ್ಲ ನಿಮ್ಮ ಹತ್ರ, ಇಟ್ಟು ಹೋಗ್ರಿ. ನನಗೇನಾರ ಹಂಗೇನಾರ ಎಮರ್ಜೆನ್ಸಿ ಐತಿ ಅಂದ್ರೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ಬರ್ತಾರಲ್ಲ ಅವರು, ಆ್ಯಂಬುಲೆನ್ಸ್ ನಂಬರ್ ಸರ್ 108. ಆ ನಂಬರು ಇಸ್ಕೊಂಡಿದ್ದೆ, ಲ್ಯಾಂಡ್ ಫೋನ್ ನಂಬರು ಅದು ಕೂಡ ಇಸ್ಕೊಂಡಿದ್ದೆ ನಾನು. ಹಿಂಗೆ ಮಾಡಿದ್ರೆ ಬರ್ತಾರಲ್ಲ, ಯಾಕೆ ಇದ್ಯಾಕೆ ಕೇಳಾಕತ್ತಿ ಅಂತಂದ್ರೆ ಅವ್ರು ನನಗೆ. ಇಲ್ರಿ ಹಂಗೆ ಇರಲಿ ಅಂಥೇಳಿ ಕೇಳಿದೆ ನಿಮಗೆ ಅಂತಂದೆ ನಾನು. ಉಸಾಕತ್ತೈತಿ ಹಿಂಗೆ ತ್ರಾಸಾಗತ್ತೈತೆ ಅಂತ ಹೇಳಿಲ್ಲ ಸರ್ ನಾನು. ಹೇಳಿಲ್ಲ. ಹೌದೇನು ಹಂಗಾರೆ ತಗೋ ಅಂಥೇಳಿ ಲ್ಯಾಂಡ್ ಫೋನ್ ಬಾಜುನ ಬರೆದಿಟ್ರು ಸರ್ ಅವರು. ಬರೆದಿಟ್ರು. ಇವ್ರು ಹೋದರು. ಪೇನ್ ಸ್ಟಾರ್ಟ್ ಆಗಿತ್ತು ನನಗೆ. ಪೇನ್ ಸ್ಟಾರ್ಟ್ ಆಯ್ತು. ಆದ್ರೂ ಎಲ್ಲ ಕೆಲಸ ಮಾಡೇನಿ ಸರ್ ನಾನು. ಎಲ್ಲ ಕೆಲಸ ಮಾಡಿ ಸಾಯಂಕಾಲ ಏನು 4-5 ಆತಲ್ಲ, ಆವಾಗ ಜೋರ ಪೇನ್ ಬಂದುಬಿಡುತ್ತೆ ನನಗೆ. ಏನು ಮಾಡಬೇಕಂತ ಗೊತ್ತಾಗವಲ್ತು. 5:30 ಆಯ್ತು ಸರ್. ಇವ್ರು ಡ್ಯೂಟಿ ಟೈಮ್ ಮುಗಿಬೇಕಿತ್ತು ನನಗೆ. ಡ್ಯೂಟಿ ಟೈಮ್ ಮುಗಿಬೇಕಿತ್ತು. ಇನ್ನು ಹೇಳಿಬಿಟ್ರೆ ಟೆನ್ಷನ್ ಮಾಡ್ಕೊತಾರೆ. ಇವ್ರಿಗೆ ಯಾಕೆ ಟೆನ್ಷನ್ ಕೊಡ್ಬೇಕು ನಾನು. ಬೇಡ 5:30 ಆಗಲಿ ಅಂಥೇಳಿ ಅಂದೆ ರೀ ನಾನು. 5:30 ಆಗಲಿ ಅಂತ. 5:30 ಆಯ್ತು. ಫೋನ್ ಮಾಡಿದೆ. ಡ್ಯೂಟಿ ಮುಗಿತೇನ್ರಿ? ಹ್ಞೂನ್ಪಾ ಮುಗೀತು, ಇನ್ನೊಂದು ಅರ್ಧ ಗಂಟೆ. ಹಂಗಾರೆ ಇವತ್ತು ಒಂದಿನ ಮ್ಯಾನೇಜರ್ ಹೇಳ್ಕೊಂಡು ಬರ್ತೀರಿ ನೀವು ಅಂತ ಕೇಳಿದೆ. ಯಾಕಪ್ಪ ಅಂತ ಕೇಳಿದ್ರಿ. ಇಲ್ಲ ಒಂಚೂರು ಮಿಸ್ರುಕುಟಿಗೆ ಹೋಗ್ಬೇಕಿತ್ತು ಅಂತಂದೆ ರೀ ನಾ. ಮಿಸ್ರುಕುಟಿಗೆ ಹೋಗ್ಬೇಕಿತ್ತು. ಈಗ ಅದಕ್ಕೆ ನೀವು ಬರ್ರಿ ಹಂಗಾರೆ ನಾ ಹೇಳ್ತೇನೆ ಅಂಥೇಳಿ 6 ಗಂಟೆ ಮಟ್ಟ ಬಂದರು ಸರ್ ಇವರು. 6 ಗಂಟೆ ಮಟ್ಟ ಬಂದರು. 2 ಹೆಣ್ಮಕ್ಳಿಗೆ ಒಂದು 4 ಜೊತೆ ಅರಿವಿ, ಆಮೇಲೆ ಚಂದ್ರನ ಅರಿವಿ ಒಂದು ಬ್ಯಾಗ್ ಒಳಗೆ ಲಗೇಜ್ ಮಾಡಿಟ್ಟಿದ್ದೆ ನಾನು. ಬಂದರು ಡ್ಯೂಟಿಯಿಂದ ಬಂದರೆ, ಯಾಕಪ್ಪ ಇವೆಲ್ಲ ಹಾಕಿಟ್ಟಿ? ಏನಿಲ್ಲ, ಏನಾರ ತ್ರಾಸ ಆದ್ರೆ. ಮತ್ತು 3ನೇದ್ದು ತಾಯಿಯವರು ಡೆಲಿವರಿ ಮಾಡಬಾರ್ದಂತ ರೂಲ್ಸ್. ಈಗ ಮೊದಲಿನ ಕಾಲದ್ದು ಒಂದು ಪದ್ಧತಿ ಇದೆ. 3ನೇದ್ದು ಡೆಲಿವರಿ ತಾಯಿಯವರು ಮುಖ ನೋಡಂಗಿಲ್ಲ, ಅದೊಂದು ಪದ್ಧತಿ ಇತ್ತಂತ್ರಿ. ಮತ್ತು ಅವರು 3ನೇ ಡೆಲಿವರಿ ಮಾಡಂಗಿಲ್ಲ. ಏನು ಮಾಡಿರಿ, ಇಷ್ಟು ಹುಡುಗರಿಗೆ ಕರ್ಕೊಂಡು 2 ಹೆಣ್ಮಕ್ಳಿಗೆ ಕರ್ಕೊಂಡು ಚಂದ್ರಕ್ಕೆ ಕರ್ಕೊಂಡು ಮಿಸ್ರು ಕೊಟ್ಟಾಗ ಬಿಟ್ಟು ಬರ್ರಿ ಅಂತ ಹೇಳಿದ್ದೆ ನಾನು. ಮತ್ತು ನಿನ್ನೆ ಕೇಳಿದ್ರೆ ಏನು ಹೇಳೋದು ಅಂತ ಕೇಳಿದ್ರಿ ಅವರು. ಈಗ ಎದಕ್ಕೆ ಕರ್ಕೊಂಡು ಬಂದಿರಿ ಅಂತ ಕೇಳಿದ್ರೆ ಏನು ಹೇಳೋದು ಅಂತ ಕೇಳಿ. ಭಾರತಿ ಆರಾಮದಾಳ,
ಏನೂ ಚಿಂತಿಲ್ಲ, ನಾಳೆ ನಾಡ್ದ ತ್ರಾಸ ಆದ್ರೆ ಆಕಿನ ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕ್ರಿ, ಅದಕ್ಕೆ ಬಿಡಾಕ್ ಬಂದೇನಂತ ಹೇಳ್ರಿ ಅಂತ ಇವ್ರಿಗೆ ಹೇಳಿ ಕಳಿಸಿದ್ದೆ ರೀ. ನಾ ಬಿಡಾಕ್ ಬಂದೇನಿ ಅಂತ ಹೇಳಿ ಕಳಿಸಿದ್ದೆ, ನಾನು ಹೇಳಿ ಕಳಿಸಿದ್ದೆ. ಹಂಗಂದಿಂದ ಇವರು ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋದ್ರು, ಹೋಗೋ ಮಠ ಅಂದ್ರೆ 7-8 ಗಂಟೆ ಆಯ್ತು. ಬಿಟ್ರು ಮನೆಯೊಳಗೆ ಅವರೆಲ್ಲ ಗಾಬರಿ ಆಗಿಬಿಟ್ರಂತ್ರಿ. ಗಾಬರಿ ಆದ್ರಂತರ ಅಪ್ಪಾರು ಗಾಬರಿ ಅಂತ, ಯಾಕ್ರಿ ಇಷ್ಟೊತ್ತಿಗೆ ಹುಡುಗರು ಕರ್ಕೊಂಡು ಬಂದಿರಿ? ಹಾಂ ಸರ್, ಕರ್ಕೊಂಡು ಹೋದ್ರು. ಹಿಂಗೆ ಈ ಗಾಬರಿ ಆಗಿಬಿಟ್ರಿ ಅವರು. ಯಾಕೆ ಬಂದ್ರಿ ಅಂಥೇಳಿ, ಇಲ್ರಿ ಭಾರತಿಗೆ ಆರಾಮದಾಳ, ಮತ್ತು ಹಿಂಗೆ ಬಿಟ್ಟು ಬಾ ಅಂದಾಳ, ಅದಕ್ಕೆ ಬಿಡಾಕೆ ಬಂದೇನಿ ಅಂಥೇಳಿ ಅಷ್ಟೇ ಹೇಳ್ಕೊಂಡು ಬರಾಕತ್ತಿದ್ರಂತ್ರಿ. ಅಪ್ಪಾರ ಏನಂದ್ರಂತ, ಇಲ್ಲ ಮತ್ತು ಏನಾರ ಯಾಕಾಗಲಿ ಹುಡುಗರು ಕರ್ಕೊಂಡು ಬಂದಾರ ಅಂಥೇಳಂದ್ರೆ ನೀನು ಹೋಗ್ಬಿಡು, ನೋಡೋದು ಪದ್ಧತಿ ಗಿದ್ದತಿ ಏನು ಇಟ್ಕೋಬೇಡ, ಮೂರನೇದು ನೋಡಬಾರ್ದು, ಮೂರನೇದು ಕೂಸಿಂದ ಹುಟ್ಟಿದ್ದು ಮುಖ ನೋಡಬಾರ್ದು, ಅದೆಲ್ಲ ಪದ್ಧತಿ ಇಟ್ಕೋಬೇಡ, ಅದು ಹುಡುಗಿ ಒಂದೈತಿ, ಮತ್ತು ಅಶೋಕನ ಕೂಡ ಹೋಗ್ಬಿಡು ಅಂತ ಅಪ್ಪಾರ ಅಂದ್ರಂತ. ಇಬ್ಬರು ಅವಾರು ಮತ್ತು ಇವ್ರು ಇಬ್ಬರು ಕೂಡ ಬಂದ್ರು ಸರ್. ಬರೋವರೆಗೂ ನನಗಿಲ್ಲಿ ಎಷ್ಟು ತ್ರಾಸಾಗಿತ್ತಂತಂದ್ರೆ ಹೇಳೋಕ್ಕಾಗವಲ್ತು, ಏನೂ ಇಲ್ಲ, ಪೇನ್ ತಿಂದು ನಿದ್ದೆ ಹೊಂಟ್ಬಿಟ್ಟೇನಿ. ಆ ಆಜು ಬಾಜುದವ್ರು ಎಲ್ಲರೂ ಬಂದು, ಇಲ್ಲ ನೀ ಟೀ ಕುಡಿ ಯಾ ಕುಡಿ ಅಂತ ಹೇಳಿದ್ರು ನನಗೆ ಹೋಗಿಲ್ಲ ಸರ್. ಆದರೂ ಧೈರ್ಯ ಮಾಡ್ಕೊಂಡು ಇದ್ದೆ. ಅಷ್ಟೊತ್ತಿಗೆ ಇವರು ಬಂದರು. ಇಲ್ಲಿ ಚಳಮಟ್ಟಿ ಅಂತ ಹೇಳಿ ಐತೆ ಸರ, ಅಲ್ಲೇ ಗಾಡಿ ಪಂಚರ್ ಆಗ್ಬಿಡ್ತಂತ್ರಿ. ಬಸ್ಸಿಂದ 10 ಗಂಟೆದ್ದು ಲಾಸ್ಟ್ ಬಸ್ ಪಂಚರ್ ಆಗಿಬಿಟ್ಲೆ ಹೆಂಗೆ ಬರ್ಬೇಕ್ರಿ ಈಗ ಇನ್ನಿವ್ರು ಬರೋಕೆ ಚಾನ್ಸೇ ಇಲ್ಲ. ಅಲ್ಲಿವರೆಗೂ ಅಂದ್ರೆ ಒಂದು ಟ್ರಕ್ ಹೇಳ್ಕೊಂಡು ಹುಬ್ಬಳ್ಳಿ ಮಠ ಬಂದಾರ್ರಿ ಅವರು. ಟ್ರಕ್ಕಿಗೆ ಹೇಳ್ಕೊಂಡು ಟ್ರಕ್ಕಿನವ್ರಿಗೆ ಹುಬ್ಳಿಗೆ ಬಿಡಿಸ್ಕೊಂಡು ಅಲ್ಲಿಂದ ಮತ್ತೆ ಧಾರವಾಡಕ್ಕೆ ಬಂದಾರ. ಬರೋವರೆಗೂ 12 ಗಂಟೆ ರೀ. 12 ಗಂಟೆ ನನಗೆ ಬಂದು ನಮ್ಮ ತಾಯಿಯವ್ರು ನೋಡ್ತಾರ, ಆರಾಮದೀರಿ, ಆರಾಮದಾಳ ಅಂತ ಹೇಳ್ತೀರಲ್ಲ ನೀವು, ಹಿಂಗಾಗೈತಿ ಹುಡುಗಿ, ಇಷ್ಟು ತ್ರಾಸ ತೊಗೊಂಡೈತಿ, ಬೆಳಗ್ಗೆಯಿಂದ ಪೇನ್ ತಿಂದಾಳಿಕಿ ಅಂಥೇಳಿ ಅವ್ವಾರು ಹೆದರಿ ನಡೀರಿ ದವಾಖಾನಿಗೆ ಕರ್ಕೊಂಡು ಹೋಗೋಣ ಅಂಥೇಳಿ ಕರ್ಕೊಂಡು ಹೋದ್ರು ಸರ್. ಮಾರನೇ ದಿನಾನ ನನಗೆ ಡಿಲಿವರಿ ಆಯ್ತು. ಅದಾದ್ಬಿಟ್ಲೆ ಇವನ ಮಗ 1 ವರ್ಷದವ ಆಗಿದ್ದ ಸರ್. 1 ವರ್ಷದಾಗ ಕರ್ಕೊಂಡೆಲ್ಲ ಆಡ್ತಿದ್ದ. ನಾನು ಅವನ ಮೈ ಮೇಲೆ ಬಿಟ್ಟು ನಾನು ಒಂಚೂರು ರೆಸ್ಟ್ ಮಾಡ್ತಿದ್ದೆ. ಎಲ್ಲ ಮಕ್ಕಳಿಗೆ ಕರ್ಕೊಂಡು ಆಡ್ತಿದ್ದ. ಮಗ 1 ವರ್ಷದವ ಇದ್ದಾಗ ಅವನಿಗೆ ಒಂಚೂರು ಜ್ವರ ಬಂದು ಡಿಸೆಂಟ್ರಿ ಆಗಿ ಅವರು ತೀರ್ಕೊಂಡ್ರು ಸರ್, ಚಂದ್ರು ಅನ್ನೋರು. ಅದಾದಮೇಲೆ ಮತ್ತು ಹಾಗೆ ನಾವು ಟೈಮ್ ಹೆಂಗೆ ಹೋಗ್ತೈತೆ ಹೆಂಗೆ ಹುಡುಗರು ದೊಡ್ಡವಾದವು, ಅವ್ರ ಶಾಲೆ ಇವ್ರ ಶಾಲೆ ಅನ್ಕೊಂತ ಮನೆ ಭಾಳ ಸೋರ್ತಿತ್ತು ಸರ್. ಹಂಚಿನ ಮನೆ ಎಲ್ಲ ಸೋರ್ತಿತ್ತು. ಅಲ್ಲೇ ಪಾತ್ರೆ ಇಟ್ಟು ತಾಡ್ಪತ್ರೆ ಹಾಕಿ ಎಲ್ಲ ಮುಚ್ಚಿ ಹೆಂಗೋ ಏನೋ ಜೀವನ ಮಾಡ್ತಿದ್ವಿ. ಕೊನೆಗೆ ಒಂದು ಏನು ಅನ್ನಿಸ್ತು, ಮಕ್ಕಳು ಸಣ್ಣವದಾವ, ಇಷ್ಟ ಸಣ್ಣ ಹಂಚಿನ ಮನೆ ತೆಗೆದು ನಮ್ಮ ಹಿಸೆದಷ್ಟು ತಕ್ಕೊಂಡು ನಾವು ಮನೆ ಹಾಕ್ಕೊಂಡ್ರೆ ಹೆಂಗ್ರಿ, ಇನ್ನೂ ಸರ್ವಿಸ್ನಾಗ ಅದೇರಿ, ಒಂದು ಸ್ವಲ್ಪ ಬ್ಯಾಂಕ್ನವ್ರು ಏನಾರ ಲೋನ್ ಕೊಟ್ಟರೆ ಕಟ್ಕೊಳ್ಳೋಣ ಏನು ಅಂತ ಇವ್ರ ತಲೆಯಾಗ ಒಂದಿಷ್ಟು ಹೇಳಿದ್ದೆ ನಾನು. ಯಾಕಂದ್ರೆ ಹಿಂಗೆ ಮಲ್ಕೊಂಡ್ರೆ ಸರ ಆ ಮಳೆ ಒಳಗನ ಮಲ್ಕೋಬೇಕಿತ್ತು ನಾವು. ಇಲ್ಲಿ ಪಾತ್ರೆ ಇಡಬೇಕು, ಇಲ್ಲಿ ನಾವು ಬಾಜು ಮಲ್ಕೋಬೇಕು ಸರ್. ಹಂಗೆ ಎಷ್ಟಂತ ನೀವು ದಿನ ತಂದು ಹಂಚು ಹಾಕ್ಕೋತೀರಿ ಸರ್. ಇವತ್ತು ಹಂಚು ಹಾಕಿದ್ದು ನಾಳೆ ಮಂಗ್ಯಾಗ ಬಂದು ಒಡೆದು ಬಿಡ್ತಿದ್ದು ಸರ್. ಒಂದು ಮುಂದೆ ಮಾವಿನ ಗಿಡ ಇತ್ತು, ಆ ಗಿಡದಾಗ ಬಂದು ಮೇಲಿಂದ ಜಿಗ ದಿನಾ ಒಂದು 10 ಹಂಚು ಹೊಡಿತಿದ್ದು ಸರ್. ದಿನಾ ಹಾಕಿ ನಮಗೂ ಬೇಸರ ಆಗಿಬಿಟ್ಟಿತ್ತು. ಮಳೆ ನೀರು ಬಂದ್ರೆ ಸೀದಾ ಒಳಗೆ ಸರ್. ಅವು ಎಲ್ಲಿಂದ ನೀರು ಬರ್ತಾವಲ್ಲ, ಪಾತ್ರೆ ಅದು ಇದು ಇಟ್ಕೊಂಡು ಕುಂತು ಬಿಡ್ತಿದ್ವಿ. ಇವ್ರಿಗೆ ಏನೂ ನನಗೆ ತ್ರಾಸ ಆಗಾಕತ್ತೈತಿ ಅಂತ ಏನು ಹೇಳಿಲ್ಲ ಸರ್. ನಾನು ಅದ ನನ್ನ ಜೀವನ ಅಂಥೇಳಿ ಬಂದೆ ನಾನು. ಇರಲಿ, ಹಿಂಗೆ ಮಾಡಿದ್ರೆ ಹೆಂಗ್ರಿ ಇನ್ನು ಅಂತ ಕೇಳಿದಾಗ, ಆಯ್ತಪ್ಪ ಕೇಳ್ತೀನಿ ಅಂತ ಅಂದ್ರು ಸರ್ ಅವರು. ಕೇಳ್ತೀನಿ, ಲೋನ್ ಕೊಡ್ತಾರನ್ನ, ಸರ್ವಿಸ್ ಐತಿ ಮಾಡ್ಕೊಳ್ಳೋಣ ಅಂತಂದಾಗ ಮತ್ತು ಇಬ್ಬರದು ಒಂದು ಸ್ವಲ್ಪ ಡಿವೈಡ್ ಆಗಬೇಕಲ್ರಿ. ಈಗ ತಂದೆ ಹೆಸರು ತೆಗೆದು ಇವ್ರ ಹೆಸರು ಹಾಕ್ಕೋಬೇಕಲ್ಲ, ಅದೆಲ್ಲ ಮಾಡ್ಕೊಂಡು ಹೆಸರು ಮಾಡಿಕೊಂಡ್ರು. ನಮ್ಮ ಪಾಲಿಂದ ಏನು ಬಂತಲ್ಲ ನಾವು ತೆಗೆದು ನಮಗೆ ಎಷ್ಟು ಶಕ್ತಿ ಐತಿಲ್ಲ ಅಷ್ಟು ನಾವು ಮಾಡಿಕೊಂಡು ಇಲ್ಲಿ ಮಟ್ಟ ಬಂದಿವಿ ಸರ್. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯವರು ಇವರ ಈ ಒಂದು ಸೇವೆಯನ್ನು ಅಂದರೆ 35 ವರ್ಷ 1 ತಿಂಗಳು 16 ದಿವಸ ಇವರು ವಿಜಯ ಬ್ಯಾಂಕ್ನಲ್ಲಿ ನೌಕರಿ ಮಾಡಿ ಯಾವುದೇ ರಜೆ ಹಾಕದೆ ಇವರು ಡ್ಯೂಟಿ ಮಾಡೋದಕ್ಕೆ ಕೊಟ್ಟಿರುವಂಥ ಪ್ರಶಸ್ತಿ ಬಿರುದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಇವ್ರ ಹೆಸರು ದಾಖಲೆಯಾಗಿದೆ. ನೀವು ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡ್ಬೋದು, www.goldenbookofworldrecords ಸಿಗುತ್ತೆ ವಿಷಯಗಳೆಲ್ಲ. ಅಷ್ಟು ಮಾತ್ರ ಅಲ್ಲ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಕೂಡ ಇವರ ಹೆಸರು ದಾಖಲಾಗಿದೆ. ಆ್ಯಂಡ್ ಇಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, 100 ಸಂಘ ಸಂಸ್ಥೆಗಳು, ಪ್ರಶಸ್ತಿಗಳು, ಪುರಸ್ಕಾರಗಳು, ತುಂಬ ಪ್ರಶಸ್ತಿಗಳು, ಗೌರವಗಳು ಇವ್ರಿಗೆ ಬಂದಿದ್ದಾವೆ. ಅನೇಕ ಮಾಧ್ಯಮಗಳು ಇವ್ರ ಸೇವೆಯನ್ನು ಗುರುತಿಸಿ ನ್ಯೂಸ್ ಮಾಡಿದ್ದಾವೆ, ಸುದ್ದಿ ಮಾಡಿದ್ದಾವೆ, ಇವ್ರ ವಿಷಯ ತಲುಪಿಸ್ತವೆ. ಆದರೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸಿಗೆ ಇವ್ರ ಹೆಸರು ದಾಖಲಾಗಬೇಕು ಅನ್ನೋದು ನಮ್ಮ ಮನವಿ ಕೂಡ. ದಯಮಾಡಿ ಅದಾಗಲಿ. ಆ್ಯಂಡ್ ನಮ್ಮ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕು ಅಂತ ಅನ್ನೋದು ನಮ್ಮ ಮನವಿ. ಸೊ ಒಳ್ಳೆಯದಾಗಲಿ ಸರ್. ಅಂದರೆ ನಾವು ಹೇಳ್ತೀವಿ ಗೊತ್ತಾ, ಸರ್ಕಾರಿ ನೌಕರಿ ಸಿಕ್ಕಿಬಿಟ್ರೆ ಸಾಕು, ತುಂಬ ಆರಾಮಾಗಿರ್ಬೋದು, ಅದು ರಜೆಗಳು ಸಿಗ್ತವೆ, ಏನೇನೋ ಸೌಲಭ್ಯಗಳು ಸಿಗ್ತವೆ ಅಂತ. ಆದರೆ ಸರ್ಕಾರಿ ನೌಕರಿ ಸಿಕ್ಕೂ ಕೂಡ, ವಿಜಯ ಬ್ಯಾಂಕ್ನ ಪ್ರತಿಷ್ಠಿತ ನೌಕರಿ ಸಿಕ್ಕೂ ಕೂಡ ಇವರು ಯಾವುದೇ ರಜೆ ಹಾಕ್ತೆ
ಸೇವೆ ಮಾಡಿದ್ದಾರೆ. ಎಂಥ ದೊಡ್ಡ ಸಾಧನೆ ಅಂದರೆ ನಮ್ಗೆ ಊಹಿಸೋಕ್ಕೆ ಏನು ಮಹಾ ರಜೆ ಹಾಕದೆ ಕೆಲಸ ಮಾಡೋದು ಏನು ಮಹಾ ಸಾಧನೆ ಅನಿಸುತ್ತೆ. ಆದರೆ ಕುಟುಂಬದ ನೂರಾರು ಸಮಸ್ಯೆಗಳಿರ್ತವೆ, ಪ್ರೊಫೆಷ್ನಲ್ನ ನೂರಾರು ಸಮಸ್ಯೆಗಳಿರ್ತವೆ, ಅವರ ವೈಯಕ್ತಿಕ ನೂರಾರು ಸಮಸ್ಯೆಗಳಿರ್ತವೆ. ಅವು ಯಾವನ್ನೂ ತಲೆ ಕೆಡಿಸ್ಕೊಳ್ದೆ 35 ವರ್ಷ 1 ತಿಂಗಳು 16 ದಿವಸ ಕೆಲಸ ಮಾಡಿದಾರಲ್ಲ, ತುಂಬ ದೊಡ್ಡ ಸಾಧನೆ. ನನಗನ್ಸೋ ಪ್ರಕಾರ ಕರ್ನಾಟಕದಲ್ಲಿ ಇವರು ಏಕೈಕ ವ್ಯಕ್ತಿ, ಅಶೋಕ್ ಬಾಬು ಅವರು ಏಕೈಕ ವ್ಯಕ್ತಿ. ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಅವರ ಈ ಸೇವೆಗೆ ಬೆನ್ನೆಲುಬಾಗಿ ನಿಂತಂಥ ಅವರ ಕುಟುಂಬಕ್ಕೆ ಹ್ಯಾಟ್ಸ್ ಆಫ್, ಅವರ ಮಕ್ಕಳುಗಳಿಗೆ ಹ್ಯಾಟ್ಸ್ ಆಫ್. ತುಂಬ ದೊಡ್ಡ ಸಾಧಕರವರು. ಅವ್ರ ಮನೇಲಿ ಅವ್ರ ತಂದೆ ತಾಯಿ ಇಬ್ಬರು ವಿಶೇಷ ಚೇತನ ತಮ್ಮ ಅಣ್ಣಂದರು, ಅವರೆಲ್ಲರೂ ನೋಡಿಕೊಂಡಂತಹ ಮಹಾತಾಯಿ ಇವರು ಭಾರತೀಯಮ್ಮ ಅವರು. ಸೊ ಒಳ್ಳೆಯದಾಗಲಿ ಕುಟುಂಬಕ್ಕೆ. ಸೊ ಸರ್ ಒಳ್ಳೆಯದಾಗಲಿ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ತಮ್ಮ ಆಸೆ ಈಡೇರಲಿ, ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸಿಗೆ ದಾಖಲೆ ಆಗಲಿ. ಸೊ ರಾಜ್ಯೋತ್ಸವ ಅವಾರ್ಡ್ ದಯಮಾಡಿ ಸರ್ಕಾರ ಗಮನಿಸಲಿ. ಆ್ಯಂಡ್ ಇದೊಂದು ಕೆಟ್ಟ ಸಂಸ್ಕೃತಿ ಇದೆ ನಮ್ಮ ಕರ್ನಾಟಕದಲ್ಲಿ. ಪ್ರಶಸ್ತಿಗೆ ಅರ್ಜಿ ಹಾಕೋದೇ ಭಾಳ ದೊಡ್ಡ ಕೆಟ್ಟ ಸಂಸ್ಕೃತಿ. ಪ್ರಶಸ್ತಿ ಪುರಸ್ಕಾರಗಳು ಹುಡುಕೊಂಡು ಬರಬೇಕೆ ಹೊರತು ಅಪ್ಲಿಕೇಶನ್ ಹಾಕಿ ಕೇಳೋದಲ್ಲ. ಅದು ಯಾವುದೋ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಮಾಡ್ಸೋಂಗಲ್ಲ ಅದು. ಹಾಗಾಗಿ ಸಾಧಕರು ಎಲ್ಲಿದ್ದಾರೆ ಅಂತ ಹೇಳಿ ಸರ್ಕಾರಗಳು, ಅವ್ರ ಪ್ರತಿನಿಧಿಗಳು, ಅಧಿಕಾರಿಗಳು ಏನು ಅವ್ರಿಗೆ ಸಂಬಳ ಕೊಡೋದು ಯಾಕೆ, ಇಂಥವ್ರನ್ನ ಗುರ್ಸೋಕ್ಕೆ ಸಂಸ್ಕೃತಿ ಇಲಾಖೆ ಇರೋದು ಯಾಕೆ, ಅಲ್ಲಿರೋ ಅಧಿಕಾರಿಗಳು ಏನು ಮಾಡ್ತಾರೆ, ಇವ್ರನ್ನ ಗುರ್ಸ್ಬೇಕಲ್ವಾ, ಗುರ್ತಿಸಿ ಇವ್ರನ್ನ ಗೌರವಿಸ್ಲಿ ಅಂತ ಕೇಳ್ಕೊತೇನೆ. ಉಳಿದಂತೆ ಧಾರವಾಡಕ್ಕೆ ಬಂದು ಭಾಳ ಸಂತೋಷ ಆಯಿತು ಸರ್. ಒಳ್ಳೆಯದಾಗಲಿ ಸರ್. ಇವರ ಸೇವೆ ತುಂಬ ಜನಕ್ಕೆ ಆದರ್ಶ. ಸರ್ಕಾರಿ ನೌಕರಿಲಿದ್ದು ಅದೆಷ್ಟೆಷ್ಟೋ ಕೋಟಿ ಆಸ್ತಿ ಮಾಡಿ ಕೆಲಸ ಮಾಡಿದಿರೋ ಅನೇಕರು ಇವ್ರು ನೋಡಿ ಕಲೀಲಿ ಅಂತ ನಾನು ಕೇಳ್ಕೊತೇನೆ. ಧನ್ಯವಾದ, ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.